ಅಣ್ತಮ್ಮ, ಬೀಡಿ ಸಿಗರೇಟು ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಈ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿದಾಗ ಸಾವು ಎರಡೂ ನಮ್ಮ ಕೈಯಲ್ಲಿರೋದಿಲ್ಲ. ಅದೇ ಥರ ಪ್ರೀತಿನೂ ಕೂಡ. ಅದು ಹುಟ್ಟಿದಾಗ ಸಾವು ನಮ್ಮ ಕೈಯಲ್ಲಿರೋದಿಲ್ಲ. ಆದರೆ ಒಬ್ಬ ಮನುಷ್ಯ ಸತ್ತಾದ್ಮೇಲೆ ಅವನ ಸಾವಿನ ಬಗ್ಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಅದೇ ಪ್ರೀತಿ ಸತ್ತು ಹೋದರೆ ಮನುಷ್ಯನ ಪ್ರಾಣ ಹೋಗೋವರೆಗೂ ಅದು ಒದ್ದಾಡ್ತಾನೆ ಇರುತ್ತೆ. ನನ್ನ ಹೆಸರು ವಾಸು. ನಮ್ಮದು ಪುಂಗನೂರು ಪಕ್ಕ ಒಂದು ಚಿಕ್ಕ ಗ್ರಾಮ. ಇದು ನನ್ನ ಕಥೆ. ಲಕ್ಷ್ಮಕ್ಕ, ಓ ಲಕ್ಷ್ಮಕ್ಕ, ಏನೇ ಹಾಲ್ ತಗೊಳಕ್ ಬರಲ್ವಾ ಇವತ್ತು? ಹಾ ಬರ್ತೀನಿ, ಹೋಗು ಬೇಗನೆ ಬಾ. ನೀನು ನಿನ್ ಹಾಡೋನು ನಿನ್ ಏ ವಾಸು, ನೀರು ಬಿಸಿ ಆಗಿರ್ಬೇಕು, ಹೋಗ್ ಸ್ನಾನ ಮಾಡೋಗು. ನಿನ್ಗೆ ಫೋಟೋಗ್ರಾಫ್ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾವಾಗ್ಲೂ ಒಬ್ರನ್ನ ಕಾಲ್ ಹೇಳ್ಕೊಂಡೇ ಇದ್ಬಿಡು ಜೀವನ ಪೂರ್ತಿ ನೀನು. ಗೊತ್ತಿದೆ ನೀನ್ ಏನ್ ಮಾತಾಡ್ತಿದ್ದೆ ಅಂತ. ಬಿಡು ಬಿಡು ಬಿಡು, ಆಯ್ತು. ಈ ಜಾತಿ ವಿವಾದನ ತೊಲಗಿಸೋದಕ್ಕೆ ನಮ್ ದೇಶ ಏನೇನೋ ಮಾಡ್ತಾ ಇದೆ. ಇದನ್ನ ತೊಲಗಿಸೋದಕ್ಕೆ ಇನ್ನೊಂದು ಮಹಾಕಾರಣ ಕೂಡ ಇದೆ. ಆದ್ರೆ ಇದನ್ನೆಲ್ಲ ಯಾರು ತೊಲಗಿಸೋದು, ಹೇಗ್ ತೊಲಗಿಸೋದು ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದೋ ಏನೋ ಗೊತ್ತಿಲ್ಲ. ಈ ಮಾನವನೆಲ್ಲ ಒಂದು ದಾರಿ ತರಬೇಕು ಅಂದ್ರೆ ಒಂದು ಚಳುವಳಿ ನಡೀಲೇಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ ಹೇಳ್ತಾ ಇದ್ದಾರೆ. ಈ ಚಳುವಳಿ ಬಗ್ಗೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕೇ ಬೇಕು. ಇದಕ್ಕೆಲ್ಲ ನಿಮ್ ಬೆಂಬಲ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈ ಸಮಯದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇರೋದು ಒಂದೇ, ನಾವೆಲ್ಲರೂ ಒಗ್ಗೂಡಬೇಕು, ಒಂದಾಗಿ ನಡಿಬೇಕು. ಇದಕ್ಕೇನಂತೀರಾ? ಯೋಚನೆಗೆ ಹೆದರ್ಕೋಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೇಳೋದಕ್ಕೆ ಯಾವತ್ತೂ ಹೆದರಬೇಡಿ. ನಿಮ್ಮೆಲ್ಲರ ಜೊತೆ ನಾನು. ಖಾಸಗಿಯ ಪ್ರಜೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಕೇಂದ್ರದಲ್ಲಿ ಈಗಲೇ ಸಂಪುಟ ರಚನೆ ಆಗ್ಬೇಕು ಅಂತ ಬ್ರಿಟನ್ಗೆ ತೆರಳಿದಾವೆ ಖಾಸಗಿ ಕಂಪನಿಗಳು ಎಂದು ನಮ್ಮ ರಿಪೋರ್ಟರ್ಗಳು ತಿಳಿಸಿದ್ದಾರೆ. ಕೇಂದ್ರ ಜೊತೆಗೆ ಚರ್ಚೆ ನಡೆಸುವ ಮುಂಚೆ ಪಾಕಿಸ್ತಾನ ಭೇಟಿಯಾಗೋದಕ್ಕೆ ಅನುಮತಿ ಪಡೆದು ಕಾಂಗ್ರೆಸ್ನ ಕೈ ಹಿಡಿಬೇಕು ಅಂತ ಸರ್ಕಾರ ವಿಚಾರಣೆ ನಡೆಸಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ ಇವತ್ತು ರಾಕೇಶ, ಟೈಮ್ ಆಗ್ತಾ ಇದೆ, ಬೇಗ ಬರಲೇ. ಬರ್ತಾ ಇದ್ದೀನಿ, ಮಗ ಮಗ ಬೇಗ ಹೋಗ. ಮತ್ತೆ ನಾಳೆ ಹೋಗ್ಬರ್ತೀನಪ್ಪ.
ಮಾತೃಭೂಮಿ ನಾನು ನನ್ನ ದೇಶವನ್ನ ಪ್ರೀತಿಸ್ತಾ ಇದ್ದೀನಿ. I am standing for peace and non-violence. Why world is fighting. ನಾನು ಶಾಂತಿ ಮತ್ತು ಅಹಿಂಸೆಗೋಸ್ಕರ ನಿಂತಿದ್ದೀನಿ. ಪ್ರಪಂಚ ಯಾಕೆ ಹೋರಾಡ್ತಿದೆ? ಟೀಚರ್ಸ್ ಯಾರಾದ್ರೂ ನೋಡ್ಬಿಡ್ತಾರೆ. ಬೇಗನೆ ಬಾರೋ, ಬೇಗ ಇಳಿಯೋ ಮಗ. ಕೆಳಗಿಳಿಯೋ, ಕೈ ಕೊಡು. ಬೇಗ 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 ಬೇಗ. ಲೇ, ಬರ. ಜೈ ಬಜರಂಗಬಲಿ. ಮಾದೇವ್ರೆ. ಲೋ ರಾಕೇಶ್, ಎಷ್ಟೋ ತಗೊಂಡ್ಬಂದಿದ್ಯಾ? ಒಂದೇ ಕಣ. ಒಂದೆಲ್ಲೋ ಸಾಕಾಗತ್ತೆ, ನಾವು 3 ಜನ ಅಲ್ವೇನೋ? ಹೋಗಲೇ, ಒಂದಕ್ಕೆ 5 ರೂಪಾಯಿ ಆಯ್ತದೆ. 3 ಎತ್ಕೊಂಬಂದ್ರೆ ನಮ್ಮಪ್ಪ ಊಟ ಇಡ್ತಾನೆ. ನಾನೇ ತಗೊಳಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ. ನೀನೀಗ ಎತ್ಕೊಂಬಂದಿ ನೀವು ಅಪ್ಪ ನೋಡಿದ್ರನ? ಇಲ್ಲ ಕಣ, ಸ್ವಲ್ಪ ಹೊತ್ತಿಗೆ ತಗೊಳಕೊಂಡ್ಬಿಡ್ತಾ ಇದ್ದೆ. ಲೇ, ನಾವು ಮಾಡ್ತಿರೋದು ಕರೆಕ್ಟ್ ಅಂತ ಹೇಳ್ತಿದ್ಯಾ? ನೀನ್ ಬಾಯಿ ಮುಚ್ಚಪ್ಪ ಸಾಕು. ಇಲ್ಲಿವರೆಗೂ ಬಂದ್ಮೇಲೆ ನೀನ್ ಡೌಟ್ಗಳನ್ನ ಕ್ರಿಯೇಟ್ ಮಾಡ್ಬೇಡ. ಅದ್ ಹಂಗಲ್ಲ ಕಣೋ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗ್ತಿದೆ. ಏನೋ ಸತ್ತೋಗ್ಬಿಡ್ತೀವ? ಹಂಗೇನಾಗಲ್ಲ ಕಣ, ಕಾಲೇಜಿಗೆ ಬಂದಿವಿ, ಎಲ್ಲ ಎಂಜಾಯ್ ಮಾಡ್ಬೇಕು ಅಷ್ಟೇ ಕಣ. ಲೇ, ಹಂಗಲ್ಲ ಕಣ, ಮೆತ್ತಿಗೆ ನಿಧಾನಕ್ಕೆ ಒಳಗಡೆ ಹೇಳ್ಕೊಂಡು ನಿಧಾನಕ್ಕೆ ಬಿಡ್ಬೇಕು. ಇಲ್ಲಿ ಕೊಡು, ನಾನು ಸೇತ್ ತೋರಿಸ್ತೀನಿ. ಸರಿ ಕಣ. ಏಯ್ ಸರಿ ಕಣೋ, ಕೊಡೋ ಇಲ್ಲಿ. ನೀನೇ ಟ್ರೈ ಮಾಡು. ಏಯ್, ಏನೋ ಮಾಡ್ತಾ ಇದ್ದೀರಾ ಅಲ್ಲಿ ನೀವು? ಇದ್ ಮಾಡೋದಕ್ಕೇನೋ ನಿಮ್ಮ ಅಪ್ಪ ಅಮ್ಮ ಕಾಲೇಜಿಗೆ ಕಳ್ಸೋದು ನಿಮ್ಮನ್ನ? ಏಯ್, ನಿಂತ್ಕೊಳ್ರು, ಅಯೋಗ್ಯ ಇರ್ತಂದು. ಲೇ ಬಾಸು, ಕಾಲೇಜ್ ಮುಗಿಯೋದಕ್ಕೂ ಮುಂಚೆ ಒಂದಾದ್ರೂ ಹುಡುಗಿ ಬೀಳಿ ಅಂತ ಟ್ರೈ ಮಾಡ್ತಾ ಇದ್ದಾನೋ? ಹೌದು. ಅಷ್ಟೊಂದ್ ಸೀನ್ ಇದೆಯಾ ನಿಂಗೆ? ಅದಕ್ಕೆ ಪೌಡರ್ ಎಲ್ಲ ಹಾಕೊಂಡು ನೀಟಾಗಿ ಬರ್ತಾ ಇದ್ದಾನೆ. ಬೆಳ್ಳಗ್ ಹೊಳಿತಾ ಇದ್ದಾನೆ ನೋಡು. ಬೇಕಿದ್ರೆ ಕಾಲೇಜಲ್ಲಿ ನೋಡು, ಹುಡುಗಿರು ಎಷ್ಟ್ ಜನ ನಿಂತೇ ಬಿಡ್ತಾರೆ. ಬೇಕಿದ್ರೆ ಊರಲ್ಲಿ ಯಾರನ್ನಾದ್ರೂ ಕೇಳೋ, ಅವರೇ ಹೇಳ್ತಾರೆ ನಿನಗೆ. ನಿನ್ ಕಥೆನಾ? ಲೇ, ನಡಿ. ಗೋವರ್ಧನ, ಎಷ್ಟೋ ಒಂಚೂರಿಗೆ ಆಯ್ತಾರ ಕಣ. ಇವ್ನ್ಗೇನ್ ಬಂದಿದೆ ದೊಡ್ಡ ರೋಗ? ರಾತ್ರಿ ಎಲ್ಲ ಚೆನ್ನಾಗ್ ಕುಡಿತಾನೆ, ಬೆಳಗ್ಗೆ ಎದ್ದು ಕಕ್ಕಿರ್ತಾನೆ. ಯಾರ್ ತೆಗಿತಾರೆ ಈ ದರಿದ್ರನೆಲ್ಲ? ಕೇಳೋರು ಯಾರಾದ್ರೂ ಇದ್ರೆ ಸರಿ ಹೋಗೋದು. ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಛೀ, ಏನೋ ಒಂದ್ ಮಾಡ್ಬಿಟ್ಟು ಇಟ್ಬಿಟ್ಟಿರ್ತಾನೆ ಈ ದರಿದ್ರದೋನು. ಏನ್ ಕರ್ಮನಪ್ಪ ಇದು. ಇವ್ನಿರೋವರೆಗೂ ಈ ಕಾಟ ತಪ್ಪಿದ್ದೆ ಅಲ್ಲ. ಯಾವಾಗ ತೊಲಗ್ ಸಾಯ್ತಾನೋ ಇವನು. ಬುಡಾ ಪರೇಡ್ ಸಾವಧಾನ್, ಬುಡಾ ಪರೇಡ್ ವಿಶ್ರಾಮ್, ಬುಡಾ ಪರೇಡ್ ಸಾವಧಾನ್, परेड सामने से इल मार्च, तेज चले, लेफ्ट राइट लेफ्ट राइट लेफ्ट राइट लेफ्ट राइट लेफ्ट राइट लेफ्ट, परेड खत्म करे. ತಲೆ ಇದೆ ನಿನ್ಗೆ? ಗಡ್ಡ ಏನೋ ದೇವಸ್ಥಾನ ಬಿಟ್ಕೊಂಡಿದ್ಯಾ? ದೇವಸ್ಥಾನ ನೀನು? ಸಾರಿ ಸೀನಿಯರ್. ನಾಳೆ ಏನಾದ್ರೂ ಹಿಂಗ್ ಬಂದ್ರೆ ಹೆಂಗ್ ಕೊಡ್ತೀನಿ ಅಂದ್ರೆ ಗಡ್ಡದ ಮೇಲೆನೆ ಬಾರ್ಸ್ ಕಳಿಸ್ತೀನಿ. ಹಾ, ಓಕೆ ಸೀನಿಯರ್, ಓಕೆ. ಸಾವಧಾನ್, ಪರೇಡ್ पीछे बुड़ा, लेफ्ट राइट लेफ्ट. ಸರಿಯಾಗಿ ಬಿತ್ತು ಕೂಡ ಏಟು. ಕೆಳಗೆ ಕೂತ್ಕೊಳ್ಳೋಕು ಆಯ್ತಿಲ್ಲ ಕಣ. ನಾಳೆ ಆದ್ರೂ ಶೇವಿಂಗ್ ಮಾಡ್ಕೊಂಡ್ ಬರ್ತೀಯಾ ಹೇಗೆ? ಹೋಗಲೇ, ನಾನು ಪೆರೇಡ್ಗೆ ಬರೋದಿಲ್ಲ ನಾಳೆ. ಗಡ್ಡ ತೆಗಿಬೇಕಂತೆ. ಬೇಕಾದ್ರೆ ನಾನು NCCನೇ ಬಿಟ್ಬಿಡ್ತೀನಿ. ಆದ್ರೆ ನಾನು ಗಡ್ಡ ಮಾತ್ರ ತೆಗಿಯಲ್ಲ. ನನ್ನ ಕೈಲಿ ಟಾರ್ಚರ್ ಆಗಲ್ಲಪ್ಪು. ಲೇ, ಸೀನಿಯರ್ ಹೇಳ್ದಾಗೆ ನೀಟಾಗೆ ಬರೋಣ್ವೋ. ದೋಸೆ ಸಖತ್ತಾಗಿದೆ. ನೀನ್ ದೋಸೆಗೆ ದೊಡ್ಡ ನಮಸ್ಕಾರ ಕಣಪ್ಪ. ನಿನಗಿರೋ ಪರ್ಸನಾಲಿಟಿಗೆ ಎಲ್ಲ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡಿರ್ತೀಯ. ಅವನ ನೋಡು, ಗಂಟೆ ಪೂರ್ತಿ ಗ್ರೌಂಡ್ ಎಲ್ಲ ಓಡಿಸ್ತಾ ಇದ್ರೆ ಅವ್ನು ಇಲ್ಲೇ ಸತ್ತೋಗ್ಬಿಡ್ತಾನೆ. ನನಗೂ ಸಾಕಾಗಿದೆ ಈ NCC. ನಾಳೆಯಿಂದ ನಾನು ಬರೋದಿಲ್ಲ. ಅಷ್ಟೇ ಮಗ. ಬರಲ್ಲ ಅಂದ್ರೆ ಬಿಡ್ರಪ್ಪ. ನಾನು ಪೊಲೀಸ್ ಜಾಬ್ ಸೇರ್ಕೋಬೇಕಂತ ಇದೀನಿ. NCC ಸರ್ಟಿಫಿಕೇಟ್ ಇದ್ರೆ ಈಸಿಯಾಗಿ ಜಾಬ್ ಸಿಕ್ಕದ. ಅಯ್ಯೋ, ಒಳ್ಳೆ ನಾಲೆಡ್ಜ್ ಇದೆ ಕಣ ನಿನ್ಗೆ. ಮುಚ್ಕಡೆ ಇರಲ್ಲ. ಹಾಕೊಂಡಿದ್ಯಾ ಅಂಡರ್ವೇರು? ನೀನ್ ಹಾಕೊಂಡಿದ್ಯಾ ಅಂಡರ್ವೇರು? ಬೇಕಾದ್ರೆ ಬಂದ್ ನೋಡೋ. ತೂತು ಬಿದ್ರು ಅಂಡರ್ವೇರು ಮಗ ನೀನ್ನ. ಲೋ ರಾಕೇಶ, ಕುಮಾರಿ ಅಂದ್ರೆ ಯಾರೋ? ಕುಮಾರಿನ? ಅವಳು ಸೂಪರ್ ಆಗಿರ್ತಾಳೆ ಮಗ. ಅಷ್ಟೊಂದೇನ್ ಚೆನ್ನಾಗಿಲ್ವಾ? ಕಣ್ಣು ಸ್ಟ್ರಕ್ಚರು ಸೂಪರ್ ಆಗಿ ಸಖತ್ತಾಗಿದ್ಯೋ. ಹೋಗಲ್ಲ, ಫೇಸ್ ಕೂಡ ಪರವಾಗಿಲ್ಲ ಕಣ. ಸಖತ್ತಾಗಿ ಅವಳೆ. ನಮ್ ಕಾಲೇಜ್ಗೆ ಅವಳೆ ಬ್ಯೂಟಿ. ಹಾಗಿದ್ರೆ ನೀವು NCCಗೆ ಬರಲ್ವಾ? ನನ್ ಬರಲ್ಲ ಕಣ. ನೀನ್ ಕೂಡ ಹೋಗ್ಬಾರ್ದು ಅಷ್ಟೇ. The Cherry Trees by Ram Kumar is the story that deals with different issues. It contrasts city life to ಕುಮಾರಿ ಯಾವ ಗ್ರೂಪ್? being in the lamp of ಅದೇ nature. ಕಣೋ, ಗೋಡೆ ಮೇಲೆ ನೋಡಿದ್ವಲ್ಲ ಹೆಸರು. ಏಯ್, ಇಲ್ಲಿ ಕೇಳೋ.
ಪಾಠ ಕೇಳಿಸ್ಕೊಂಡೆ ಏನೋ ಮಾಡ್ತಿರೋದ್ ನೀವು? ಸಾರಿ ಮೇಡಮ್. ಕುಮಾರಿ ಆ ಹೆಸರೆಷ್ಟು ಚೆನ್ನಾಗಿದೆ. ಆಗ್ಲೇನೆ ಹೇಗಾದ್ರೂ ನಾನು ಕುಮಾರಿ ನೋಡ್ಬೇಕು ಅನ್ಸಿದ್ದು. It deals with ಏಯ್, the ಏ, issue ಅದೇನ್ of ಮಗ್ಳು? early ಕುಮಾರಿ, marriage ನಿಂಗೆ ಹೇಗೋ of the ಗೊತ್ತು? girls. ಏಯ್ ಎದ್ದೇಳ್ರ ಮೇಲೆ. ಆಗ್ಲಿಂದ ನೋಡ್ತಾ ಇದ್ದೀನಿ ನಿಮ್ಮಿಬ್ರು ಏನ್ ಹರಟೆ ಹೊಡಿಯಕ್ಕ ಕಾಲೇಜಿಗೆ ಬಂದಿರೋದು? ಇಷ್ಟ ಇಲ್ಲ ಅಂದ್ರೆ ಹೋಗೋ ಹೊರಗಡೆ. ಏಯ್ ಹೋಗ ಸೈಡ್ಗೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಏ ವಾಸು ನೀನು ಕೂಡ ಬಾರೋ. ಇಬ್ರು ಹೋಗಕ್ ಕೇಳಿದ್ರ ಮೇಡಮ್ ಅವರು. ಮೇಡಮ್ ಅವನೇ ನನ್ನ ಹತ್ರ ಮಾತಾಡ್ಸ್ಕೊ ಕೂತಿದ್ದು, ಅವ್ನ್ ಮಾತ್ರ ಒಳಗಡೆನೆ ಕೂರ್ಸಿದ್ದೀರಾ? ನೀನು ಹೋಗೋ ಹೊರಗೆ. ಏ ಬರ. ನೀನಿಂದ ಕ್ಲಾಸಲ್ಲಿ ಎಲ್ರ ಮುಂದೆ ಮರ್ಯಾದೆ ಹೋಯ್ತ್ಕಣೋ. ಏ ಹಂಗೇನಿಲ್ಲ. ಆ ಮುದ್ಕಿ ಗೂಬೆ ಮುಖ ಇಟ್ಕೊಂಡು ಪಾಠ ಮಾಡ್ತಾ ಇದ್ರೆ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ? ಇವಾಗ ಹೇಳ ನಿಂದೇನ್ ಬಾದೆ? ಲೋ ರಾಕೇಶ, ಹ್ಮ್ ಕುಮಾರಿ ನಮ್ಮ ಸೀನಿಯರೋ ಜೂನಿಯರೋ? ಆ ಹುಡುಗಿ ನಾವು ಫಸ್ಟ್ ಇಯರ್ ಮಗ. ನೀನ್ ಇವಾಗ ಕುಮಾರಿನ ನೋಡ್ಬೇಕಷ್ಟೇ ತಾನೆ? ಹೌದು ಕಣೋ. ಬಾ ನನ್ನ ಜೊತೆ ತೋರಿಸ್ತೀನಿ. ಲೇ ಎಲ್ಲಿರ್ತಾಳ ಆ ಹುಡುಗಿ? ನಾವು ಈ ಟೈಮಲ್ಲಿ ಡೈಲಿ ಅವಳು ಬುಕ್ ಓದ್ತಾ ಇರ್ತಾಳೆ ಕಣ್. ಬಾರ. ಲೇ ಆ ಹುಡುಗಿ ನಿಜವಾಗ್ಲೂ ಚೆನ್ನಾಗಿದ್ದಾಳೇನೋ? ಅವರೇಜ್ ಕಣ. ಲೇ ರಾಕೇಶ, ಅವಳು ಬಂದಿಲ್ಲ ಆ ಅಂತ. ಹುಡುಗಿ ಇಲ್ಲೇ ಇರ್ತಾಳೆ ಕಣ್. ಬಾರ. ಸರಿ ಬಾರೋ. ಬಾರ ಬಾರ. ಯಾವ ಕಡೆನೋ? ಏ ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟ್ ಆಗಿರಿ. ಇಲ್ಲೂ ಕೂಡ ಇಲ್ಲ ಕಣ ಕುಮಾರಿ. ಏ ವಾಸು, ಹಾ? ಅಲ್ಲಿ ನೋಡು ಕುಮಾರಿ. ಪರವಾಗಿಲ್ಲ ಅಂತಿದ್ಯಲ್ಲೋ, ನೋಡಕ್ಕಿಷ್ಟು ಚೆನ್ನಾಗಿದ್ದಾಳೆ. ಓಕೆ ಕಣ, ಅಷ್ಟೇನಿಲ್ವಾ? ಲೇ ಒಂದ್ಸಲ ನನ್ ಕಣ್ಣಿಂದ ನೋಡೋ, ಸೂಪರ್ ಆಗಿದ್ದಾಳೋ. ಹೌದಾ? ಹಾಗಾದ್ರೆ ನಿನ್ ಕಣ್ ಕಿತ್ಬಿಟ್ಟು ಕೊಡಪ್ಪ, ಅದ್ರಲ್ಲೇ ನೋಡ್ತೀನಿ. ಅಯ್ಯೋ ನನ್ ಮಗನೇ, ಒರಟುತನದಿಂದ ಅಲ್ಲ ಕಣೋ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಯೋಚಿಸು, ಆಗ ಅರ್ಥ ಆಗುತ್ತೆ. ಲೇ ಎಲ್ಲಿದ್ಯೋ ಕುಮಾರಿ ಮನೆ? ಏ ಇರೋ, ನಮ್ ಕ್ಲಾಸ್ ಕಿರಣ್ ಇದೇ ಏರಿಯಾ ಅಂತ ಹೇಳಿದಾನೆ. ಇದು ಹೆಂಗೈತೆ ಅಂದ್ರೆ ತಿರುಪ್ತಿಗೆ ಹೋಗ್ಬಿಟ್ಟು ನಾವು ಬೋರ್ಡ್ ಎಲ್ಲಿದ್ರೆ ಅಂತ ಕೇಳ್ದಂಗಾಯ್ತು. ಇಲ್ದಿರೋ ಮನೆನೆಲ್ಲ ಹುಡ್ಕೋದು. ಅಯ್ಯ ನೀನ್ ಅಜ್ಜ. ಲೇ ವಾಸು, ಕುಮಾರಿನೋ? ಏ ಅವಳೇ ಅಲ್ವೇನೋ? ಲೇ ಹೌದು ಕಣೋ, ಅವಳು ಹೋಗ್ತಾ ಇದ್ದಾಳೆ ಹುಡುಗಿ. ಬೇಗ ತುಳಿಯೋ. ಓಡಿಸ್ತಾನೆ ಇದೀನಲ್ಲೋ. ಲೇ ಎಲ್ಲೋ ಕುಮಾರಿ ಕಾಣಿಸ್ತಾನೆ ಇಲ್ವಲ್ಲೋ? ಮಗ ಮುಂದೆ ಹೋಗೋಣ, ಅಲ್ಲಿ ಇರ್ಬೋದು ಅನ್ಸುತ್ತೆ. ಸರಿ ಆಯ್ತು ಬನ್ರೋ. ಲೇ ಬಾರೋ. ಕುಮಾರಿ ಕಾಲೇಜ್ಗೆ ಹೋಗಿಲ್ವಾ ಇವತ್ತು? ಆಂಟಿ ಇವತ್ತು ಸಂಡೇ ಕಾಲೇಜ್ ಇಲ್ಲ. ಯಾಕೋ ನಿಲ್ಲಿಸ್. ಕುಮಾರಿ ಕಣ್ರೋ. ಅಯ್ಯೋ ನಜ್ಜಿ ಸೈಕಲ್ ನಿಲ್ತಿಲ್ವಲ್ಲೋ, ಇದಕ್ಕೇನಾಯ್ತು? ಹೋಗ ಹೋಗು. ಏ ಯಾರೋ ಗೌಡ ಹತ್ತಾ ಇರೋದು? ಏಯ್ ಯಾರೋ ಅದು? ಮುಂದೆ ಹೋಗೋಣ ಬನ್ರೋ. ನನ್ನನ್ನೇ ಬಿಟ್ಟು ಹೋಗ್ತಿದ್ದೀರಲ್ಲೋ, ನಾನು ಬರ್ತಾ ಇದ್ದೀನಿ. ಹೇ ಲಕ್ಷ್ಮಿ ಇರಲ್ಲ. ಕೊನೆಗೂ ಕುಮಾರಿ ಮನೆನ ಕಂಡು ಹಿಡಿದು ಬಿಟ್ವಿ ಅಲ್ವಾ? ಹೌದು ಕಣ, ಕಂಡು ಹಿಡಿದು ಬಿಟ್ವಿ.
ಏನೋ ವಾಸು, ಕಾಲೇಜ್ ಚೆನ್ನಾಗಿದ್ಯಾ? ಪಕ್ಕದ ಮನೆ ರಾಮಕ್ಕ ಕೂಡ ಹೇಳ್ತಾ ಇದ್ಲು ಇವತ್ತು ನಿನ್ ಮಗ ಚೆನ್ನಾಗ್ ಓದ್ತಾನೆ ಅಂತ. ನೀನ್ ಡಾಕ್ಟ್ರು ಓದೋ ವಾಸು. ದುಡ್ಡು ತುಂಬಾನೇ ಇರ್ಬೇಕು ಡಾಕ್ಟರ್ ಓದ್ಬೇಕು ಅಂದ್ರೆ. ಹಾ, ದುಡ್ಡಲ್ಲೇನಿದೆ? ನನ್ ತಲೆ ಹೋದ್ರೂ ಪರವಾಗಿಲ್ಲ, ನಿಂಗ್ ದುಡ್ಡು ತಂದು ಕೊಡ್ತೀನಿ. ನೀನ್ ಚೆನ್ನಾಗಿ ಓದು. ಸರಿ. ಏನು ಎಷ್ಟು ಹೋಗ್ಬೇಕಪ್ಪ ಸ್ವಾಮಿ? ಹತ್ರ ಬಂದ್ಬಿಟ್ವಿ ಬಾರೋ. ಲೇ, ನಿಂಗ್ ಕರೆಕ್ಟಾಗಿ ಗೊತ್ತೇನೋ ಈ ರೂಟೇ ತಾನೆ? ಲೇ ನೀನ್ ಬಾರೋ, ನಾನು ಎಷ್ಟು ಸರಿ ಬಂದಿದ್ದೀನಿ ಗೊತ್ತಾ ಈ ರೋಡ್ಗೆ. ಹಲೋ ವಾಸು, ನಿನ್ಗೆ ಪಕ್ಕ ಹೇಳ್ತಾ ಇದ್ದೀನಿ, ಹುಡುಗಿ ಬೀಳೋದಿಲ್ಲ ಕಣ ನಿನ್ಗೆ. ಟ್ರೈ ಮಾಡ್ಲಿ ಇರೋ. ಅವನು ಕುಮಾರಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಇವ್ನು ಮಾಡ್ತಾನೆ ಸರಿ ಕಣ, ಆ ಹುಡುಗಿನ ಮಾಡ್ಬೇಕಲ್ವಾ? ನಮ್ಮ ವಾಸುಗಿನ ಕಡಿಮೆ ಆಗಿದ್ಯೋ? ಒಳ್ಳೆ ಹೈಟು, ಸ್ಲಿಮ್ ಆಗಿದ್ದಾನೆ, ಚೆನ್ನಾಗಿ ಓದ್ತಾನೆ. ಇಂಥ ಹುಡುಗನ ಬೀಳಿಲ್ಲ ಅಂದ್ರೆ ಇನ್ಯಾರಿಗೋ ಬೀಳ್ತಾಳೆ. ಲೋ ಮಗ, ಅಲ್ಲಿ ನೋಡೋ ಬಸ್ ಬರ್ತೈತೆ. ನಾನು ಹೇಳಿದೆ ಅಲ್ವಾ ಇದೇ ರೂಟು ಅಂತ. ಬಾರ. ಲೋ ಮಗ, ಬಸ್ ಹೋಗ್ಬಿಡ್ತ ಕಣ, ಬೇಗ ಹೋಗೋ. ಲೇ ವಾಸು, ಕುಮಾರಿ ಬಸ್ಸಲ್ಲೇ ಇದ್ದಾಳೋ? ಹೌದೇನೋ? ಲೇ ಲಕ್ಷ್ಮಿ, ಪ್ರತಿದಿನ ಇನ್ಮೇಲೆ ಇಲ್ಲೇ ಬಸ್ ಹತ್ತೋಣ. ಹತ್ತೇವಂತೆ, ಮೊದಲು ಸೈಕಲ್ ನಿಲ್ಸು. ಅಣ್ಣ, ನಮ್ ಸೈಕಲ್ ಇಲ್ಲಿ ಬಿಡ್ತೀವಿ, ಸಾಯಂಕಾಲ ಬಂದು ಎತ್ಕೊಂಡು ಹೋಗ್ಬಿಡ್ತೀವಿ. ಸ್ವಲ್ಪ ನೋಡ್ಕೊಳ್ಳೋಣ. ಸರಿನಪ್ಪ. ಬೇಗ ಲೇ, ಲೇ ಬಾರೋ. ಮಗ ಬೇಗ ಬಾರ ಮಗ, ಬಸ್ ಹೋಗ್ಬಿಡುತ್ತೆ. ಬರ್ತಾ ಇದೀನಿ. ಬೇಗ ಬಾರ. ಇಂಗ್ಲಿಷ್ ಗ್ರಾಮರ್ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ಇಂಪಾರ್ಟೆಂಟ್. ಮೇ ಐ ಕಮ್ ಇನ್ ಮೇಡಮ್? ಎಸ್, ಕಮ್ ಇನ್. ಸಿ ಅವರು ನಮ್ಮ ಕ್ಲಾಸ್ಗೆ ಯಾಕೋ ಬರ್ತಾ ಇದ್ದಾರೆ? ಗೊತ್ತಿಲ್ಲ ಕಣೋ. ಮೇ ಐ ಕಮ್ ಇನ್ ಮೇಡಮ್? ಎಸ್, ಕಮ್ ಇನ್. ಕುಮಾರಿ ನೋಡು. ಇನ್ಮೇಲೆ ದಿನ ಇಂಗ್ಲಿಷ್ ಕ್ಲಾಸ್ಗೆ ಸಿಇಸಿ ಅವರು ಬೈಪಿಸಿ ಸ್ಟೂಡೆಂಟ್ ಜೊತೆಗೇನೆ ಕಂಬೈಂಡ್ ಆಗ್ತಾರೆ. ಓಕೆನಾ? ತಗೋ ಇದ್ನ, ಕಿಟ್ಟಣ್ಣಂಗೆ ಕೊಟ್ಬಿಟ್ ಬರೋಗು ಹಾಲ್ನ. ಕರೆಂಟ್ ಬಿಲ್ಲು ಕಟ್ಟಿಲ್ಲ. ಈ ಕಿವಿಡಿ ಹತ್ರ ಹೇಗಪ್ಪ ಹೇಳಿ ನಾನು? ಅದು ಕರೆಂಟ್ ಬಿಲ್ಲು ಕಟ್ಟಿಲ್ಲ ಅಂದೆ. KB ಅವ್ರು ಬಂದಿದ್ರು ಮಧ್ಯಾಹ್ನ. ದುಡ್ಡು ಕೊಡು, ಕಟ್ಬಿಟ್ಟು ಬರ್ತೀನಿ. ಕರೆಂಟ್ ಬಿಲ್ಲ ಕಟ್ತೀವಂತ ಹೇಳು. ಊರಲ್ಲಿ ಸರಿಯಾಗಿ ಕರೆಂಟೇ ಇರೋದಿಲ್ಲ. ದುಡ್ಡು ಕಟ್ಲಿಲ್ಲ ಅಂದ್ರೆ ನಾಳೆ ಕಟ್ ಮಾಡ್ತಾರಂತೆ ಕರೆಂಟ್ ನ. ತೆಗ್ದಾಕ್ತಾರ? ತೆಗ್ದಾಕ್ಲಿ ಬಿಡು. ದುಡ್ಡನ್ನ ಕುತ್ಕೊಂಡ್ ನಾನೇನು ಇಲ್ಲಿ ಪ್ರಿಂಟ ಮಾಡ್ತೀನಿ? ದೊಡ್ಡ ಕರೆಂಟ್ ಆಫೀಸರ್ ಇವನೇ ಆಗ್ಬಿಟ್ಟವನೆ. ಕರೆಂಟ್ ಬಿಲ್ ಅಂತ ಹೇಳಿ ಕುಡಿಯೋಕ್ ಹೋಗೋದಂತೆ. ದುಡ್ಗೋಸ್ಕರ ನೋಡಿ ಹೆಂಗ್ ಸುಳ್ಳು ಹೇಳ್ತಾನೆ. ಯಾಮಾರಿದ್ರೆ ಯಾಮಾರ್ಸೇ ಬಿಡ್ತಾನೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಸಾಯ್ತಾನೆ ಇರ್ತಾನೆ. ಮನೆ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಇವನ್ಗೆ. ಸಿಟಿಯಿಂದ ಬರ್ತಾ ಇದ್ಯಾ? ಮಿಕ್ಸರ್ ಗಿಕ್ಸರ್ ತರ್ಬೇಕಲ್ವೇನೋ? ಸಾಯಂಕಾಲದಿಂದ ನನ್ನ ನಾಲ್ಗೇನು ಮರಗಟ್ಟು ಹೋಗ್ಬಿಟ್ಟಿದೆ ಕಣ. ಅಪ್ಪ, ನೀನೇನಾದ್ರೂ ನಂಗೆ ಕಾಸು ಕೊಟ್ಟಿದ್ಯಾ? ಬಂದಾಗೆಲ್ಲ ಕೇಳ್ತಿರ್ತಿಯಲ್ಲ. ಎಣ್ಣೆಗೆ ಮಿಕ್ಸರ್ ಇದ್ರೆ ಚೆನ್ನಾಗಿರ್ತೈತಪ್ಪ. ಮನೇಲಿ ಯಾರನ್ನಾದ್ರೂ ನಾನು ಮಾತಾಡ್ಸೋದಕ್ಕೆ ಹೋದ್ರೆ ಸೀಳ್ ನಾಯಿ ತರ ಬರ್ತಾರೆ. ನಮ್ಮ ಕನ್ನಡಾಂಬೆಗೆ ಮಲ್ಲೆ ಹೂವ ಮಾಲೆ, ನಮ್ಮ ಹೆತ್ತ ತಾಯಿಗೆ ಮಂಗಳಾರತಿ, ಮನಸಲಿ ಬಂಗಾರ ಕಣ್ಣ ಹೊಳಪಲಿ ಕರುಣೆ. ನಮ್ಮ ಕನ್ನಡಾಂಬೆಗೆ ಮಲ್ಲೆ ಹೂವ ಮಾಲೆ, ನಮ್ಮ ಹೆತ್ತ ತಾಯಿಗೆ ಮಂಗಳಾರತಿ, ಮನಸಲಿ ಬಂಗಾರ ಕಣ್ಣ ಹೊಳಪಲಿ ಕರುಣೆ. ಬಹುಜಾತಿಯ ಸಂಸ್ಥೆಗಳು. ಯಾವ ದೇಶದಲ್ಲಿ ಬಹುಜಾತಿಯ ಸಂಸ್ಥೆಗಳಿರುತ್ತೋ, ಎಲ್ಲಿ ವ್ಯಾಪಾರ ಸ್ಥಳಗಳನ್ನ ವಿಸ್ತರಿಸ್ತಾರೋ ಆ ದೇಶದಲ್ಲಿ ವ್ಯಾಪಾರ ಹೆಚ್ಚಿ, ಅಲ್ಲಿನ ಆದಾಯ ಹೆಚ್ಚಿ, ಉದ್ಯೋಗವ
ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಮಗ ಕುಮಾರಿ ನೋಟ್ಸ್ ಕಣೋ. ಲೇ ಹೇಗೂ ಸಿಕ್ತು? ಕ್ಲಾಸ್ ರೂಮಲ್ಲಿ ಕದ್ದಿದ್ದು. ಕಳ್ತನ ಮಾಡ್ಬಿಟ್ಟಲ್ಲ ಮಗ ನೀನು. ಆದ್ರೆ ನೋಟ್ಸ್ ಇಟ್ಕೊಂಡು ಏನೋ ಮಾಡ್ತೇನೆ ನೀನು. ಕೊಡಿದೆ ಆ ಹುಡುಗಿ ಹ್ಯಾಂಡ್ ರೈಟಿಂಗ್ ಹೆಂಗೈತೆ ಅಂತ ನೋಡೋಣ. ಬಾ ಸೂಪರ್ ಆಗಿದೆ ಕಣೋ. ಸಖತ್ತಾಗಿ ಬರೀತಾಳ ಕಣೋ ಕುಮಾರಿ. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಹುಡುಗಿ ಗುಣ ಚೆನ್ನಾಗಿದ್ರೆ ಅವಳ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿರುತ್ತಂತ. ಅದಲ್ಲ ಕಣ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಅವ್ರ ಮನ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತಂತೆ. ಆದ್ರೂ ಈ ನೋಟ್ಸ್ ಇಟ್ಕೊಂಡು ಏನೋ ಮಾಡ್ತೀಯ ನೀನು. ಕುಮಾರಿ ಹತ್ರ ಕ್ಲಾಸ್ ರೂಮಲ್ಲಿ ಸಿಕ್ಕಿದ್ದು ಅಂತ ಹೇಳಿ ಪರಿಚಯ ಮಾಡ್ಕೋತೀನಿ ಕಣೋ. ಹಾಗಾದ್ರೆ ಈಗಲೇ ಕೊಡೋಣ ಬಾರೋ. ಈಗ ಬೇಡ ಕಣೋ, ಬಸ್ಸಲ್ಲಿ ಎಲ್ರು ಇದಾರೆ, ಚೆನ್ನಾಗಿರೋದಿಲ್ಲ. ನಾನು ನಾಳೆನೇ ಕೊಡ್ತೀನಿ. ಬಸ್ ಪೂರ್ತಿ ಖಾಲಿ ಐತೆ ಕಣೋ. ಇದೇ ಕರೆಕ್ಟ್ ಟೈಮು. ನಾನು ಇದ್ದೀನಿ, ಬಾ ಹೋಗೋಣ. ಬಾ ಬೇಡ ಕಣೋ, ಬಾ ಕೊಡೋಣ ಬಾರೋ. ಬೇಡ ಕಣೋ, ಬಾರೋ ಇಲ್ಲಿ ತಗೋ. ಕೊಡ್ತೀನಿ ಇರೋ. ಕೊಡೋ ಇರೋಲೆ ಕೊಡೋ. ನೀನು ಕೊಡ್ತೆ ಕೊಡಲ್ವಾ ನೀನು? ಕುಮಾರಿ ನಿನ್ ನೋಟ್ಬುಕ್ಕು. ಕ್ಲಾಸ್ ರೂಮಲ್ಲೇ ನಿಮ್ಮ ನೋಟ್ ಸಿಕ್ತು, ತಗೊಳ್ಳಿ. ಥ್ಯಾಂಕ್ಸ್. ಮೋಸ್ಟ್ಲಿ ವೆಲ್ಕಮ್. ಅಮ್ಮ ಆ ಹುಡುಗ ನಮ್ ಕ್ಲಾಸ್. ಹೌದಾ? ಇಲ್ಲಿ ಕೇಳುವಾಸು. ಸಾರಿ ಕಣೋ. ಲೋ ರಾಕೇಶ, ಇನ್ನೊಂದು ಮಾತಾಡಿದ್ರೆ ಮರ್ಯಾದೆ ಇರೋಲ್ವಾ ನಿಂಗೆ? ಎಷ್ಟು ಪ್ಲಾನ್ ಮಾಡಿದ್ನೋ ಎಲ್ಲ ವೇಸ್ಟ್ ಆಗೋಯ್ತು. ಬೆಟ್ ತಗೊಂಡು ಹೊಡಿಬೇಕು ನಿನಗೆ. ಕವಿತಾ ಊಟಕ್ಕೆ ಹೋಗ್ಲಿಲ್ವಾ? ಹಾ, ಅಷ್ಟೊತ್ತಿಂದ ನಿನ್ಗೋಸ್ಕರನೇ ಮಗ, ಅಲ್ಲಿ ನೋಡು ಒಂದ್ಸತಿ. ತುಂಬಾನೇ ಹೊಟ್ಟೆ ಹಸ್ವಾಗ್ತಿದೆ ಕಣೆ. ನೋಡಿ ಸರ್ ಕಾಡ. ಬನ್ನಿ ಬೇಗ. ನಿನ್ನ ಆಡಲ್ಲ ಬಿಡೋ. ಆಡಲೇ. ಸರಿ, ನೀನ್ ಯಾವಾಗ ನೋಡಿದ್ರು ಹೀಗೆ ತಾನೇ ಹೇಳೋದು? ನೀನ್ ಆಡೋ. ವಾಸು, ಸುಧಾನ್ ಕೇಳೋ, ಕುಮಾರಿನ ಪರಿಚಯ ಮಾಡಿಸ್ತಾಳೆ. ಪರಿಚಯ ಮಾಡಿಸ್ತಾಳೆ ಅಂತ್ಯಾ? ಮಾಡಿಸಲ್ ಕಣ. ಇವಾಗ್ಲೇ ಕೇಳು, ಇಲ್ಲಾಂದ್ರೆ ಹೋಗ್ಬಿಡ್ತಾಳೆ. ಆ ಹುಡುಗಿ ಹತ್ರ ಹೇಗೋ ಕೇಳೋದು. ಸುಧಾ, ನನ್ ಮಗ್ನೆ ಬಾಯಿ ಮುಚ್ಕೊಂಡಿರೋ ನೀನು. ಏನ್ ರಾಕೇಶ್? ವಾಸು ಕರಿತಾ ಇದ್ದೇನೆ, ನಿನ್ನ ಹತ್ರ ಏನೋ ಕೇಳಬೇಕಂತೆ. ಕೇಳೋ. ಏನ್ ವಾಸು? ಏನಿಲ್ಲ ಸುಧಾ, ಅವನೇನೋ ಬಾಯ್ಗೆ ಬಂದಾಗ ಮಾತಾಡ್ತಾನೆ. ಇಲ್ಲ ಸುಧಾ, ವಾಸು ನಿನ್ ಜೊತೆ ನಿಜವಾಗ್ಲೂ ಮಾತಾಡ್ಬೇಕು. ಮಾತಾಡಲಿ. ಏನ್ ವಾಸು, ಪರವಾಗಿಲ್ಲ, ನಾನು ಏನು ಅನ್ಕೊಳಲ್ಲ. ಸುಧಾ, ನೀನು ಕುಮಾರಿ ಕ್ಲೋಸ್ ಫ್ರೆಂಡ್ಸಾ? ಹಾ, ನಾವಿಬ್ರು ಸ್ಕೂಲಿಂದಾನೇ ಬೆಸ್ಟ್ ಫ್ರೆಂಡ್ಸ್. ಯಾಕೆ? ಏನಿಲ್ಲ, ಸುಮ್ನೆ ಕೇಳ್ದೆ. ಈ ಪರಿಚಯ ಮಾಡ್ತಂತ ಕೇಳೋ ಏನೋ. ನನ್ಗೆ ಅರ್ಥ ಆಯ್ತು ಬಿಡು ವಾಸು. ಆ ಕುಮಾರಿನ ನಿಂಗ್ ಪರಿಚಯ ಮಾಡಿಸ್ಬೇಕು ತಾನೆ? ಹೌದು ಸುಧಾ. ಯಾಕೆ ಎಲ್ರು ಅವಳಿ ಹಿಂದೆನೆ ಬೀಳ್ತಿದ್ದೀರಾ? ಪ್ಲೀಸ್ ಸುಧಾ, ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಸರಿ ಬಿಡು, ಅವಳಿಗೆ ಹೇಳ್ತೀನಿ ಬಿಡು ವಾಸು. ಒಪ್ಕೊಂಡ್ರೆ ಪರಿಚಯ ಮಾಡಿಸ್ತೀನಿ. ಇನ್ನು ಸದ್ಯ ಹುಡುಗಿ ಸಿಕ್ಕಿದ್ರೆ ಐ ಲವ್ ಯು ಅಂತ ಹೇಳ್ಬಿಡ ವಾಸು. ಕುಮಾರಿ, ವಾಸು ಇವನೇನೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಡ್ತಿರೋದು. ಹಾಯ್ ವಾಸು. ಹಾಯ್ ಕುಮಾರಿ. ಮಾತಾಡು ವಾಸು, ಅವಾಗೇನು ಮಾತಾಡ್ಬೇಕು ಅಂದೆ? ಮಾತಾಡೋ. ಚೆನ್ನಾಗಿದ್ಯಾ ಕುಮಾರಿ? ಚೆನ್ನಾಗಿದ್ಯಾನ? ಚೆನ್ನಾಗಿದ್ದೀನಿ. ಏನೇ ಈ ಹುಡುಗ? ಇದಕ್ಕೇನ ವಾಸು ಪರಿಚಯ ಮಾಡಿಸು ಅಂತ ಹೇಳಿದ್ದು? ಸರಿ ವಾಸು, ಹೊರಡ್ತೀನಿ. ಬಾಯ್. ಬಾಯ್ ಕುಮಾರಿ. ಬಾರೆ. ಚೆನ್ನಾಗಿದ್ಯಾ ಅಂತ ಕೇಳ್ತಾನಲ್ಲ ಆ ಹುಡುಗ. ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮಾತಾಡು ಅಂದ್ರೆ ಚೆನ್ನಾಗಿದ್ಯಾ ಅಂತ ಕೇಳ್ತೀಯಾ? ನಾನ್ ಹೇಳಿದ್ನಲ್ಲ ನಿಮ್ಗೆ ಇದೆಲ್ಲ ಸರೋಗಲ್ಲ ಅಂತ. ಬರ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ. ಏನೋ ಇಂಗ್ಲಿಷ್ ಇದು. ಲವ್ ಲಕ್ಷ್ಮೀಪತಿ, ಸ್ವಲ್ಪ ಹೆಲ್ಪ್ ಮಾಡೋ. ಅದ್ರ ಬದಲು ಓದ್ಬೋದಲ್ವೇನೋ ಮುಠಾಳ. ಅರ್ಥ ಬರುತ್ತೆ, ಬರೀಬೇಕಲ್ವಾ? ನನಗೆ ಹೆಂಗ್ ಓದೋಕ್ಕಾಗತ್ತೆ ಹೇಳಿ ನೀನೆ. ಹಾಯ್ ವಾಸು. ಹಾಯ್ ಕುಮಾರಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ.
ಹೇ ವಾಸು, ಏನೋ ಮಾಡ್ತಾ ಇದ್ಯಾ? ಕುಮಾರಿ ನೋಡ್ತಾ ಇದ್ದೆ ಕಣೋ. ಮಗ, ಆ ಹುಡುಗಿ ನಿನ್ನ ಕಾಮಿಡಿ ಪೀಸ್ ಅನ್ಕೊಂತವಳೆ. ನನ್ನ ಮಾತು ಕೇಳಿ ಬಿಟ್ಬಿಡು. ಲೋ ರಾಕೇಶು, ನಂಗೆ ಕುಮಾರಿ ತುಂಬಾ ಇಷ್ಟ ಆದ್ಲು ಕಣೋ. ಅದಕ್ಕೆ ಐ ಲವ್ ಯು ಹೇಳಬೇಕು ಅಂತ ಅನ್ಕೋತಾ ಇದ್ದೀನೋ. ಎಲ್ಲಿ ನಿನ್ನ ಮುಖ ತೋರಿಸು ಒಂದ್ಸತಿ ನನಗೆ. ಮಗ, ಓವರ್ ಕಾನ್ಫಿಡೆನ್ಸ್ ಬೇಡ ಕಣೋ. ಆ ಹುಡುಗಿ ನಿನಗೆ ಬಿಡೋದಿಲ್ಲ. ಹೊಟ್ಟೆ ಊರಿ ಕಣೋ ನಿಂಗೆ. ನನ್ನ ಮಗನೇ ನೀನು ಇಷ್ಟ ಕಣೋ. ಮಗ, ಆ ಹುಡುಗಿನ ಎಷ್ಟೋ ಜನ ಲೈನ್ ಹೊಡಿತಾರೆ ನಮ್ಮ ಕಾಲೇಜಲ್ಲಿ. ಅವರೆಲ್ಲರೂ ಬಿಟ್ಬಿಟ್ಟು ನಿನಗೆ ಬಿದ್ದು ಬಿಡ್ತಾಳಾ? ರಾಕೇಶು, ಹೇಗಾದ್ರೂ ಕುಮಾರಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಣೋ. ವಾಸು, ನಿಮ್ ಕ್ಲಾಸಲ್ಲಿ ನೀನೇ ಟಾಪರ್ ಅಂತೆ? ಹಾಗೆಲ್ಲ ಏನಿಲ್ಲ ಕುಮಾರಿ. ನಿಂಗೆ ಗೊತ್ತಿಲ್ಲ, ನಿಮ್ ಕ್ಲಾಸಲ್ಲಿ ನಿನ್ಗೆ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಅಷ್ಟೆಲ್ಲ ಏನ್ ಸೀನಿಲ್ಲ ಕುಮಾರಿ. ನಿಜ ವಾಸು, ಸುಧಾನ್ ಕೇಳು, ಅವಳೇ ಹೇಳಿದ್ದು ನಿಮ್ ಕ್ಲಾಸ್ ಅವ್ರು ಲೈನ್ ಹೊಡಿತಿದ್ದಾರೆ ಅಂತ. ಅಬ್ಬಾ, ನಾಚಿಕೆ ನೋಡು, ಮುಖ ಕೆಂಪಗಾಗೋಯ್ತು. ಕುಮಾರಿ, ನಿಂಗೆ ಬಾಯ್ ಫ್ರೆಂಡ್ ಇದಾನಾ? ಕುಮಾರಿ, ಲೈಬ್ರರಿ ಹೋಗ್ತಿದ್ದೀನಿ, ಬರ್ತೀಯಾ? ಹಾ, ಬಂದೆ. ವಾಸು, ಲೈಬ್ರರಿಗೆ ಹೋಗ್ಬೇಕು, ಮತ್ತೆ ಸಿಗೋಣ. ಬಾಯ್. ಬಾಯ್. ಈಗ ಯಾಕೆ ಲೈಬ್ರರಿ? ನಾಳೆ ಎಕ್ಸಾಮ್ ಇದೆ, ಓದ್ಕೊಳ್ಳೋಣ. ಯಾವಾಗ್ಲೂ ಎಕ್ಸಾಮೇನಾ? ಎಕ್ಸಾಮ್ ಅಂದ್ರೆ ಓದ್ಕೊಳ್ಳಬೇಕಲ್ವೇನೆ? ಏನು ಕುಮಾರಿ ಜೊತೆ ಮಾತಾಡ್ದ? ಕೇಳ್ದ ಮಗ, ಬಾಯ್ ಫ್ರೆಂಡ್ ಯಾರಾದ್ರೂ ಇದಾರ ಅಂತ. ಏನೋ ಅದ್ರ ಬಗ್ಗೆ ಮಾತಾಡ್ಬೇಕಾರೆ ಸುಧಾ ಬಂದು ಲೈಬ್ರರಿ ಕರ್ಕೊಂಡು ಹೋದ್ಲು. ನನಗನ್ಸುತ್ತೆ ಪಕ್ಕ ಯಾರು ಇರಲ್ಲ ಅಂತ. ಇದ್ದಿದ್ರೆ ಅವಳು ಅವನ ಜೊತೆನೆ ಬಿಸಿ ಇರ್ತಾ ಇದ್ಲು. ಮಗ, ನಾವು ಕೂಡ ಓದಕ್ಕೆ ಅಲ್ಲಿಗೆ ಕೊಡ ಬರ. ಬಾರೋ, ಬಾ ಹೋಗೋಣ. ಲೇ, ಲೇ ರಾಕೇಶ, ಹುರ್ಷಿ ನೋಡೋ. ಏ ಹೀರಾ, ಇವಾಗ ನೋಡ. ಏನು ಮಾಡ್ತಾ ನೀನು? ಕುಮಾರಿ ಕೂಡ ನಿನ್ನಂದ್ರೆ ಇಷ್ಟ ಅನ್ಸುತ್ತೋ? ಅನ್ಸುತ್ತೆಲ್ಲ ಕಣೋ, ಪಕ್ಕ. ಹೌದು ಕಣೋ. ಕೇಳೋ ಫಸ್ಟ್. ಏನೇ ಕುಮಾರಿ, ಇವತ್ತು ಸರ್ ಹತ್ರ ಅಷ್ಟೊಂದ್ ಮಾತಾಡ್ತಿದ್ದ? ಸಿವಿಲ್ ಸರು ಲೈನ್ ಹೊಡಿತಾ ಇದ್ದಾರೆ. ನಿಜನಾ? ಮತ್ತ ಆಮೇಲೆ ಏನು ಗೊತ್ತಾಗ್ದಿರೋ ಹಾಗೆ ಸುಮ್ನಿದೀನಿ, ಅರ್ಥ ಆಗದೆ ಸಾಯ್ತಿದ್ದಾನೆ. ಇವ್ನ್ ಯಾರೋ ದಿನಾ ಬಸ್ ಸ್ಟಾಪ್ ಬರ್ತಿದ್ದಾನೆ. ಕಾಲೇಜಲ್ಲಿ ಯಾರಿಗೋ ಲೈನ್ ಆಗ್ತಿದ್ದಾನ್ ಕಣೆ. ಇನ್ಯಾರ್ಗೆ? ಕುಮಾರಿಗೇನೆ. ಕುಮಾರಿ, ನಿಂಗೆಲ್ಲೋ ಮಚ್ಚೆ ಇದೆ ಕಣೆ. ಇಲ್ಲ ಅಂದ್ರೆ ಇಷ್ಟೊಂದ್ ಜನ ಫ್ಯಾನ್ಸ್ ಇರ್ತಾರ ಕಾಲೇಜಲ್ಲಿ. ಬಾಯಿ ಮುಚ್ಕೊಂಡಿರ್ರೆ, ಬನ್ನಿ, ಬಸ್ ಬರ್ತಾ ಇದೆ. ಒಳ್ಳೆ ಬೇಗ ಹತ್ತೆ, ತುಂಬಾ ರಶ್ ಇದೆ. ಬನ್ನಿಮ್ಮ, ಎಲ್ರು ಒಳಗ್ ಬನ್ನಿ. ಏನ್ ಇಷ್ಟೊತ್ತಾಗೋಯ್ತಲ್ಲ? ಇವತ್ತು ಸೋಮವಾರ ಅಲ್ವಾ, ಕಸ್ಟಮರ್ಸ್ ತುಂಬಾನೇ ಇದ್ರು, ಲೇಟ್ ಆಯ್ತು. ಸರಿ, ತಿಂದಾ? ಆಯ್ತು. ನಿಂದು? ಆಯ್ತು, ತಿಂದೆ ಇವಾಗ್ಲೇ. ಮಾತಾಡ್ಬಿಡಿ, ಕುಮಾರಿ ಮಲ್ಕೊಂಡಿದ್ದಾಳೆ. ಸದ್ ಮಾಡ್ದೆ, ಬೇಗ ರೂಮ್ ಒಳಗಡೆ ಬಾ. ತುಂಬಾ ದಿನ ಆಗೋಗಿತ್ತು ನಿನ್ನ ನೋಡಿ. ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಈ ನಡುವೆ ನಮ್ಮನ್ನೆಲ್ಲ ಮರ್ತೇ ಹೋದೆ. ಮನೆ ಕಡೆ ಬರೋದೇ ಇಲ್ಲ ನೀನು. ದಿನನು ಹೇಗ್ ಬರೋದಕ್ಕಾಗತ್ತೆ? ತಾಳು, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಯಾವಾಗೂ ಇದೇ ಹೇಳ್ತೀಯ, ನನ್ಗಂತೂ ಮಾಮೂಲಾಗೋಯ್ತಿದೆಲ್ಲ. ಅಂದ್ಹಾಗೆ ಹಿರಿಯ ಮಗನಾದ ಚರಣ್ ರಾಜ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಾಂತ, ಸ್ವಲ್ಪ ಟೀ ತಂದು ಕೊಡ್ತೀಯಾ? ಅಂಗಡಿಗೆ ಹೋಗ್ಬೇಕು. ಕುಮಾರಿ, ಏನಮ್ಮ? ಒಂದ್ ನಿಮಿಷ ಬಾಮ್ಮ, ಇಲ್ಲಿ ಕಾಲೇಜಿಗೆ ಹೋಗ್ಬೇಕು, ಟೈಮ್ ಆಗ್ತಾ ಇದೆ. ಹೋಗಿ ಅಂತೆ ಬಾಮ್ಮ, ಕರೆದ್ರೆ ಬರ್ಬೇಕು. ಬಂದೇ ಇರು. ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳು. ತಗೋ ಟೀ, ಹೋಗಿ ಅಂಕಲ್ ಕೊಟ್ಬಾ. ನನ್ ಕೈಲಾಗಲ್ಲ, ಬಸ್ಸಿಗೆ ಟೈಮ್ ಆಗ್ತಿದೆ. ಅದೇ ಬೇಡ ಅನ್ನೋದು. ಏನಾದ್ರೂ ಹೇಳಿದ್ರೆ ಮಾಡ್ಬೇಕು. ಹುಟ್ಟಿದ ದಿನ ಆಗಿರೋದ್ರಿಂದ
ಕುಟುಂಬಸ್ಥರು ಶುಭ ಕೋರ್ತಾ ಇದ್ದಾರೆ. ಅಪ್ಪ ವಿಜಯ್, ಅಕ್ಕ ಶ್ರಾವಣಿ. ಇಲ್ಲೇ ತಿಂದು ಹೋಗೆ, ಬಾಕ್ಸ್ಗೆ ಯಾಕೆ? ಲಂಚ್ಗೆ ಚಪಾತಿ ಮಾಡಿದೀನಲ್ಲ. ನನಗಲ್ಲ, ನನ್ನ ಫ್ರೆಂಡ್ಗೆ. ಕುಮಾರಿ ಹೋಗ್ ಅಂಕಲ್ ಹತ್ರ ಮಾತಾಡು. ನಾನು ಹೋಗಲ್ಲ. ನನ್ ಬಂಗಾರ ಅಲ್ವಾ, ಹೋಗಮ್ಮ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನವೀನಣ್ಣ ಯಾಕಣ್ಣ ಡಲ್ ಆಗಿದ್ಯಾ? ಏನಿಲ್ಲ ಕಣ. ಅದಕ್ಕೆ ಬರ್ತಾ ಇದ್ದಾಳೆ ನೋಡೋಣ. ಹಾಯ್ ಕುಮಾರಿ. ಹಾಯ್. ಸರಿ ನಾನು ಇನ್ನು ಹೋಗ್ತೀನೋ. ಸರಿ, ಆಲ್ ದ ಬೆಸ್ಟ್ ಅಣ್ಣ. ನಿನ್ ಬಾಯಿ ಮುಚ್ಚ ಸಾಕು. ಏನ್ ಕುಮಾರಿ, ನನ್ ಜೊತೆಗೆ ಸರಿಯಾಗಿ ಮಾತಾಡ್ತಿಲ್ಲ ನೀನು, ಅವಾಯ್ಡ್ ಮಾಡ್ತಾ ಇದ್ಯಾ? ಹಾಯ್ ಸುಧಾ. ಹಾಯ್ ಕಣೆ. ಬಸ್ ಇನ್ನು ಬಂದಿಲ್ವಾ? ಇಲ್ಲ ಕಣೆ, ಬಂದಿಲ್ಲ. ಹೇ ಬಂದ ನೋಡು, ನಿನ್ ದೊಡ್ಡ ಫ್ಯಾನ್. ನೀನೊಂದ್ಸರಿ ಅವನನ್ನ ನೋಡ್ಬಿಟ್ರೆ ಮುಗ್ದೋಯ್ತು. ಇವತ್ತ ಒಂದ್ ಅಟೆಂಡೆನ್ಸ್ ಹಾಕೊಂಡೇ ಬಿಡ್ತಾನೆ. ಸುಧಾ, ಈ ಬಾಕ್ಸ್ ವಾಸು ಕೊಡ್ತೀಯಾ? ಯಾಕೆ ಕುಮಾರಿ, ನೀನು ಬರ್ತೀಯ ಅಲ್ವಾ ಕಾಲೇಜ್ಗೆ? ಇಲ್ಲ ಕಣೆ, ಯಾಕೋ ಹೊಟ್ಟೆ ನೋವಾಗ್ತಿದೆ, ಮನೆಗ್ ಹೋಗ್ತೀನಿ. ಈ ಬಾಕ್ಸ್ ವಾಸು ಕೊಡು. ಏನ್ ಸ್ಪೆಷಲ್? ವಾಸುಗ್ ಬಾಕ್ಸ್ ತಂದ್ಬಿಟ್ಟಿದ್ಯಾ? ಹಾಗೇನಿಲ್ಲ, ಕಾಲೇಜಿಗೆ ಬರ್ತಿಲ್ವಲ್ಲ, ಪಾಪ ತಿನ್ಲಿ ಅಂತ. ಸರಿ ಮತ್ತೆ. ಸರಿ. ವಾಸು ಮಾತ್ರ ತಿನ್ಬೇಕು, ಇನ್ ಯಾರಿಗೂ ಕೊಡ್ಬೇಡ ಅಂತ ಹೇಳು, ಸರಿನಾ? ಸರಿ ಸರಿ. ಅಣ್ಣ ದುಡ್ಡು ನಾಳೆ ಕೊಡ್ತೀರಣ್ಣ. ಮಗ ಬರೋ ಹೋಗೋಣ, ಬಸ್ ಬಂತು. ಏಯ್ ಬಾರ ಲಕ್ಷ್ಮಿ, ಸುಧಾ ಪೌಡ್ರ್ ಹಾಕೊಂಡು ಸಾಕಾದ ರೆಡಿ ಆಗೋಳ್ಕಣ. ವಾಸು ನಿಮ್ಮ ಹುಡುಗಿ ಬಂದಿಲ್ವಲ್ಲ ಇವತ್ತು ಬಂದಿಲ್ಲ ಅನ್ಸುತ್ತೆ. ರೈಟ್ ರೈಟ್ ರೈಟ್. ತಿಂಚನಾ? ಬೇಡ ಕಣೋ, ನೀ ತಿನ್ನು. There are 20 vowel sounds in English. ಅದು ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ 5 vowel ಲೆಟರ್ಸ್ ನ ಎ, ಇ, ಐ, ಓ, ಯು. ವಾಸು, ಕುಮಾರಿ ನಿನ್ಗೋಸ್ಕರ ಲಂಚ್ ಬಾಕ್ಸ್ ಕೊಟ್ಟಿದ್ದಾಳೆ. ಸುಧಾ ಕುಮಾರಿ ಬಂದಿದ್ದಾಳ ಕಾಲೇಜ್ಗೆ? ಇಲ್ಲ ವಾಸು, ಅವಳಿಗೇನೋ ಸ್ವಲ್ಪ ಹೆಲ್ತ್ ಸರಿ ಇಲ್ವಂತೆ, ಅದಕ್ಕೆ ಬಸ್ ಸ್ಟಾಪ್ ವರ್ಗೂ ಬಂದು ವಾಪಸ್ ಹೋದ್ಲು. ವಾಸು, ನೀನ್ ಮಾತ್ರನೇ ತಿನ್ಬೇಕಂತೆ, ನಿನ್ಗೆ ಕೊಟ್ಟಿರೋದು. ಏನ್ ನಡೀತಿದೆ ವಾಸು ನಿಮ್ಮಿಬ್ರು ಮಧ್ಯೆ? ಏನಿಲ್ಲ ಸುಧಾ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ನೀನ್ ಸುಮ್ನೆ ಓವರ್ ಆಕ್ಷನ್ ಮಾಡಬೇಡ. ಇಲ್ಲೆಲ್ಲರೂ ಒನ್ ವೇ ಟ್ರಾಫಿಕ್ ತರ ಮಾತಾಡ್ತಾರೆ, ಆದ್ರೆ ಇಲ್ಲಿ ಲವ್ ಸಕ್ಸಸ್ಫುಲ್ ಆದ್ರೆ ಗಂಡ್ಸು ಹೆಂಗ್ಸು ಅಂತ ನೋಡ್ದೆ ಇಬ್ಬರದು ರೆಸ್ಪಾನ್ಸಿಬಿಲಿಟಿ. ಫೋನ್ ರಿಂಗ್ ಆಗ್ತಾ ಇದ್ರೆ ನೋಡಕ್ ಆಗಲ್ವಾ? ನಾನ್ ಮನೇಲಿದ್ರೆ ಸಾಕು, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಹಲೋ ಹಲೋ, ಹಾಳ ಕಟ್ಟಾಗೋಯ್ತು. ಹೌದೌದು, ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ತಿರೋದು. ಕಾಲೇಜ್ಗೆ ಹೋಗು ಅಂದ್ರೆ ಕುತ್ಕೊಂಡ್ಬಿಡ್ತೀಯ ಟಿವಿ ನೋಡ್ಕೊಂಡು. ಪ್ರಕಾಶ್ ಇಲ್ಲೇನ ಮಾಡ್ತಾ ಇದ್ಯಾ? ಬಾರ ಹೋಗೋಣ, ನಿಮ್ಮ ಅಪ್ಪ ಕಾಯ್ತಾನೆ. ಇಲ್ಲ ತಾನೆ, ಇನ್ನು 2 ವರ್ಷ ಇಲ್ಲ ಇದೆ. ಏನು ಪ್ರೀತಿ ಮಾತುಕತೆ ಬಗ್ಗೆ ಎಲ್ಲ ನಿಮ್ಮ ಹತ್ರನೇ ಕುಮಾರಿ, ಫೋನ್ ತೆಗಿಯೇ, ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದೀನಿ. ದಿನಾ ಈ ಫೋನ್ ಎತ್ತೋದೇ ಸರಿ ಹೋಗುತ್ತೆ ನಂಗೆ. ನಮಗೆ ಸಿಗೋದು ಕಡಿಮೆ. ಹಲೋ ಹಲೋ ಕುಮಾರಿ. ಕುಮಾರಿನೇ, ನೀವ್ಯಾರು? ಕುಮಾರಿ, ನಾನ್ ವಾಸು. ಯಾರೇ ಅಂಕಲಾ? ಅಲ್ಲ ಅಮ್ಮ, ಫ್ರೆಂಡು. ಹೇಳ್ ವಾಸು, ಏನ್ ಫೋನ್ ಮಾಡಿದ್ದು? ಕುಮಾರಿ, ಇವತ್ ಯಾಕೆ ಕಾಲೇಜಿಗೆ ಬಂದಿಲ್ಲ ನೀನು? ಯಾಕೆ ಮಿಸ್ ಮಾಡ್ಕೋತಿದ್ಯಾ? ಕುಮಾರಿ, ನೀನ್ ಕಾಲೇಜಿಗೆ ಬರ್ದಿರೋ ಕಾರಣದಿಂದ ನನಗ್ ತುಂಬಾನೇ ಟೆನ್ಷನ್ ಆಗೋಗಿತ್ತು. ಥ್ಯಾಂಕ್ಸ್ ವಾಸು, ಎಷ್ಟು ಕೇರ್ ಮಾಡ್ತೀಯಾ. ಅವಳು ಬಾಕ್ಸ್ ಕೊಟ್ಲಾ ನಿಂಗೆ? ಸರಿ ವಾಸು, ಇಡ್ತೀನಿ. ಅಮ್ಮಂಗೆ ಹುಡುಗರ ಜೊತೆ ಮಾತಾಡ್ತಿರೋದು ಗೊತ್ತಾದ್ರೆ ಬೈತಾರೆ. ಯಾಕೆ ಕುಮಾರಿ ಇವತ್ತು ಕಾಲೇಜಿಗೆ ಬಂದಿಲ್ಲ ನೀನು? ಹೆಲ್ತ್ ಪ್ರಾಬ್ಲಮ್ ಅಂತೆ ನಿನಗೆ? ಗರ್ಲ್ಸ್ ಪ್ರಾಬ್ಲಮ್. ಗರ್ಲ್ಸ್ ಪ್ರಾಬ್ಲಮ್ಮಾ? ಹಾಗಂದ್ರೆ? ಅಬ್ಬಾ, ಅದು ಗೊತ್ತಿಲ್ವಾ? ಹೇಗ್ ಹೇಳೋದು ನಿಂಗೆ? ಅರ್ಥ ಮಾಡ್ಕೋ ಆಯ್ತಾ? ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಕುಮಾರಿ. ನನಗೆ ಪೀರಿಯಡ್ಸ್ ಹೊಟ್ಟೆ ನೋವಿದೆ. ಈಗ ಅರ್ಥ ಆಯ್ತಾ? ಅದಕ್ಕೆ ಕಾಲೇಜಿಗೆ ಬಂದಿಲ್ಲ. ಸರಿ, ಇಡ್ತೀನಿ, ಬಾಯ್. ಬಸ್ಸು, ಏನು? ಕುಮಾರಿ ಬಗ್ಗೆ ಗೋಡೆ ಮೇಲೆ ಯಾರೋ ತಪ್ಪಾಗಿ ಬರ್ದವ್ರ ಕಣ. ಅದನ್ನ ನೋಡಿ ಎಲ್ಲರೂ ನಗ್ತಾ ಇದಾರೆ. ಮಗ, ನನ್ ಮಗ ಯಾವನೋ ಅವನು. ಪಾಪದ ಹುಡುಗಿ ಕಣ ಅವಳು. ಅದ್ ನೋಡಿದ್ರೆ ಖಂಡಿತವಾಗ್ಲೂ ಮನಸ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ಕಳ್ಳನ ಮಗ ಯಾವನ ಬೇಕು ಅಂತಾನೆ ಬರ್ತಾನ ಕಣ. ಯಾರು ಅದ್ ಬರ್ದಿರೋದು? ಕುಮಾರಿ, ಅವಳು ಸರಿ ಇಲ್ಲ. ಯಾರು ಹಿಂಗ್ ಬರ್ದಿರೋದು? ಗೊತ್ತಿಲ್ಲ ಮಗ. ಏನ್ರೋ ನೋಡ್ತಿದ್ರಾ? ಹೋಗ್ರ ಇಲ್ಲಿಂದ.
ಇವನ್ ಯಾರು ಹೀರೋ ತರ ಬರ್ತಾವನೆ? ನಮ್ಗೆ ಯಾಕೋ ಅದೆಲ್ಲ ಬಾರೆ, ಸುಮ್ಮನೆ ಹೋಗೋಣ, ಯಾವನನ್ನ ಬರ್ಕೊಳ್ಳಿ. ಏಯ್ ಏಯ್, ನಿನ್ನೆ ಕಣ ಕರಿತಿರೋದು. ಯಾರ ನೀನು? ಯಾಕ ಅದನ್ನ ಒರೆಸ್ತಾ ಇದೀಯಾ? ಅವಳಿಗೂ ನಿನ್ಗೂ ಏನೋ ಸಂಬಂಧ? ಅವಳಿಂದ ನೀನು ಒದೆ ತಿನ್ಬೇಡ. ಹೋಗು ಹೋಗು, ಹುಷಾರಾಗಿ ಓದ್ಕೋ ಹೋಗು. ನನ್ನನ್ನ ಹಿಂದೆ ಸುತ್ತೋ ತರ ಮಾಡಿ ಈಗ ಲಾಸ್ಟ್ಗೆ ನನ್ನ ಬೇಡ ಅಂತ ಹೇಳ್ತಲ್ಲ. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಅದಕ್ಕೆ ಗೋಡೆ ಮೇಲೆ ಅವಳ ಚಿತ್ರ ಬರ್ದು ಎಲ್ರಿಗೂ ಗೊತ್ತಾಗೋ ತರ ಮಾಡ್ತಿರೋದು. ಇನ್ಮೇಲೆ ಈ ಕಾಲೇಜಲ್ಲಿ ಯಾರು ಅವಳನ್ನ ಲವ್ ಮಾಡ್ಬಾರ್ದು. ನೀನ್ ದೊಡ್ಡ ಹೀರೋ ತರ ಬಂದು ಒರೆಸ್ತಾ ಇದ್ಯಾ? ಅವಳೆಲ್ಲಾರನು ಯೂಸ್ ಮಾಡ್ಕೋತಿದ್ದಾಳೆ. ನನ್ ಮಗ್ನೆ, ನಿಂಗೆ ಎಷ್ಟು ಧೈರ್ಯ ಇರ್ಬೇಕು ಕುಮಾರಿಗೆ ಬೈತ್ಯಾ? ಹಾಕು ನನ್ ಮಗನ್ಗೆ. ಅಯ್ಯೋ ನನ್ ಮಗನೇ, ನೀನೇನ ಸಪೋರ್ಟ್ ಮಾಡೋದು ಅವಳಿಗೆ? ನನ್ನ ಇಷ್ಟ, ನಾನು ಏನಾದ್ರು ಮಾಡ್ಕೋತೀನಿ. ಅಯ್ಯೋ ನನ್ ಮಗನೇ, ಏನೋ? ಅವ್ಳ್ ನನ್ನ ಬಗ್ಗೆ ಏನೋ ಮಾತಾಡ್ದೆ, ಕುಮಾರ್ ಜೊತೆ ಇವತ್ತು. ನನ್ ಮಕ್ಳ ಇಬ್ರು ಬಿಸಾಕ್ ಬರೀ ಬಗ್ಗೆ ಬರೀತೀಯ ನೀನು. ತಗೊಳ್ರಿ. ಏನಾಯ್ತು ಅಣ್ಣ? ಯಾಕಣ್ಣ ನಮ್ಮ ಹುಡುಗರು ಹೊಡಿತಾ ಇದೀಯಾ? ಲೇ ಲಕ್ಷ್ಮಿ, ಈ ಲೋಫರ್ ನನ್ ಮಗ ಕುಮಾರಿ ಬಗ್ಗೆ ತಪ್ಪಾಗಿ ಬರ್ತಿದ್ದಾನೆ. ನಮ್ಮಮ್ಮ ಏನ್ ನಡೀತಿದೆ ಅಲ್ಲಿ? ಯಾವ ಕ್ಲಾಸ್ ನಿಮ್ದು? ಬಂದ್ರ ಪ್ರಿನ್ಸಿಪಾಲ್ ಹತ್ರ. ಇದಕ್ಕೇನ ನೀವು ಕಾಲೇಜ್? ಮೇಡಮ್ ಏನೂ ಇಲ್ಲ ಮೇಡಮ್, ಸಾರಿ ಮೇಡಮ್. ಲೇ ಬಂಡ್ರು ಅಣ್ಣ, ಹೋಗಿ ಅಣ್ಣ. ಇವಾಗಲ್ಲ ನಿನಗೆ, ಮುಂದೆ ಮುಂದೆ ನಿನಗೆ ಗೊತ್ತಾಗುತ್ತೆ. ನೀನ್ ಹೋಗೋಣ. ಇವರ ಹೀರೋಗಳು ಅಂದ್ಕೊಂಡ್ಬಿಟ್ಟವ್ರೆ. ಹೋಗ್ಲಿ ಬಿಡು. ಏನ್ರ ಪಿಕ್ಚರ್ ನೋಡೋ ತರ ನೋಡ್ತಾ ಇದೀರಾ? ಎಲ್ರು ಕ್ಲಾಸ್ ಹೋಗಿ. ನೀವೇನಲ್ಲಿ ಬಗ್ ನೋಡ್ತಿರೋದು? ಹೋಗಿ ಹೋಗಿ ಎಲ್ಲ ಒಳಗಡೆ ಹೋಗಿ. ಲೋ ಲಕ್ಷ್ಮಿ, ನಮ್ ಕ್ಲಾಸಲ್ಲಿ ಸುಧಾ ಚೆನ್ನಾಗಿರ್ತಲ್ಲ, ಕಲಾವತಿ ಚೆನ್ನಾಗಿರ್ತಲ್ಲ? ಕಲಾವತಿನೋ? ಅವಳೇ ಚೆನ್ನಾಗಿದ್ದಾಳೆ. ಹಂಗಾದ್ರೆ ಹುಡುಗಿಗೆ ಲೈನ್ ಹೊಡಿಯ. ನೋಡಿದ್ರೆ ಬರ. ನಾನ್ ಸುಧಾಗ ಲೈನ್ ಹೊಡಿತಾ ಇರ್ತೀನಿ. ಲೇ ವಾಸು, ನೀನ್ ಇನ್ನೂ ಡಲ್ ಆಗೇ ಇದೆಯೇನೋ? ಆಗಿದ್ದೇನೋ ಆಗೋಯ್ತು. ಕಾಲೇಜ್ ಗಲಾಟೆ ಬಗ್ಗೆ ಇನ್ನೂ ಯಾಕೋ ಚಿಂತೆ ಮಾಡ್ತಿದ್ಯಾ? ನನ್ ಮಗನ ಸುಮ್ನೆ ಬಿಟ್ಬಿಟ್ಕೊಣ. ನಾವು ನಮ್ ಗೆಳೆಯನ ಮೇಲೆ ಕೈ ಮಾಡ್ತಾನ ಅವನು. ಲೇ ನೀನ್ ಬಾಯ್ ಮುಚ್ಚ. ಅವ್ನ್ ಮೊದ್ಲೇ ಬೇಜಾರಲ್ಲಿದ್ದಾನೆ. ನೀನ್ ಅವನ್ನ ರೊಚ್ಚಿಗೆ ಬಿಸ್ಬೇಡ. ಅಲ್ಲ ಕಣೋ, ಮೊದ್ಲೇ ಅವನು ಪುಕ್ಲ ಇವನು ಅಂತವನು. ಕುಮಾರಿಗೋಸ್ಕರ ಸೀನಿಯರ್ಗೆ ಹೊಡೆದ್ಬಿಟ್ಟ. ನೋಡ್ತಾ ನೀನು? ಲವ್ ಅಲ್ಲಿ ಬಿದ್ರೆ ಅಷ್ಟೇ ಕಣ. ಅದಕ್ಕೆ ನನಗೆ ಕಲಾವತಿನೂ ಬೇಡ, ಯಾವಳು ಬೇಡ. ಮುಖ್ಯಮಂತ್ರಿಗೆ ಮತ್ತೊಂದು ಪತ್ರ ಬರೆದ ಕೇಂದ್ರ ಸಚಿವ. ಲಸಿಕೆ ಕ್ಯಾನ್ಸರ್ ಔಷಧಿ ವಾಸು, ಕಡ್ಡಾಯ. ಲೇ ವಾಸು, ಅಡ್ಡ ಮತದಾನದ ಆಟ. ಇನ್ನು ನಿನ್ ನಿದ್ದೆ ಮುಗ್ದಿಲ್ವೇನೋ? ಸರಿ, ಬೇಗ ಶರ್ಟ್ ಹಾಕೊಂಬಾ, ಹೋಗೋಣ. ಎಲ್ಲಿಗೋ? ನೀನ್ ಬಾರೋ, ನಾನು ಹೇಳ್ತೀನಿ. ಈ ಘಟನೆಯಿಂದ ಗ್ರಾಮದ ನಿವಾಸಿ ಸಂತಾರಾಮ ಜೊತೆ ಹೊಸಮಗಳು ಗ್ರಾಮದ ನಿವಾಸಿ. ಏನೋ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲೋ ಹೋಗ್ತಿದ್ಯಾ? ಎಲ್ಲೂ ಇಲ್ಲ, ಇಲ್ಲೇ ಬರ್ತೀನಿರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಅವನ್ನ? ಕೆಲ್ಸ ಇಲ್ವಾ ನಿನ್ಗೇನು? ಹೋಗ್ ಬರ್ತೀವಿರಕ್ಕ ಈಗ್ಲೇ. ಬೆಳ್ಬೆಳ್ಗೆ ಎಲ್ಲಿಗೆ ಹೋಗ್ತಿರೋ? ಕೇಳ್ತಿದ್ರು ಹಂಗೆ ಹೋಗ್ತಿರೋದ್ ನೋಡು. ಇಲ್ಲೇ ಬರ್ತೀನಿ ಇರಮ್ಮ. ಯಾಕೆ ಹೀಗ್ ಕಿರ್ಚ್ಕೋತಿದ್ಯಾ? ಊರಿಗೆಲ್ಲ ಕೇಳ್ಸೋ ತರ ನೀನು. ಏನೋ ನಾನ್ ಕಿರ್ಚಾಡ್ತಿದ್ದೀನೇನೋ? ನಿನ್ಗೋಸ್ಕರ ತಾನೇ ನಾನ್ ಹೇಳ್ತಿರೋದು. ನಂಗ್ ಗೊತ್ತು ಏನ್ ಮಾಡ್ಬೇಕಂತ, ನೀನೇನ್ ಹೇಳ್ಬೇಡ. ಕೆಲ್ಸಕ್ ಬರ್ದೇ ಇರೋರ್ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ ಕಣೋ. ನೀನ್ ಅಡಿಯಲ್ಲೇ. ನಿಮ್ಮಮ್ಮ ಏನೋ ನಂಗೆ ಹೋಗ್ತಾವ್ರೆ. ನಮ್ಮಮ್ಮ ಹಂಗೇನೆ ಕಣೋ. ಲೇ ಲಕ್ಷ್ಮಿ, ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಆ ನವೀನ್ಗೇನೋ ಕೋಪದಲ್ಲಿ ನಾನು ಹೊಡೆದ್ಬಿಟ್ಟೆ. ಅವ್ನ್ ಮತ್ತೆ ಏನೋ ಕಾಲೇಜಲ್ಲಿ ಗಲಾಟೆ ಮಾಡ್ಬೋದು ಅಂತ. ಅವನ್ಗಂತ ಸೀನ್ ಇಲ್ಲ ಬಿಡ. ಹಾಗೇನಾದ್ರೂ ಆದ್ರೆ ನಾವು ಜೊತೆಗಿದ್ದೀವಲ್ವಾ? ಅಷ್ಟೇ ಅಂತ್ಯಾ? ಅವನ್ ಬಗ್ಗೆ ಮರ್ತ್ಬಿಡು. ನೆಕ್ಸ್ಟ್ ಬಂದಾಗ ನೋಡ್ಕೊಂಡ್ರಾಯ್ತು. ಲೈ, ರಾಕೇಶ್ ನಮ್ಮ ಮನೆ ಹತ್ರ ಬಂದಿದ್ನೋ? ಏನಿಕೋ? ಅವ್ರ ಮನೆಗ್ ಬಾ ಅಂತ. ಅವ್ರ ಮನೇಲಿ ಯಾರು ಇಲ್ವಂತೆ. ಅವ್ರಮ್ಮ ಮದುವೆಗೆ ಹೋಗಿದ್ದಾರೆ. ಮಧ್ಯಾಹ್ನದವರೆಗೂ ಬರಲ್ವಂತೆ. ಅಷ್ಟಕ್ಕೂ ಇವಾಗ ಅವನ್ ಮನೆಗೆ ಏರಿಕೋ? ಭಕ್ತಿ ಸಿನಿಮಾ ಸಿಡಿ ಇದೆ ಅಂತ. ನೋಡ್ರಣ ಬಾರೋ. ಲೇ ಲಕ್ಷ್ಮಿ, ಫಸ್ಟ್ ಸೈಕಲ್ ನಿಲ್ಸೋ. ಯಾಕ? ನನಗ್ ಮೂಡಿಲ್ಲ, ನಾನ್ ಮನೆಗೆ ಹೋಗ್ತೀನಿ, ನೀನ್ ಹೋಗು. ಲೇ ಬಾಯಿ ಮುಚ್ಕೊಂಡ್ ಬಾ. ಓವರ್ ಆಕ್ಟಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ. ನೀನ್ ಡಲ್ ಆಗಿದೀಯ ಅಂತ ನಿಂಗೋಸ್ಕರನೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು. ಲೇ ಹಂಗೇನಿಲ್ಲ ಕಣೋ, ನಿಜವಾಗ್ಲೂ ಮೂಡಿಲ್ಲ ಕಣೋ. ಪ್ಲೀಸ್ ಕಣೋ. ಸಿಡಿ ಪ್ಲೇಯರ್ ನ ಬಾಡಿಗೆ ತರೋದಕ್ಕೆ ಎಷ್ಟೊತ್ ಬೇಕನಾ? ಯಾವ್ದಾದ್ರು ಒಳ್ಳೆ ಸಿಡಿ ಹಾಕೋ ಮಾರಾಯ. ತಂದಿದ್ದನ್ನೇ ತರ್ತಾ ಇರ್ತೀಯ. ಸೆಂಟ್ರಲ್ಲಿ ಇವ್ನ್ ಬೇರೆ ಇವತ್ತು ಲೇಟ್ ಮಾಡ್ತಾ. ಲೇ ರಾಕೇಶ, ನಿಮ್ಮಮ್ಮ ಎಷ್ಟೊತ್ತಾಗುತ್ತೋ ಬರೋದು? ಅವ್ರಿನ ಸಾಯಂಕಾಲ ಕಣ ಬರೋದು. ಮತ್ತಿವ್ನು ಮಧ್ಯಾಹ್ನ ಬರ್ತಾರೆ ಅಂದ? ಅವರೆಲ್ಲ ಬರ್ತಾರೆ. ಒಂದೇ ಸತಿ ರಾತ್ರಿ ಊಟ ಮಾಡ್ಕೊಂಡೆ ಬಂದ್ಬಿಡ್ತಾರೆ. ಗೊತ್ತಲ್ಲ ನಮ್ಮ ಅಪ್ಪನ ಬಗ್ಗೆ ನಿನ್ಗುನು. ಹೌದು ಬಿಡು. ನಿಮ್ಮಪ್ಪ ಫ್ರೀ ಸರ್ವಿಸ್ ಅಂದ್ರೆ ಎಲ್ಲಿ ಬಿಡ್ತಾನೆ? ನಿಮ್ಮ ಅಪ್ಪ ನೋಡೆ ದಾನ ವೀರ ಶೂರ ಕರ್ಣ ತೆಗ್ದಿರೋದು. ಕೊಡಾಯ್ತಾ? ಲೇ ಇದನ್ನಾಕೋ.
ಏನಕ್ಕ ಅಷ್ಟ್ ಬೇಗ ಮುಗ್ದೋಯ್ತಾ ಮದ್ವೆ? ಅಯ್ಯೋ ಅವಳ ಕತೆ ಯಾಕೆ ಹೇಳ್ತೀಯ ಬಿಡು. ಮದ್ವೆನಾ ಮುಂಜಿನ? ಮದ್ವೆ ಹೆಣ್ಣು ಯಾರ ಜೊತೆನೋ ಓಡೋದ್ಲಂತೆ. ಅಯ್ಯೋ ಅಕ್ಕ, ರಾಕೇಶ್ನ ಕರ್ಕೊಂಡೋಗ್ಲಿಲ್ವಾ ಮದ್ವೆಗೆ? ನೀನ್ ಸರಿಯಾಗಿ ಹೇಳ್ತೀಯ ನೋಡು. ಅವನು ಓದೋದ್ ಬೇಡ್ವಾ? ಅಯ್ಯೋ ದೇವ್ರೆ, ಯಾರಿರ್ಬೋದು ಮನೇಲಿ? ಹೊಗೆ ಬೇರೆ ಬರ್ತಾ ಇದೆಯಲ್ಲ, ಏನಾಗಿರ್ಬೋದು ಅಲ್ಲಿ? ಬಾ ಬೇಗ ಹೋಗಿ ನೋಡೋಣ ಏನಾಗಿದೆ ಅಂತ. ಮೇಕಪ್ ಮೇಲೆ ಕಣ್ಣು. ಏನೇ ಬಾ ಇಲ್ಲಿ, ನಿನ್ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡು. ನನ್ನ ಮಕ್ಕಳು ನಿಮ್ಮ ವಯಸ್ಸಿಗೆ ಬಿಡಲ್ಲ ನಿಮ್ಮನ್ನ. ನಿಂತ್ಕೊಳ್ರ, ಓದ ಕಲ್ಸ್ರೆ ಇಂಥದನ್ನೆಲ್ಲ ಮಾಡ್ತೀರಾ? ನಿಮ್ ವಯಸ್ಸೇನೋ ನೀವ್ ಮಾಡ್ತಾರ ಕೆಲ್ಸ ಏನೋ ಏನೋ ಮಾಡ್ತಾ ಇರೋದ್ ನೀವು. ನಿಮ್ಗ್ ಬೇರೆ ಕೆಲ್ಸ ಇಲ್ವಾ? ಮಾಡೋದು ಲೇ, ಯಾಕೋ ಹುಟ್ಟಿದಿರ ನೀವೆಲ್ಲ? ಹಾಳ ಹೋಗ್ತೀರ ನೀವು, ಉದ್ದಾರ ಆಗ್ತೀರನೋ ನೀವು. ಬಿಡಲ್ಲ ನಿಮ್ಮನ್ನ. ಅಯ್ಯೋ ದೇವ್ರೆ. ರಾಕೇಶ್ ಗೊತ್ತು ಮನೇಲಿ ಸರಿಯಾಗಿ ಪೂಜೆ. ಎಲ್ಲೋ ಮಕ್ಕಳ ಒಳಗಡೆ ಬಂದ್ರು, ಲಾಕ್ ಮಾಡ್ಬೇಕಂತ ಗೊತ್ತಾಗಲ್ವ ನಿಮ್ಗೆ? ತಗಲಾಕೊಂಡ್ಬಿಟ್ಟಲ್ಲ ನಿಮ್ಮ ಅಪ್ಪನ ಹತ್ರ. ನನ್ನ ಮಕ್ಕಳ ಫಸ್ಟ್ ನಿಮ್ಮ ಹೆಸರು ಹೇಳ್ತೀನಿ ನಾನು ಮನೇಲಿ. ನನ್ನ ಪ್ರೀತಿಯ ಕುಮಾರಿ, ನನ್ನ ಹೃದಯದಲ್ಲಿ ನೀನು ಗುಡಿ ಕಟ್ಟಿರೋ ದೇವತೆ. ನಿನ್ನ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀನಿ. ಈ ಭಕ್ತನಿಗೆ ಪ್ರೀತಿಯನ್ನ ಕೊಡ್ತೀಯಾ ಅಂತ ಅನ್ಕೊಂಡು ಕೇಳ್ಕೊತಾ ಇದ್ದೀನಿ. ಇಂತಿ ವಾಸು. ನಮ್ಮೋರ ಅಂದಾನ ನೋಡು ಬಾರೆ ರಂಗವ್ವ, ರಾಗಿ ಬೀಸೋ ಮರ ಆಡೋಳ್ ಬಾರೆ ರಂಗವ್ವ, ಬಾರೆ ರಂಗವ್ವ, ಬಾರೆ ರಂಗವ್ವ, ಬಾರೆ ರಂಗೇ ಬಾರೆ 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 ರಂಗವ್ವ. ಏನಪ್ಪ ನೀನು ಸರಿಯಾಗಿ ದುಡ್ಡೇ ಕೊಡೋದಿಲ್ವಲ್ಲ? ಅಣ್ಣ, ಬಸ್ ಹೊರಟೋಯ್ತಾ? ಈಗಷ್ಟೇ ಹೋಯ್ತು ಕಣಪ್ಪ. ಈ ರೀತಿ ಇದ್ರೆ ನಾವು ಉದ್ಧಾರ ಆದಾಗಷ್ಟೇ. ಮನೆ ಮಠ ಮಾಡ್ಕೊಂಡು ಎಲ್ಲಾದ್ರೂ ಊರ್ ಬಿಟ್ಟು ಹೋಗ್ಬೇಕು. ಮನುಷ್ಯರು ಪರೋಪಕಾರ ಗುಣಗಳನ್ನ ಹೊಂದಿದ್ರೆ, ಸಮಾಜ ಸೇವೆ ಮಾಡೋಕೆ ಮುಂದಾಗೋದಿದ್ರೆ, ಪರೋಪಕಾರ ಗುಣಗಳಿದ್ರೆ ಸಾಕು. ಒಬ್ರಿಗೊಬ್ರು ಉಪಕಾರಗಳನ್ನ ಮಾಡಿದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಹಾಗೇನೆ ಸಮಾಜ ಸೇವೆ ಅನ್ನೋದು ಕೂಡ ಇದರ ಒಂದು ಭಾಗ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೋಡ್ದ ಅವ್ನ ಆಟನ? ಹೌದು ಕಣ, ಹೌದು. ಹೌದು ಕಣ. ನೀನ್ ಬಾ ಮಗ. ಕುಮಾರಿ ಏನೋ ನವೀನ ಅಣ್ಣ ಪಕ್ಕ ಕೂತ್ಕೊಂಡು ಹಾಕಿ ಮಾತಾಡ್ತಿದ್ದಾಳೆ. ಹೌದು ಕಣಪ್ಪ, ಅವ್ರಿಬ್ರು ಲವರ್ಸು. ಬೇಕಂದ್ರೆ ಕಾಲೇಜ್ ಗೋಡೆ ಮೇಲೆ ನೋಡು, ಅವ್ರಿಬ್ರು ಹೆಸರು ಬರ್ದಿದ್ದಾರೆ. ನಮ್ ಕಾಲೇಜಲ್ಲೂ ಏನೋ ಗಲಾಟೆ ನಡೀತಂತಲ್ಲೋ, ಆ ಹುಡುಗಿಗೋಸ್ಕರ ಹೊಡೆದಾಡ್ದಾರಂತೆ. ಹೌದು ಕಣೋ, ಆ ನವೀನ ನಾನು ಮತ್ತಿನ್ಯಾರೋ ಹುಡುಗನ ಹೆಸರು ಗೊತ್ತಿಲ್ಲಪ್ಪ. ನಿಯತ್ತಾಗಿ ಪ್ರೀತಿಸ್ತಾ ಇರೋ ನನಗೆ ದೇವ್ರು ಯಾಕೆ ಇಂಥ ಪರೀಕ್ಷೆ ಕೊಟ್ಟಿದ್ದಾನೆ? ಕುಮಾರಿ ಇಷ್ಟು ದಿನ ಬೇರೆಯವನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಷಯ ತಿಳ್ಕೊಳ್ದೆ ಹುಚ್ಚಿನ ಥರ ನನಗೆ ನಾನೇ ಏನೋ ಊಹೆ ಮಾಡಿಕೊಂಡು ಪ್ರೀತಿಸ್ತಾ ಇದ್ದೆ. ಇಲ್ಲ, ಈಗ ಎಲ್ಲ ಮರ್ತು ಹೋಗಿ ಮರ್ಯಾದೆಯಿಂದ ಓದ್ಕೋಬೇಕು. ಈ ಪ್ರೀತಿ ಪ್ರೇಮ ಅನ್ನೋದು ನನ್ನಂಥವ್ರಿಗೆ ಸೆಟ್ ಆಗಲ್ಲ. ಆದರೆ ಈಗ ಕುಮಾರಿನ ಮರಿಬೇಕು ಅನ್ನೋ ಆಲೋಚನೆ ನನ್ನ ಹೃದಯನ ಹಿಂಡುತ್ತೆ.
ಏಯ್ ವಾಸು, ಯಾಕೆ ಮಾತಾಡ್ತಿಲ್ಲ ನನ್ ಜೊತೆ? ನಿನ್ ಹಿಂದೆ ಬಿದ್ದಿದ್ದೀನಿ ಅಂತ ಬಿಲ್ಡಪ್ ತಗೋತಿದ್ಯಾ? ಬಾಯ್ ತೆಗದ್ ಮಾತಾಡ್ ವಾಸು. ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ನೋಡಿದ್ರು ನೋಡ್ದೇ ಹೋಗಿ ಮುಖ ತಿರ್ಗಿಸ್ತೀಯಾ? ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದು ನಂದೇ ತಪ್ಪು ಬಿಡು. ಆ ನವೀನ್ ಒಳ್ಳೆ ಹುಡುಗ ಅಲ್ಲ. ನೀನು ಅವನು ಇಬ್ರು ಲವರ್ಸ್ ಅಂತೆ ಅಲ್ವಾ? ಕಾಲೇಜ್ ಪೂರ್ತಿ ಅದನ್ನೇ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರು. ಏಯ್ ಮೆಂಟಲ್, ನಿಂಗೆ ಯಾರು ಹೇಳಿದ್ದು ನಾವಿಬ್ರು ಲವರ್ಸ್ ಅಂತ? ಅವನೇ ನನ್ನ ಹಿಂದೆ ಬಿದ್ದು ಟಾರ್ಚರ್ ಮಾಡ್ತಿರೋದು. ಒಂದಿನ ಹಾಯ್ ಅಂದ, ಸೀನಿಯರ್ ಅಲ್ವಾ ಅಂತ ಹಾಯ್ ಹೇಳ್ದೆ ಅಷ್ಟೇ. ಅವತ್ತಿಂದ ದಿನ ನಮ್ ಕ್ಲಾಸ್ ಮುಂದೆ ಬರ್ತಾನೆ. ಕಾಲೇಜಲ್ಲಿ ಅವನ ಹೆಸರು ನನ್ನ ಹೆಸರು ಬರ್ದು ಬೇಕಂತ ಎಲ್ರ ಮುಂದೆ ಮರ್ಯಾದೆ ತೆಗಿತಾನೆ. ಮತ್ ಯಾವತ್ತಾದ್ರೂ ಸಿಕ್ಕ್ರೆ ಎಲ್ ಬೇಕಲ್ಲಿ ಕೈ ಹಾಕ್ತಾನೆ. ನಂಗೆ ಕೋಪ ಬಂದು ಒಂದ್ ಕೊಟ್ರೆ, ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ ಅಂದೆ. ಇದೆಲ್ಲ ನಿಂಗೆ ಹೇಳೋಣ ಅನ್ಕೊಂಡ್ರೆ ನಿನ್ ಪಾಡಕ್ಕೆ ಹೋಗ್ತಾನೆ ಇದೆಯಾ? ವಾಸು, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಮನ್ಸಿಗೆ ಬೇಜಾರಾದಾಗ ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಸಾರಿ ವಾಸು, ನೀನು ಎಲ್ರ ತರ ನನ್ನ ಕೆಟ್ಟೋಳು ಅನ್ಕೊಂಡ್ರೆ ಪರವಾಗಿಲ್ಲ. ಬಾಯ್. ಏನಾಗ್ತಾ ಇದೆ? ನೋವಾಗ್ತಿದೆ ಅಕ್ಕ. ಎಷ್ಟು ಸಲ ಹೇಳಿದೆ ಆಸ್ಪತ್ರೆಗೆ ಹೋಗೋಣ ಅಂತ. ಸುಮ್ನಾದ್ರೂ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ಯಲ್ಲೇ. ಶ್ರೀರಾಮಣ್ಣ, ಯಾಕಡಿಗಣ? ಏ ಶಂಕರ, ಆ ಶೆಡ್ ಹತ್ರ ಬಾರೋ. ಯಾಕೆ? ಸಾರಾಯಿ ತಂದಿದೀವಿ. ಸರಿ ಹೋಗ್ತಾನೆ, ಬರ್ತೀನಿ. ಶ್ರೀರಾಮಣ್ಣ, ಏನ ನಮ್ಮ ಆನಂದಿನ ಹತ್ರ 3,000 ತಗೊಂಡೆ ಅಲ್ವಾ? ಅದನ್ನ ಕೊಡು ಅಂತ ಕೇಳ್ತಾನಣ್ಣ. ಅದ್ ಯಾವ ತರ ದುಡ್ಡು ಬಿಡ. ಕೋಳಿ ಕಳ್ತನ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೇಳ್ದಿಯಣ್ಣ, ವಾರ ಕೋಳಿಗಳನ್ನ ಕಳ್ತನ ಮಾಡ್ತಿದೀವಿ ಅಷ್ಟೇ. ಬೇಗ ಎತ್ಕೊಂಬಿಡಿ. ಏನ್ ಬಂದಿದೆ ನಿನ್ಗೆ? ನೀನ್ ಹೇಳು ನೋಡೋಣ. ನಿಂದೇನ್ ತೋರ್ಸು ನೋಡೋಣ. ರಾಮ ನಾನೇ. ಸೀತಾ ಯಾರು? ಇನ್ಯಾರು? ಕುಮಾರಿ. ನೀನೇ ಇರ್ಬೇಕು. ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಆಡ್ತಾ ಇರಿ, ನಾನು ಈಗ್ಲೇ ಬರ್ತೀನಿ. ಸರಿ ಕಣೆ. ಲೀಲಾ, ನೀನ್ ಫಸ್ಟ್ ಸ್ಕೋರ್ನ ಬರೀತ್ಯಾ? ನಿನ್ ಸ್ಕೋರ್ ಎಷ್ಟೇ? 21. ಕುಮಾರಿ, ಸಾರಿ. ಸುಮ್ನೆ ನಾನು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಪರವಾಗಿಲ್ಲ ವಾಸು, ಈಗ್ಲಾದ್ರೂ ಗೊತ್ತಾಯ್ತಲ್ವಾ ನಿಂಗೆ? ನಂಗಷ್ಟೇ ಸಾಕು. ವಾಸು, ನನ್ ಕೆಟ್ಟೋಳಲ್ವಾ? ಏನಿಕ್ ಕುಮಾರಿ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ? ನನ್ ಚಿಕ್ಕವಳಿದ್ದಾಗ ನಮ್ಮಪ್ಪ ಸತ್ತೋದ್ರು ವಾಸು. ನಂಗೆ ತಂದೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಯಾರಾದ್ರೂ ಹುಡುಗರು ಸ್ವಲ್ಪ ಕೇರ್ ಮಾಡಿದ್ರೆ ಸಾಕು, ಅವ್ರ ಹತ್ರ ಹೋಗ್ತೀನಿ. ಅವಾಗ್ಲೂ ಅಷ್ಟೇ, ಸ್ಕೂಲಲ್ಲಿ ತುಂಬಾ ಜನ ಹುಡುಗರು ಫ್ರೆಂಡ್ಸ್ ಇದ್ರು. ಅವ್ರ ಜೊತೆ ಸರಿಯಾಗಿ ಮಾತಾಡದೇ ಇದ್ರೆ ನನ್ನ ಬಗ್ಗೆ ಎಲ್ಲರ ಹತ್ರ ಕೆಟ್ಟದಾಗ ಮಾತಾಡೋರು. ಅದಕ್ಕೆ ಇಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು ಅನ್ಕೊಂಡೆ. ನಾನು ಸುಮ್ಮನೆ ಇದ್ರು ಅವರೇ ಬಂದು ಮಾತಾಡ್ತಾರೆ. ಆಮೇಲೆ ನನ್ನ ಬಗ್ಗೆ ಎಲ್ಲರ ಹತ್ರ ಕೆಟ್ಟದಾಗ ಮಾತಾಡ್ತಾರೆ. ಅದಕ್ಕೆ ನಾನು ಕೆಟ್ಟೋಳು. ಹಾಗೆಲ್ಲ ಏನಿಲ್ಲ ಕುಮಾರಿ. ನೀನ್ ಏನು ಅಂತ ನನಗೆ ಗೊತ್ತು. ನೀನ್ ಬೇರೆ ಹುಡುಗಿರ ಥರ ಅಲ್ಲ. ಆ ಥರ ಅಲ್ಲ ಅಂದ್ರೆ ಅಂದ್ರೆ ಒಳ್ಳೆ ಹುಡುಗಿ ನೀನು.
ನೋಡೋದಿಕ್ಕೂ ಚೆನ್ನಾಗಿದ್ಯಾ. ನಿನ್ನಲ್ಲೇನೋ ಮ್ಯಾಜಿಕ್ ಇದೆ ಕುಮಾರಿ. ಥ್ಯಾಂಕ್ಸ್ ವಾಸು, ನೀನಾದ್ರೂ ಅರ್ಥ ಮಾಡ್ಕೊಂಡ್ಯಲ್ಲ. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ ಗೊತ್ತಾ. ವಾಸು, ಗುಡ್ ಬಾಯ್. ಅಂಬೆ ಹೇಳಣ್ಣ, ಏನ ಕೊಲ್ಲಿ ಅವ್ರಿಗೆ ಹೇಳಿದ್ಯಾ ಇಲ್ವಾ? ಹೇಳಿದ್ದೀನಣ್ಣ. ಬೇಗ ಕಟ್ಸಲೇ, ಒತ್ತಾಗ್ತೈತೆ. ಅಯ್ಯೋ ತಡಿ ಅಣ್ಣ, ನಿನಗೆ ಹೊಡಿತಾ ಇರೋದು. ಕೊಡ್ತೀನಿ ಅಣ್ಣ. ಕೋಳಿ ಇದೆ, ತಗೊಂತೀನಣ್ಣ. ಎಷ್ಟಿದೆ? 2 ಇದೆ ನೋಡು. ಇದನ್ನು ಒಳಗಾಕ. ಆಮೇಲೆ ಬಾ, ಹೋಗು, ಕಾಸು ಕೊಡ್ತೀನಿ. ನಾವು ಬೇಗ ಕೊಡೋಣ, ಸಂಬಂಧಿಕರು ಬರ್ತಾವ್ರೆ ಮನೆಗೆ. ಕೊಡ್ತೀನಿ ಇರೋಣ. ಬಾಬಾ ಅಣ್ಣ ಬೆಳಗ್ಗೆನೆ ಹೇಳಿದ್ದ ಅವನ್ಗೆ, ಇದು ನಿನಗೆ ಹೊಸಾದ್ ಹೊಡಿತೀನಿ ಇರೋ, ಕೋಳಿಗಳು ಬಂದಿದೆ, ಅದನ್ನ ಬೇಗ ಕ್ಲೀನ್ ಮಾಡ್ಬಿಟ್ಟು ಎತ್ಕೊಂಬ ಅಂತ ಹೇಳಿದ್ನ ಇಲ್ವಾ? ಇನ್ನೂ ಆಗಿಲ್ಲ. ಏನೋ ಮಾಡ್ತಿದ್ಯಾ ನೀನು? ಆಟ ಆಡ್ತಿದ್ಯಾ? ನಾನು ಆಟ ಆಡ್ತಾ ಇದ್ದೀನಿ, ಕೆಲಸನೇ ತಾನೇ ಮಾಡ್ತಾ ಇದ್ದೀನಿ. ಕೋಳಿಗಳೆಲ್ಲ ಹೋಗ್ಬಿಟ್ವು. ಶಿವಮ್ಮ, ಏನಪ್ಪ? ಶ್ರೀರಾಮಣ್ಣ ಇದಾನ ನಿನ್ ಗಂಡ? ಒಳಗಡೆ ಇದ್ದಾರ ನೋಡು, ಊಟ ಮಾಡ್ತಿದ್ದಾರೆ. ಓ, ತಿಂತಾ ಇದ್ದಾನ? ಚೆನ್ನಾಗಿದ್ದಾನೆ ಚಿಕನ್. ಚಿಕನ್ ಕಳ್ತನ ಮಾಡಿ ಕುತ್ಕೊಂಡ್ ತಿಂತಾ ಇದ್ಯಾ? ಎದ್ದಳ ನನ್ನ ಮಗ್ನೆ. ಬಿಟ್ಬಿಡು. ಲೇ, ನಾನು ಹೋಗಿ ಬರ್ತೀನೋ? ಯಾಕೋ ಡಲ್ ಆಗಿದ್ಯಾ? ಏನಿಲ್ಲ ಕಣೋ, ನಾಳೆ ಕಾಲೇಜಲ್ಲಿ ಮಾತಾಡೋಣ. ಸರಿ ಕಣ, ಬಾಯ್. ಈ ಅಪ್ಪ ಏನೋ ಮಾಡಿರ್ತಾನೆ, ಅದಕ್ಕೆ ಹೊಡಿತಾ ಇರ್ತಾರೆ. ಹೊಡಿಯೋದಲ್ಲ, ತುಂಡಾಗಿ ಕತ್ತರಿಸಿ ಹಾಕ್ಬೇಕು ಇವ್ನ. ನನ್ನ ಅಂಗಡಿಯಲ್ಲಿ ಚಿಕನ್ ಕಳ್ತನ ಮಾಡ್ಕೊಂಡ್ಬಂದು ಹೆಂಗ್ ತಿಂತಾ ಇದ್ದಾನೆ ನೋಡು. ಕಳ್ತಾನೆ ಅನ್ಕೊಂಡಿದ್ದೆ ನಾನು. ನನ್ ಮಗನೇ, ನಾಳೆ ಆ ಕಡೆಗೆ ಬಾ ನೀನು, ನಿನಗೊಂದ್ ಗತಿ ಕಾಣಿಸ್ತೀನಿ. ನೀನ್ ಹೋಗಪ್ಪ. ನೀನು ಒಳಗಡೆ ಶಿವಮ್ಮ, ಹೋಗು, ಊಟ ಮಾಡೋಗಿ. ಅಯ್ಯಪ್ಪಂದಿದ್ದಿದ್ದೆ, ನೀವ್ಯಾಕೆ ಹಸ್ಕೊಂಡಿರ್ತೀರಾ? ವಾಸು, ಹೋಗ ಅನ್ನ ಇಟ್ಕೊಂಡು ತಿನ್ನೋಗು. ಕಿರ್ಚೋದ್ನ ನೋಡಿ ಏನಾಗೋಯ್ತು ಅಂತ ಓಡ್ ಬಂದೆ. ಒಲೆ ಮೇಲ್ ಬೇರೆ ಅನ್ನ ಇಟ್ಟಿದ್ದೆ. ನಿನ್ ಡ್ರಾಮ ಹಾಳು ನಿಲ್ಸಣ್ಣ. ಛೀ, ಹಾಳಾದ್ ಕುಡ್ಕೊಂಡ್ ತಂದು. ಎಲ್ಲ ನಿನ್ನಿಂದಲೇ ಆಗಿದ್ ಕಡೆ. ಬಿಡ. ನಮ್ಮ ಮನೇಲಿ ಏನ್ ನಡೀತಿದೆ? ಹೋಗೋ, ಹೊರಗಡೆ ಹೋಗು. ಒಳ್ಳೆ ಗೂಬೆ ಅಂತಂದು ಇವಳು ಮಸ್ತಿನ. ಲೇ, ಇವಾಗ ತಾನೇ ಹೋದಲ್ಲ, ಅಷ್ಟ್ ಬೇಗ ಬಂದ್ಬಿಟ್ಟಾ? ಯೂನಿಫಾರ್ಮ್ ಕೂಡ ಹಾಗೆ ಇದೆ. ಮನೇಲಿ ನಾವು ಅಪ್ಪ ಕುಡ್ಕೊಂಡ್ಬಂದು ಮತ್ತೆ ಗಲಾಟೆ ಕಣೋ. ವಾಸು, ನಿಮ್ಮಪ್ಪನ ಒಂದಿನ ಸ್ಟೇಷನ್ ಇಟ್ರೇನೆ ಸರಿ ಹೋಗೋದಾ? ಏನೋ ಕಣೋ, ನನ್ಗೆಲ್ಲ ಹೀಗೆ ಆಗತ್ತೆ. ಹಾಗೇನು ಆಗಲ್ವೋ, ನಾಳೆ ಎಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಲೇ ಲಕ್ಷ್ಮಿ, ನಿಂಗೊಂದು ಹೇಳ್ಬೇಕು. ಹೇಳೋ. ನೀನ್ ಇದನ್ನ ರಾಕೇಶಿಗೆ ಹೇಳಲೇಬಾರ್ದು, ಅವ್ನ್ ಕಾಲೇಜ್ಗೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾನೆ. ನಾನು ಹೇಳೋದಿಲ್ಲ, ಹೇಳೋ. ಕಾಲೇಜಲ್ಲಿ ಕುಮಾರಿಗೆ ಕಿಸ್ ಕೊಟ್ಬಿಟ್ಟೆ ಕಣೋ. ಯಾವಾಗೋ? ಕುಮಾರಿ ಸುಮ್ನಿದ್ಲಾ? ಆ ಹುಡುಗಿಗೆ ಕೋಪ ಬಂದು ನನ್ನ ಪಕ್ಕಕ್ಕೆ ತಳ್ಳಿ ಓಡ್ ಹೋದ್ಲು ಕಣೋ. ಲೇ, ನೀನ್ ಹೇಳ್ತಾ ಇದ್ರೇನೆ ಮೈ ಎಲ್ಲ ಜುಮ್ ಅಂತ ಇದೆ. ನಿಂಗೇನು ಭಯ ಆಗ್ಲಿಲ್ವೇನೋ? ಆಗ ಏನು ಅನ್ಸಿಲ್ಲ ಕಣೋ, ಆದ್ರೆ ಕುಮಾರಿ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಈಗ ಹುಡುಗಿಗೆ ನನ್ನ ಮುಖನೂ ತೋರ್ಸಕ್ ಆಗ್ತಿಲ್ಲ. ಕುಮಾರಿ ನನ್ನ ಹತ್ರ ಮಾತಾಡಿಲ್ಲ ಅಂದ್ರೇನೆ ಏನೇನೋ ಅನ್ಸುತ್ತೆ ಕಣೋ. ಮನ್ಸು ಯಾಕೋ ತುಂಬಾನೇ ಭಾರ ಆಗಿರೋ ತರ ಅನ್ನಿಸ್ತಾ ಇದೆ ಕಣೋ. ಏ ಲಕ್ಷ್ಮಿ, ಬಂದ್ ಮಲ್ಗೋ. ಈ ರಾತ್ರಿ ಏನು ನಿಮ್ದು ಮಾತುಕತೆ? ಬರ್ತಾ ಇದೀನಿ ಇರಮ್ಮ. ಸರಿ ಕಣ, ಲೇಟ್ ಆದ್ರೆ ಅಮ್ಮ ಹೀಗೆ ಕಿರಿಸ್ತಾನೆ ಇರ್ತಾರೆ. ಹೋಗಿ ಮಲ್ಕೋತೀನಿ. ನೀನೇನ್ ಟೆನ್ಷನ್ ತಗೋಬೇಡ, ನಾಳೆ ಕಾಲೇಜಲ್ಲಿ ಮಾತಾಡೋಣ, ಸರಿನಾ? ಬರ್ತೀನೋ?
ಮಾ ಲೇಟಾಗಿ ಮಲ್ಕೊಂಡ್ರೆ ಏನಮ್ಮ? ಏನೋ ಡೌಟ್ ಇತ್ತು ಕೇಳಕ್ ಬಂದಿದ್ದ. ಏನೋಯ್ಯ ಮುಳ್ಳಯ್ಯ, ಚಳಿ ಜಾಸ್ತಿ ಇದೆಯಲ್ಲ ಇವತ್ತು? ಹೌದು, ಚಳಿಗಾಲ ಅಲ್ವಾ? ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಒಂದು ಬೀಡಿ ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಬೂತೂರ್ಗೆ ಹೋಗುತ್ತಾ ಬಸ್ಸು? ಹೌದತ್ತಪ್ಪ. ಆ ಕಡೆ ಹಿಂದೆ ಸೀಟ್ ಖಾಲಿ ಇದೆ ನೋಡ. ನಡಿಯ ಜಾಗ ಇದೆ, ನಡಿಯ ಹೋಗ ಆ ಕಡೆ. ವಾಸು ಇವತ್ತು ಬಂದಿಲ್ಲ ಅನಿಸ್ತಿದೆ ಅಲ್ವಾ? ತಗೊಂಡಿದ್ಯಾ? ಚೆನ್ನಾಗಿದೆ ಅಣ್ಣ. ರೈಟ್ ರೈಟ್ ರೈಟ್. ಆಯ್ ಮಗ. ಆಯ್ ಕಣ. ಏನು ಮಗ? ಮನೆಗೆ ಸೆಟ್ ಬಿಡ್ರಂಗೆ. ನಾಗೇಶ್, ಏನ್ ಕುಮಾರಿ? ಇವತ್ ವಾಸು ಬಂದಿಲ್ವಾ? ಬಂದಿದ್ದಾನೆ, ಬುಕ್ ಓದ್ತಿರ್ಬೋದು ನೋಡಲ್ಲಿ. ಏಯ್ ಅಕ್ಕ, ಸೂಪರ್ ಮಗ, ಸೂಪರ್. ವಾಸು ನಿನ್ ಜೊತೆ ಮಾತಾಡ್ಬೇಕು. ಸೀನ್ ಕ್ರಿಯೇಟ್ ಮಾಡದೆ ಬಂದ್ ಕೂತ್ಕೋ. ಅಲ್ಲಲ್ಲ, ಇಲ್ಲಿ. ನಾನು ಯೋಚನೆ ಮಾಡಿದೆ ವಾಸು, ನಿನ್ನಿಂದ ದೂರ ಹೋಗ್ಬೇಕಾ ಹತ್ರ ಆಗ್ಬೇಕಾ ಅಂತ. ಏನ್ ಮಾಡ್ತಾ ಇದ್ದೀನೋ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನಿಂದ ದೂರ ಇರೋದು ನಂಗಿಷ್ಟನೇ ಆಗ್ತಾ ಇಲ್ಲ. ಮೊನ್ನೆ ನಡೆದಿದ್ರಲ್ಲಿ ನೀನಲ್ದೆ ಬೇರೆ ಯಾರೇ ಇದ್ದಿದ್ರು ಸಾಯಿಸೋಷ್ಟು ಕೋಪ ಬರ್ತಾ ಇತ್ತು. ಆದ್ರೆ ನಿನ್ಮೇಲೆ ಯಾಕೆ ಕೋಪ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡ್ದಾಗ ಗೊತ್ತಾಯ್ತು ನನಗೂ ನೀನಂದ್ರೆ ಇಷ್ಟ ಅಂತ. ವಾಸು, ನಂಗೆ ನಿನ್ ಜೊತೆ ಇರೋದಕ್ಕಿಷ್ಟ. ನೀನ್ ನನ್ನ ನೋಡಿ ಮುಖ ತಿರ್ಗಿಸ್ಕೊಂಡು ಹೋಗ್ತಿದ್ರೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಹಸ್ವಾಗ್ತಿಲ್ವಾ ನಿಂಗೆ? ಬಾ ಹೋಗೋಣ ಊಟಕ್ಕೆ. ಯಾರೇ ಹೇಳಿದ್ ನಿಂಗೆ ನಾನು ಇಲ್ಲಿದ್ದೀನಿ ಅಂತ? ರಾಕೇಶನ್ ಕೇಳಿದ್ರೆ ಹೇಳಲ್ವಾ ನೀನ್ ಇಲ್ಲಿದ್ಯಾ ಅಂತ? ಲೋ ಮಗ, ಇವನು ಯಾರೋ ಕೋತಿ ಮುಖ ಇಟ್ಕೊಂಡು ಡೈಲಿ ಕಾಲೇಜ್ ಹತ್ರ ಬರ್ತಾನೆ. ಅವನ್ ಜುಟ್ಟು, ಅವನ್ ಸ್ಟೈಲು. ಅವ್ನ್ ಪ್ರತಿದಿನ ಬರೋದು ಕುಮಾರಿಗೆ ಲೈನ್ ಹೊಡಿಯಕೋ. ಲೋ ಮಗ, ಕುಮಾರಿ ನಿಂಗೋಸ್ಕರ ಲೈಬ್ರರಿಗೆ ಬಂದಿದ್ಲ ಅಲ್ವೇನೋ? ಏನ್ ಪ್ಯಾಚಪ್ಪ? ಏನಾಯ್ತು? ಲೇ, ನಿಮ್ಗೊಂದ್ ವಿಷಯ ಹೇಳ್ಬೇಕಣ್ರೋ. ಹೇಳ. ನಾನು ಕುಮಾರಿ ಇಬ್ರು ಲವ್ ಮಾಡ್ತಾ ಇದೀವೋ. ನೀನ್ ಮಾಡ್ತಿದ್ದೆ ಅಂತ ಗೊತ್ತು ಕಣೋ, ಆದ್ರೆ ಕುಮಾರಿ ಕೂಡಾನು ಕಣೋ. 2 ಸೈಡ್ ಲವ್ ಕಣೋ. ಇದೆಲ್ಲ ಯಾವಾಗಾಯ್ತು?
ಇವತ್ತು ಲೈಬ್ರರಿಲಿ ಪ್ರಪೋಸ್ ಮಾಡ್ದೆ ಕಣ್ರೋ. ಏನಪ್ಪ ಇದು ಏನನ್ನ ನಡೀತೈತೆ ನಮ್ಮ ಬ್ಯಾಚಲ್ಲಿ? ಇಷ್ಟಕ್ಕೆ ಹೇಗಂತಿದ್ಯಾ? ಪೂರ್ತಿ ಮ್ಯಾಟ್ರ್ ಗೊತ್ತಾದ್ರೆ ಏನ್ ಮಾಡ್ತೀಯೋ? ಲೇ ಬಾಯಿ ಮುಚ್ಕೊಂಡಿರೋ ಸ್ವಲ್ಪ, ಅವ್ನು ಎಲ್ಲಾನು ನಿಜ ಅನ್ಕೋತಾನೆ. ಏಯ್ ಏನ ನಡೀತೋ? ಲೇ ಅವ್ನ್ ಮಾತ್ನ ನಂಬ್ತ್ಯಾ ನೀನು? ಏನು ಆಗಿಲ್ಲ ಕಣೋ. ನಾನು ಅವ್ನ ಮಾತೆ ನಂಬ್ತೀನಿ ಕಣೋ, ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ. ನೀನ್ ಹೇಳ. ಆಯ್ತು ನಂಬೇಡ ಕಣೋ. ಲೇ ವಾಸು, ಖುಷಿಗೆ ಪಾರ್ಟಿ ಹೋಗೋ ಕೊಡೋದು. ಲೋ ರಾಕೇಶ, ನೀನ್ ಇದಕ್ಕೇನ್ ಹೇಳ್ತೀಯೋ? ಆ ಹುಡುಗಿ ಬೀಳಲ್ಲ ಅಂತ ಇದ್ದೆ, ಇವಾಗೇನ್ ಹೇಳ್ತೀಯಾ? ಅವಾಗೇನೋ ಸುಮ್ನೆ ಹೇಳಿದೆ ಕಣೋ, ನನಗೆ ಗೊತ್ತಿತ್ತು ಆ ಹುಡುಗಿ ಇವನಿಗೆ ಬೀಳ್ತಾಳೆ ಅಂತ. ಬಲೆ ಖತರ್ನಾಕ್ ನನ್ ಮಗ ಇವನು. ಎಷ್ಟ್ ಬೇಗ ಪ್ಲೇಟ್ ಚೇಂಜ್ ಬರ್ತಾ ನೋಡು. ಹಂಗಾದ್ರೆ ಕೋತಿ ಬಗ್ದು ಡೈಲಿ ಬಂದು ಕಾಲೇಜ್ ಹತ್ರ ತಿರುಗ್ತಾ ಇರ್ಬೇಕಾ? ರಾಧಾ ಡಾಕ್ಟ್ರು ಎಲ್ಲಿರ್ತಾರಮ್ಮ? ಸ್ಟ್ರೇಟ್ ಆಗಿ ಹೋಗಿ ಎಲ್ಲ ಇದಾರೆ ನೋಡಿ. ಮುಂದಕ್ಕೆ ಹೋಗಿ ಪಕ್ಕಕ್ಕೆ ತಿರ್ಗ್ಬೇಕಾ? ಸರಿನಮ್ಮ. ಬಾ ಶಿವಮ್ಮ, ಆ ಕಡೆ ಹೋಗ್ಬೇಕಂತೆ. ನಿಮಗೆ ಎಷ್ಟು ದಿವಸದಿಂದ ಈ ತರ ಎಲ್ಲ ಆಗ್ತಿದೆಮ್ಮ? ಶಿವಮ್ಮ, ನಿಂಗೆ 8 ದಿನದಿಂದ ಹಿಂಗೆಲ್ಲ ಆಯ್ತಾಯ್ತೆ ಅಂತ ಮೇಡಮ್ ಕೇಳ್ತಾವ್ರೆ. ಹೇಳು. ಏನ್ ಲಕ್ಷ್ಮಕ್ಕ, ಏನಾದ್ರೂ ಸೀರಿಯಸ್ಸಾ? ಏನು ಇಲ್ಲ, ಮೇಡಮ್ಗೆ ಹೇಳು. ಸುಮಾರು 1-2 ವರ್ಷದಿಂದ ಆಗ್ತಿದೆ ಮೇಡಮ್. ಎಂತ ಕೇರ್ಲೆಸ್ ಜನ ಅಮ್ಮ ನೀವು. ಮೊದ್ಲೇ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗಲ್ವಾ? ಏನಾಯ್ತು ಡಾಕ್ಟ್ರೆ? ನಿನಗೆ ಗರ್ಭಕೋಶ ಆಪರೇಷನ್ ಮಾಡ್ಲೇಬೇಕಾಗಿದ್ಯಮ್ಮ. ಆಪರೇಷನ್? ಹೌದು, 25,000 ಖರ್ಚಾಗತ್ತೆ. ದುಡ್ಡು ರೆಡಿ ಮಾಡ್ಕೊಂಡ್ ಬಂದ್ರೆ ಆಪರೇಷನ್ ಮಾಡೋಣ, ಆಯ್ತಾ? ಅಲ್ಲಿವರೆಗೂ ಮಾತ್ರೆ ಬರ್ದಿರ್ತೀನಿ, ತಪ್ಪದೆ ತಗೊಂಬಿಡಿ. ಏಯ್ ಶಿವಮ್ಮ, ಯಾಕೆ ಅಳ್ತಿರೋದೀಗ? ಏನು ಆಗಕ್ಕಿಲ್ಲ, ಚಿಕ್ಕ ಆಪರೇಷನ್ನು. ನನ್ಗೇನಾದ್ರೂ ಆದ್ರೆ ವಾಸುನ ಯಾರ್ ನೋಡ್ಕೋತಾರೆ ಹೇಳು ನೀನೆ. ಛೀ ಹುಚ್ಚುಡ್ಗಿ, ನಾವೆಲ್ಲ ಇಲ್ಲಿ ಇಲ್ವಾ? ಆದ್ರೂ ನಿಂಗೇನ್ ಆಗಲ್ಲ ಬಿಡು, ನೀನ್ ಸುಮ್ನೆ ಇರು. ಏನು ಗೊತ್ತಾಗ್ದೇ ಇರೋ ಅಂತ ಮಗ ಕಟ್ಕೊಂಡಿರೋ ನೋಡಿದ್ರೆ ದಿನ ಕುಡ್ದು ಸಾಯ್ತಾ ಇದಾನೆ. ಆಪರೇಷನ್ಗೆ ದುಡ್ಡು ಬೇರೆ ಇಲ್ಲ. ಈಗ ದುಡ್ಡನ್ನ ಎಲ್ಲಿಂದ ತರ್ಲಿ? ನನ್ಗೆ ಅರ್ಥನೇ ಆಗ್ತಿಲ್ಲ ಲಕ್ಷ್ಮಿ. ಕಣ್ಣಿಗೆ ನಾವೆಲ್ಲ ಕಾಣ್ತಾ ಇಲ್ವಾ ಹೇಳು? ಅಳ್ಬೇಡ, ಏನೋ ಒಂದ್ ಮಾಡಿದ್ರಾಯ್ತು ಬಿಡು. ಏನು ಆಗಲ್ಲ, ಆ ದೇವ್ರ ಅವನೇ. ಏ ಶಿವಮ್ಮ, ಬಾ ಎದ್ದೇಳು, ಮನೆಗೆ ಹೋಗೋಣ. ವಾಸು, ನಾನಂದ್ರೆ ನಿಂಗೆ ಯಾಕೆ ಅಷ್ಟಿಷ್ಟ? ಏನೋ ನಿನ್ ಜೊತೆ ಮಾತಾಡ್ತಿದ್ರೆ ಖುಷಿಯಾಗಿರುತ್ತೆ ಕುಮಾರಿ. ನಿನ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿನ್ ಪಕ್ಕದಲ್ಲಿ ನಡೀತಾ ಇದ್ರೆ ಚೆನ್ನಾಗಿರುತ್ತೆ. ಯಾವಾಗ್ಲೂ ನಿನ್ ಜೊತೆ ಇರಬೇಕು ಅಂತ ಅನ್ಸುತ್ತೆ. ಹೌದಾ? ವಾಸು, ನನಗೂ ಅಷ್ಟೇ. ಹಾಯ್ ವಾಸು. ಹಾಯ್ ಕುಮಾರಿ. ಯಾಕೆ ಕಾಲೇಜಿಗೆ ಹೋಗಿಲ್ವಾ? ಕುಮಾರಿ, ನೀನ್ ಕಾಲೇಜಿಗೆ ಬಂದಿಲ್ವಲ್ಲ, ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದೆ. ಒಂದಿನ ಬಂದಿಲ್ಲ ಅಂದ್ರೆ ಹುಡುಕೊಂಡು ಮನೆಗ್ ಬಂದ್ಬಿಡ್ತೀಯಾ? ಇಲ್ ಬೇಡ, ಹೋಗು ವಾಸು, ಯಾರಾದ್ರೂ ನೋಡ್ಬಿಡ್ತಾರೆ. ಸರಿ ಕುಮಾರಿ, ನೀ ಸ್ವಲ್ಪ ಹೊತ್ತಿರು, ನೀನ್ ನೋಡಿ ಹೊರಟೋಗ್ತೀನಿ. ಸರಿ, ಈಗ ನೋಡಿದ್ ಸಾಕು, ಹೋಗು. ಅಯ್ಯೋ ಸಾಕು, ಹೋಗು ವಾಸು, ಯಾರಾದ್ರೂ ನೋಡ್ತಾರೆ. ವಾಸು, ಇನ್ಯಾವತ್ತೂ ಮನೆ ಹತ್ರ ಬರ್ಬೇಡ, ಕಾಲೇಜಲ್ಲಿ ಸಿಗೋಣ, ಓಕೆನಾ? ಏನು ಅನ್ಕೋಬೇಡ. ಸರಿ. ಈಗ ನೀನ್ ವಾ ಹಾಡು. ಮಗ ಏನ 2 ಸೈಡ್ ಲವ್ ಅಂತಿದೆ ನೀನು? ಆ ಹುಡುಗಿ ನೋಡಿದ್ರೆ ಬರ್ತಾನೆ ಇಲ್ಲ ನಿನ್ನ ಹತ್ರ. ವಾಸ್ಕೋಡಿ ಗಾಮನು ದಂಡೆತ್ತಿ ಯಾಕೆ ಬಂದ?
ಓಹೋ ನಿಂಗೆ ಈ ಅಭ್ಯಾಸನೂ ಇದೆಯಾ? ಏನ್ ವಾಸು, ಕ್ಲಾಸಲ್ಲಿ ಮಾತಾಡ್ಸಿದ್ರು ಮಾತಾಡ್ಲಿಲ್ಲ? ಕೊಡಿಲಿ, ನಾನು ಟ್ರೈ ಮಾಡ್ತೀನಿ. ಹೇಗ್ ಸೇರ್ತಿರೋ ಇದನ್ನ? ನಿನ್ ಪಕ್ಕ ಕೂತಿಲ್ಲ ಅಂತ ಕೋಪನಾ? ಈ ಕೋಪ ಹೋಯ್ತಾ? ಈಗ ಇನ್ನು ಹೋಗಿಲ್ವಾ? ಏನಾಯ್ತು ವಾಸು, ಯಾಕೆ ಹಾಗಿದ್ಯಾ? ಏನೂ ಇಲ್ಲ ಬಿಡು. ಈಗ ನೀನ್ ಹೇಳ್ದೆ ಇದ್ರೆ ಕ್ಲಾಸ್ಗೆ ಹೋಗ್ತೀನಿ. ನಾನು ಬಸ್ಸಲ್ಲಿ ಕರೆದಾಗ ಏನಿಗೆ ಬರ್ಲಿಲ್ಲ ನೀನು? ನೀನನ್ನ ಲವ್ ಮಾಡ್ತಿಲ್ಲ ಅಂತ ಅನ್ಕೋತೀಯಾರ ನನ್ನ ಫ್ರೆಂಡ್ಸು. ಮರ್ಯಾದೆ ಎಲ್ಲ ಹೋಯ್ತು ನಂದು ಅವ್ರ ಮುಂದೆ. ನೀನು ನಾನು ಲವ್ ಮಾಡ್ತಿರೋದು ಅವ್ರಿಗೆ ಹೇಳಿದ್ಯಾ? ತಪ್ಪೇನಿದೆ, ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್ ತಾನೆ. ನಮ್ಮಿಬ್ರು ಬಗ್ಗೆ ಹೇಳಿಲ್ಲ ಅಂದ್ರೆ ಫೀಲ್ ಆಗ್ತಾರ ಅವ್ರಿಬ್ರು. ನೀನ್ ನನ್ ಬಗ್ಗೆ ಯೋಚಿಸೋದಿಲ್ವಾ? ಅರೆ ಅವ್ರು ನನ್ನ ಫ್ರೆಂಡ್ಸೇ ತಾನೆ, ನಮ್ಮಿಬ್ರು ಬಗ್ಗೆ ಹೇಳಿದ್ರೆ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ವಾಸು ನಿನಗಲ್ಲ, ನನಗೆ. ಏನು ಇಲ್ದೇನೆ ಕಾಲೇಜಲ್ಲಿ ಇಷ್ಟ ಬಂದಂಗೆಲ್ಲ ಮಾತಾಡ್ತಾರೆ. ಈಗ ವಿಷಯದ ಬಗ್ಗೆ ಗೊತ್ತಾದ್ರೆ ಏನೇನ್ ಮಾತಾಡ್ತಾರೋ. ಸರಿ ವಾಸು, ಹೋಗ್ತೀನಿ, ಬಾಯ್. ಪ್ರಾಬ್ಲಮ್ ಏನು ಅಂತೆ? ಊರೆಲ್ಲ ಲವ್ ಬಗ್ಗೆ ಹೇಳ್ಕೊಂಡು ತಿರ್ಗಾಡ್ತಿದ್ದಾನೆ. ಪತ್ರಗಳೆಲ್ಲ ಸರಿಯಾಗೇ ಇದೆ ಬಿಡಣ್ಣ. ಈ ಹುಡುಗಿ ಸರಿಯಾಗಿ ಬಡ್ಡಿ ಕಟ್ಟಿಲ್ಲ ಅಂದ್ರೆ ನಾನ್ ಕಟ್ತೀನಿ. ನಡೀರಕ್ಕ, ಕೊಡ್ತೀನಿ. ಬಾ. 200, 300, 400, 500. ಈ ಟೈಮಲ್ಲಿ ಯಾರು ಫೋನ್ ಮಾಡಿರೋದು? ಯಾವ್ದೋ ಮಿಸ್ ಕಾಲು. ನಿದ್ದೆಲಿ ಎದ್ದೋಗ್ತೀಯ, ಮಲ್ಕೋ ಸುಮ್ಮನೆ. ಹಲೋ, ಹೇಳು. ಕುಮಾರಿ, ನಾನು ವಾಸು. ಓ ನೀನಾ? ಸಾರಿ ಕುಮಾರಿ. ಪರವಾಗಿಲ್ಲ ವಾಸು, ನೀವು ಗಂಡ್ಮಕ್ಳು ಇಷ್ಟೇ ಅಲ್ವಾ? ಹುಡುಗಿರು ನೀವು ಹೇಳಿದ್ ಮಾಡದೇ ಇದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ. ಕುಮಾರಿ ಸಾರಿ. ಪರವಾಗಿಲ್ಲ ಬಿಡು ವಾಸು, ಇನ್ನೇನ್ ಮಾಡೋದು. ಕುಮಾರಿ ಮತ್ತೆ ನೀನೇ ಹೇಳು. ಏನ್ ಮಾಡ್ತಿದ್ಯಾ? ಮಲ್ಕೊಂಡು ನಿನ್ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಕುಮಾರಿ ಐ ಲವ್ ಯು. ಮುತ್ತು ಕೊಡು. ಯಾರಿದು? ಶಿವಮ್ಮನ್ ಮಗನಾ? ಈ ಶಿವಮ್ಮನ್ ಮಗ ದಿನ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿರ್ತಾನೆ. ಪಾಪ ಆ ಶಿವಮ್ಮ ಏನೋ ಕಷ್ಟಪಟ್ಟು ಹೊಟ್ಟೆ ಕಟ್ಟಿ 1 ರೂಪಾಯಿ ಕೂಡಿಡ್ತಾ ಇದ್ರೆ ಇವನ್ ಫೋನಲ್ಲಿ ಮಾತಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ತಿದ್ದಾನೆ. ನೀನು ಬಾಯಿ ಮುಚ್ಚು. ಅವನಿಗೆ ದುಡ್ಡು ವೇಸ್ಟ್ ಆಗ್ತಾ ಇದೆ ಅಂತ ನೀನು ಅನ್ಕೊಂಡ್ಬಿಟ್ರೆ ನನಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಅವನು ಮಾತಾಡ್ಲಿ ಬಿಡು. ನೀನು ಹೋಗಿ ಅವನಿಗೇನು ಹೇಳಬೇಡ. ಹೋಗ. ವಾಸು, ನನ್ನೊಂದ್ಸಲ ಹಗ್ ಮಾಡಲ್ವಾ? ವಾಸು, ಬೆಳಗ್ಗೆ ಬಸ್ಸಲ್ಲಿ ಯಾಕೆ ಬಂದಿಲ್ಲ? ಸೈಕಲ್ ಪಂಚರ್. ನಿನ್ನ ಹತ್ರ ಬೈಕ್ ಇಲ್ವಾ? ಇಲ್ಲ ಕುಮಾರಿ, ಲವ್ ಯು. ಸರಿ, ಈಗ ಸಾಕು ಬಿಡು ವಾಸು, ಯಾರಾದ್ರೂ ನೋಡಿದ್ರೆ ಕಷ್ಟ. ಏನ್ ಪರವಾಗಿಲ್ಲ ಕುಮಾರಿ, ಇನ್ ಸ್ವಲ್ಪ ಹೊತ್ತಿರೋಣ, ಇಲ್ಲಿ ಯಾರು ಬರಲ್ಲ. ಲೈಬ್ರರಿಗೆ ಹೋಗಣ್ವಾ, ಅಲ್ಲಿ ಯಾರು ಇರಲ್ಲ. ಹ್ಞೂ ಅಂತ ನಾಚಿಕೆ ಆಗಲ್ವಾ? ಅಯ್ಯೋ 5 ಗಂಟೆ ಆಯ್ತು. ವಾಸು, ಟೈಮ್ ಆಗ್ತಾ ಇದೆ, ಬಸ್ ಹೋಗ್ಬಿಡತ್ತೆ, ನಾನು ಹೋಗ್ಬೇಕು. ನಾಳೆ ಲೈಬ್ರರಿಗೆ ಹೋಗೋಣ ಬಿಡು, ಬಾಯ್. ಕುಮಾರಿ, ಬಸ್ ಹೋದ್ರೆ ಹೋಗ್ಲಿ ಬಿಡು, ನಾನು ಸೈಕಲ್ ಅಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ವಾಸು, ಸೈಕಲ್ ಅಲ್ಲಿ ಹೋದ್ರೆ ನೋಡ್ತಾರೆ. ಆಗೋದಿಲ್ಲ ಕುಮಾರಿ, ಯಾರಿಗೂ ಕಾಣಿಸ್ತಿರೋ ತರ ಡ್ರಾಪ್ ಮಾಡ್ತೀನಿ ನಾನು. ನಾನ್ ಪ್ಲೀಸ್ ಬರಲ್ಲ ವಾಸು. ಬಾ ಕುಮಾರಿ, ನನ್ಗೋಸ್ಕರ ನನ್ನ ಸೈಕಲ್ ಹತ್ತಲ್ವಾ ನೀನು? ಬೇಕಿದ್ರೆ ನಿನ್ ಮುಖ ಕಾಣಿಸ್ತಿರೋ ತರ ಮುಖ ಮುಚ್ಕೋ ನೀನು, ಪ್ಲೀಸ್ ಪ್ಲೀಸ್.
ಹೇಳ್ತಾ ಇದ್ದೀನಿ ವಾಸು, ಇದೇ ಲಾಸ್ಟ್. ಇನ್ ಯಾವತ್ತೂ ನಿನ್ ಸೈಕಲ್ ಹತ್ತಲ್ಲ, ಸರಿನಾ? ಸರಿ, ಹಾಗೆ ಆಗ್ಲಿ ಕುಮಾರಿ. ಕುಮಾರಿ, ಮೊನ್ನೆ ತಾನೇ ಪಂಚರ್ ಆಗೋಗಿತ್ತು, ಇವತ್ ಮತ್ತೆ ಪಂಚರ್ ಆಗೋಗಿದೆ. ಥೋ, ಯಾವಾಗ್ಲೂ ಈ ಸೈಕಲ್ ಹೀಗೆ ಬೇಕಿದ್ದಾಗ್ಲೇ ಕೈ ಕೊಡುತ್ತೆ. ನೀನೊಂದ್ 2 ನಿಮಿಷ ಇಲ್ಲಿರು, ನಾನು ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬರ್ತೀನಿ. ಹೋಗು. ಕುಮಾರಿ ಇರು ಕುಮಾರಿ, ನಾನ್ ಕೂಡ ಬರ್ತೀನಿ ನಿನ್ ಜೊತೆ. ಹೋಗೋ ನೀನು. ಪಂಚರ್ ಆಗಿರೋ ಸೈಕಲ್ ಇಟ್ಕೊಂಡು ಅದ್ರಲ್ಲಿ ಬಂದ್ರೆ ಯಾರು ಏನ್ ಅನ್ಕೊಳ್ಳಲ್ಲ. ಸೈಕಲ್ ನೋಡ್ತಾ ಇದ್ರೆ ನಂಗೆ ನಾಚಿಕೆ ಆಗ್ತಿದೆ. ಹೋಗ್ತೀನೋ, ಬಾಯ್. ಲೋ ಭಾಷಣ, ಸೆಕೆಂಡ್ ಹ್ಯಾಂಡ್ ಗಾಡಿ ಏನಾದ್ರೂ ಇದೆಯಾ ಅಣ್ಣ? ಸೆಕೆಂಡ್ ಹ್ಯಾಂಡ್ ಗಾಡಿನ ಇದು ಒಂದೇ ಇರೋದು, ಅದನ್ನು ಯಾರಿಗೋ ಮಾರ್ಬಿಟ್ಟಿದ್ದೀನಿ. ಮೊದಲೇ ಹೇಳ್ಬೇಕು ತಾನೇ ನಿಂಗೆ ಬೇಕಾಗಿತ್ತು ಅಂತ. ಗಾಡಿ ನೋಡಿ ಹೇಗಿದೆ, ಒಳ್ಳೆ ಗಂತರ, ಒಳ್ಳೆ ಕಂಡೀಷನಲ್ಲಿದೆ ಗಾಡಿ. ಲೋ ಭಾಷಣ, ಸ್ವಲ್ಪ ನೋಡೋಣ, ನನಗ್ ಬೇಕು ಗಾಡಿ. ಹಾಗಾದ್ರೆ ಇವಾಗ ನಿನ್ನ ಹತ್ರ ದುಡ್ಡು ಇದೆಯಾ? ಎಷ್ಟಾಗುತ್ತಣ್ಣ ಗಾಡಿ? 15,000 ಇದ್ರೆ ನೋಡು, ಈಗಲೇ ಗಾಡಿ ಕೊಟ್ಬಿಡ್ತೀನಿ. ಈಗಿಂದೀಗ್ಲೇ ಬೇಕು ಅಂದ್ರೆ ಹೇಗಣ್ಣ? ನಂಗೆ ಸ್ವಲ್ಪ ಟೈಮ್ ಬೇಕಣ್ಣ. ಸರಿ, ಒಂದು ಕೆಲಸ ಮಾಡು, ನಾಳೆ ಸಾಯಂಕಾಲದ ಅಷ್ಟೊತ್ತಿಗೆ ಹಣನ ರೆಡಿ ಮಾಡ್ಕೋ, ಗಾಡಿ ನಿಂಗೆ ಕೊಡ್ತೀನಿ. ಇಲ್ಲಾಂದ್ರೆ ಪಕ್ಕದವ್ರು ಬಂದು ಗಾಡಿನ ತಗೊಂಡೋಗ್ತಾನೆ, ನಿನ್ನಿಷ್ಟ. ಏನೋ ಲೋಡ್ ಬಂದಿದ್ಯಾ? ಕರೆಕ್ಟ್ ಆಗಿ ಮಾಡೋದನ್ನ ಮೂಟೆ ಎಲ್ಲಕ್ಕಿದ್ಯಾ? ಕರೆಕ್ಟ್ ನಿಲ್ಸು, ಮೂಟೆ ಎತ್ಕೊಡಬೇಕು. ಬಾ, ಒಂದ್ ಕೈ ಹಾಕ್ ಬಾ. ಏನಪ್ಪ, ಒಂದ್ ಕೈ ಹಾಕೋ. ಬರ್ತಾ ಇದೀನಿ. ಅವ್ನ್ ಶಂಕರ ಎಲ್ಲೋದ್ನೋ, ಬರಕೇಳ ಅವ್ನ್ಗೆ ಹೋಗ್ಲಿ. ಅಣ್ಣ, ಗಾಡಿ ಎಲ್ಲ ಅನ್ಲೋಡ್ ಮಾಡ್ತಿದ್ದ ನೋಡಿ, ಆ ಕಡೆ ಸಾಕಷ್ಟು ಬ್ಯಾಗ್ ಐತಣ್ಣ, ಅದಕ್ಕೆಲ್ಲ ಅನ್ಲೋಡ್ ಮಾಡ್ತಾನೆ. ತಲೆಗೆಡ್ಕೊಡಿ, ಬರ್ತಾನೆ, ತಡೀರಿ ಒಂದ್ ಅರ್ಧ ಗಂಟೆ. ಸ್ವಲ್ಪ ನೋಡ್ಕೊತೀರಾ? ಏನೋ ವಾಸು, ಇದ್ ಕಡೆ ಬಂದ್ಬಿಟ್ಟೆ, ನಿನಗೇನಾದ್ರೂ ರಜಾ ಬೇಕಿತ್ತೇನೋ? ಇಲ್ಲ ಅಣ್ಣ, ನಿನ್ ಹತ್ರ ಸ್ವಲ್ಪ ಕೆಲಸ ಇದೆ. ಏನು ಅಂತ ಹೇಳೋ. ನಂಗೆ ಸ್ವಲ್ಪ ದುಡ್ಡು ಬೇಕು ಅಣ್ಣ. ದುಡ್ಡು ಬೇಕೇನೋ? ಎಷ್ಟು ಬೇಕೋ? 15,000. ಬಲೆ ಇದ್ಯಾ ಕಣ ನೀನು? ಆಮೇಲೆ ಮಿಲ್ಲಲ್ಲಿ ಕೆಲಸ ಮಾಡಿ ಕೇಳ್ಬಿಟ್ರೆ ಯಾರ ಹತ್ರ ಇದ್ಯಪ್ಪ, ಎಲ್ಲಿಂದ ಅಂತ ತಂದ್ಕೊಡ್ಲೆ? ನಂಗೆ ಸ್ವಲ್ಪ ನೋಡೋಣ, ಅರ್ಜೆಂಟು. ಬೆಳಗ್ಗೆ ಬರ್ತಾ ಕೋಳಿ ಮಟನ್ ತಿನ್ಕೊಂಡ್ಬಿಟ್ಟೆ ಕಣ. ವಾಸ್ಕಣ ಬಾ. ಏನೋ ವಾಸು, ಇವತ್ತು ಬಸ್ಸಲ್ಲಿ ಯಾಕೆ ಬರ್ಲಿಲ್ವೋ? ಬೈಕ್ ತಗೊಂಡಿದ್ದೀನೋ. ಬೈಕಾ? ದುಡ್ಡು ಇಲ್ಲಿಂದ ಬಂತು? ಮಿಲ್ ಓನರ್ ಅಣ್ಣ ಹತ್ರ ತಗೊಂಡೆ ಕಣೋ. ಲೀವಲ್ಲಿ ಮಿಲ್ಲಲ್ಲಿ ಕೆಲಸ ಮಾಡಿ ತೀರಿಸ್ತೀನಿ. ಹಂಗಂದ್ರೆ ಡೈಲಿ 3 ಜನ ಗಾಡಿ ಮೇಲೆ ಬರ್ಬೋದು. ಅಷ್ಟೊಂದು ಸೀನ್ ಇಲ್ಲ. ಡೈಲಿನ ನಾನು ಕುಮಾರಿ ಗಾಡಿಲೇ ಬರ್ತೀವಿ, ನೀವು ಸೈಕಲ್ ಅಲ್ಲಿ ಬನ್ನಿ. ಸರಿ ಕಣ. ಸರಿ ಅಪ್ಪ. ಆ ಹುಡುಗಿಗೋಸ್ಕರ ನಮ್ಮನೆ ಬೇಡ ಅಂತ ನೋಡ್ದ, ಚೇಂಜ್ ಆದ. ಗುಡ್ ಈವ್ನಿಂಗ್ ಸರ್. ಸರ್, ನಮಸ್ತೆ ಸರ್. ನೀ ಬಂದ್ಲು ನೋಡು. ಹಾಯ್. ಏನ್ ವಾಸು, ಫುಲ್ ಖುಷಿಯಾಗಿದ್ಯಾ? ಗಾಡಿ ತಗೊಂಡೆ ಕುಮಾರಿ. ಓಹ್, ಕಂಗ್ರಾಟ್ಸ್. ಸಡನ್ ಆಗಿ ಏನು ಬೈಕು? ನಿಂಗೋಸ್ಕರನೇ. ನನ್ಗೋಸ್ಕರನಾ? ನಂದು ಡಬ್ಬಾ ಸೈಕಲ್ ಅಂತೀಯ ಅಲ್ವಾ ನೀನು, ಅದಕ್ಕೆ ಇನ್ಮೇಲಿಂದ ಪ್ರತಿದಿನ ಗಾಡಿಲಿನ ಪಿಕ್ಕು ಡ್ರಾಪ್ ಮಾಡ್ತೀನಿ. ತಲೆ ಕೆಟ್ಟಿದ್ಯಾ? ನಂಗೇನ್ ಬೇಕಾಗಿಲ್ಲ. ಕುಮಾರಿ, ನೀನೇ ಅಲ್ವಾ ಗಾಡಿ ಇಲ್ವಾ ಅಂತ ಕೇಳಿದ್ದು? ಪ್ಲೀಸ್ ವಾಸು, ಫೋರ್ಸ್ ಮಾಡಬೇಡ, ನನಗಿಷ್ಟ ಇಲ್ಲ. ಬಾಯ್. ಹಾಗಾದ್ರೆ ಬಂದ್ಬಿಡ್ತೀವಿ ನಿಮ್ ಮನೆ ಪಾರ್ಟಿಗೆ. ನೀನಂತೂ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿರ್ತೀಯ. ಬರ್ತಡೆಗೆ ಯಾವ ಕಲರ್ ಡ್ರೆಸ್ ತಗೋಬೇಕು ಅನ್ಕೊಂಡಿದ್ಯಾ? ರೆಡ್ ಕಲರ್. ಹಾಯ್. ಹಾಯ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕುಮಾರಿ ಏನೋ ಅವನ ಹತ್ರನೇ ಮಾತಾಡ್ತಾವಳೆ. ಅದೇ ನನಗೂ ಏನಂತ ಅರ್ಥ ಆಗ್ತಿಲ್ವಾ. ಸರಿ, ಬಾಯ್. ಓಕೆ. ಸರಿ ಕಣ, ಟೀ ಅಂಗಡಿ ಹತ್ರ ನನ್ನ ಸೈಕಲ್ ಇದೆ, ನಾವಿಬ್ರು ಅದರಲ್ಲೇ ಬರ್ತೀವಿ. ಸರಿ ಮಗ, ಮತ್ತೆ ಸಿಗ್ತೀನಿ ನಿನ್ಗೆ, ಓಕೆನಾ? ಮಗ, ಬೇಗ ಹೋಗೋ, ಬಸ್ ಹತ್ತು, ಹೋಗ್ಬಿಡುತ್ತೆ. ಬೇಗ ಹೌದು, ಬೇಗ ಬರೋ. ಹೊಲ್ಡೆ. ರೈಟ್.
ವ್ಯಾಪಾರಿ ಯಾವಾಗ್ಲೂ ವ್ಯಾಪಾರನ ವಿಸ್ತರಣೆ ಮಾಡ್ಬೇಕು ಅಂತಾನೆ ಅನ್ಕೊಳ್ಳೋದು. ಆದ್ರೆ ಅದಕ್ ಬೇಕಾದ ಮೂಲ ಹಣವನ್ನ ಹೊಂದಿಸ್ಕೊಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ವ್ಯಾಪಾರದಲ್ಲಿ ಹಲವಿಧದ ವ್ಯಾಪಾರ ಇರುತ್ತೆ, ಆದ್ರೂ ಕೂಡ ವ್ಯಾಪಾರದಲ್ಲಿ ದಳ್ಳಾಳಿಗಳ ಜೊತೆ ಒಂದು ಒಪ್ಪಂದ ಅನ್ನೋದನ್ನ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಉಳಿದ ಪಾಠನ ನಾಳೆ ಕಂಟಿನ್ಯೂ ಮಾಡೋಣ. ಮೇಡಮ್. ಹಾಯ್ ವಾಸು, ಕ್ಲಾಸ್ ಇಲ್ವಾ ನಿಂಗೆ? ಕುಮಾರಿ ನಿನ್ನೆ ಬಸ್ ಸ್ಟಾಪಲ್ಲಿ ಒಬ್ಬನ ಹತ್ರ ಮಾತಾಡ್ತಿದ್ಯಲ್ಲ, ಯಾರದು? ಓ ಅವನಾ? ಅವನನ್ ದೊಡ್ಡ ಫ್ಯಾನ್ ಅಂತೆ. ಪ್ರಪೋಸ್ ಮಾಡ್ದ ನಂಗೆ, ಬರ್ಡೇ ಗಿಫ್ಟ್ ಕೂಡ ತಂದಿದ್ದ. ಎಷ್ಟು ಬೇಡ ಅಂದ್ರೂ ತಗೊಳ್ಳೋವರೆಗೂ ಬಿಡ್ಲೇ ಇಲ್ಲ. ನಾನ್ ನೋಡ್ದಾಗ ಹಾಗೆ ಅನ್ನಿಸಿಲ್ಲ ಕುಮಾರಿ, ನೀನ್ ಅವನ ಹತ್ರ ನಕ್ಕೊಂಡ್ ಮಾತಾಡ್ತಿದ್ದೆ. ಏನ್ ವಾಸು, ಡೌಟ್ ಪಡ್ತಾ ಇದ್ಯಾ? ಹಾಗೆಲ್ಲ ಏನಿಲ್ಲ ಕುಮಾರಿ, ನೀನ್ ಎಂತೋಳು ಅನ್ನೋದು ಚೆನ್ನಾಗ್ ಗೊತ್ತು, ಅರ್ಥ ಮಾಡ್ಕೋ ಪ್ಲೀಸ್. ಅನ್ಸಿದ್ದೆಲ್ಲ ಹೇಳ್ಬಿಡ್ತೀಯಾ? ನಂಗ್ ಬೇಜಾರಾಗತ್ತೆ ಅಂತ ಗೊತ್ತಾಗಲ್ವಾ ನಿಂಗೆ? ಹಾಗಿದ್ರೆ ರಾತ್ರಿ ಯಾವನ ಹತ್ರ ಮಾತಾಡ್ತಿದ್ದೆ? ನಿಮ್ ಮನೆ ಫೋನ್ ಬಿಸಿ ಬರ್ತಾ ಇತ್ತು. ನಮ್ಮಮ್ಮ ಅವ್ರ ಅಕ್ಕನ ಜೊತೆ ಮಾತಾಡಿದ್ದು. ಈ ಕ್ಲಿಯರ್ ಆಯ್ತಾ? ತಪ್ಪೆಲ್ಲ ನಂದೆ, ನಿಂಗ್ ಕ್ಲೋಸ್ ಆಗ್ಲೇಬಾರ್ದಾಗಿತ್ತು. ಇದೆಲ್ಲ ಬೇಡ ವಾಸು, ನಾವು ಸುಮ್ನೆ ದೂರ ಆಗ್ಬಿಡೋಣ. ಅದಕ್ಕೆ ಇದಕ್ಕೆ ಲಿಂಕ್ ಮಾಡ್ಬೇಡ ಕುಮಾರಿ, ನೀನ್ ಎಂತೋಳು ಅನ್ನೋ ನನಗೆ ಚೆನ್ನಾಗ್ ಗೊತ್ತು, ಬಿಟ್ಬಿಡು ಈಗ. ಸಾರಿ ಕುಮಾರಿ, ಕುಮಾರಿ ಸಾರಿ. ನೀನ್ ಈಗ್ಲೇ ಅಲ್ಲ, ಹಿಂದೆನೂ ಹೀಗೆ, ಆ ನವೀನ್ ವಿಷಯದಲ್ಲೂ ಹೀಗೆ ಮಾತಾಡ್ದೆ. ಇನ್ನೀ ನನ್ ಜೊತೆ ಮಾತಾಡ್ಬೇಡ ವಾಸು. ಸೈಕೋ ತರ ಆಡ್ತೀಯ ನೀನು. ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗತ್ತೆ. ಛೇ. ಲೇ, ನಿಂಗೇನಾದ್ರೂ ಹುಚ್ಚಿಡ್ತಿದೇನೋ? ನೀನ್ ಹೀಗ್ ಮಾಡಿದ್ರೆ ನಿನ್ನಿಂದಾಗೆ ಕಾಲೇಜಲ್ಲಿ ಕುಮಾರಿಗೆ ಕೆಟ್ಟ ಹೆಸರು ಬಂದಾಗಿರುತ್ತೆ. ಲೇ, ಏನು ಪರವಾಗಿಲ್ಲ ಕಣೋ, ಇನ್ ಮುಂದೆ ಇದು ನೋಡ್ದವ್ರು ಯಾರು ಕಾಲೇಜಲ್ಲಿ ಕುಮಾರಿ ಲವ್ ಮಾಡಬಾರ್ದು. ಕುಮಾರಿ ನನ್ನೋಳು ಮಾತ್ರ. ಸೂಪರ್ ಕಣ, ನೀನು ಆ ನವೀನ ಒಂದೇ ಅಂತ ತೋರಿಸ್ಬಿಟ್ಟೆ. ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ ಕಣೋ. ಥೋ ನೀನ್ ಜನ್ಮಕ್ಕೆ. ಏನೋ ಗೊತ್ತಿಲ್ವೋ, ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಅರ್ಥನೇ ಆಗ್ತಲ್ಲ ಕಣೋ. ತಪ್ಪು ಮಾಡ್ತಾ ಇದೀನಿ ಕಣೋ. ಅವ್ನು ಯಾರೋ ಬಂದು ನನ್ನ ಹುಡುಗಿ ಹತ್ರ ಮಾತಾಡ್ತಿದ್ರೆ ಅದು ಕುಮಾರಿ ತಪ್ಪು ಹೇಗೋ ಆಗತ್ತೆ. ಸುಮ್ನೆ ನಾನು ಕುಮಾರಿ ಮೇಲೆ ಡೌಟ್ ಪಟ್ಬಿಟ್ಟೆ. ನನಗೆ ಯಾವಾಗ್ಲೂ ಹೀಗೆ ಆಗತ್ತೆ. ನಾನೇ ಯಾವಾಗ್ಲೂ ಕುಮಾರಿಗೆ ಬೇಜಾರು ಮಾಡ್ತಿರ್ತೀನಿ. ಕುಮಾರಿ ದೂರ ಆದ್ರೆ ನಂಗೆ ತಡ್ಕೊಳಕ್ ಆಗಲ್ಲ ಕಣೋ. ಲೇ, ಯಾಕೋ ಚಿಕ್ಕ ಮಕ್ಕಳ ತರ ಆಳ್ತಾ ಇದೀಯಾ? ಲವ್, ನಾನು ಹೋಗ್ತೀನಿ ಕಣ. ಲೇ, ಅವನೊಬ್ಬನ್ನೇ ಬಿಟ್ಟು ಹೇಗೋ ಹೋಗೋದು? ಅವ್ನು ನೋವಲ್ಲಿದ್ದಾನೆ. ಮಗ, ಅವ್ನು ಹೇಳ್ತಾ ಇದ್ರೆ ನನ್ಗಳು ಬರ್ತೈತೆ ಕಣ. ನನ್ ಕಲ್ ಆಗ್ತಿಲ್ಲ ಕಣ. ಲವ್, ನಾನು ಹೋಗ್ತೀನಿ ಕಣ. ಸಮಾಧಾನ ಮಾಡ್ಕೊಳ್ಳೋ. ಹಲೋ ಹಲೋ ಕುಮಾರಿ, ನಾನು ವಾಸು. ಇನ್ ಯಾವತ್ತೂ ಹಾಗೆ ಮಾತಾಡಲ್ಲ ಕುಮಾರಿ. ಕುಮಾರಿ ಸಾರಿ ಕುಮಾರಿ. ಹಲೋ. ಹಾಯ್ ಸುಧಾ. ಹಾಯ್ ವಾಸು. ಹಾಯ್ ಕುಮಾರಿ. ಕುಮಾರಿ ಹಾಯ್. ಸುಧಾ, ನಡಿಯೇ ಹೋಗೋಣ. ಹಲೋ ಕುಮಾರಿ, ನಾನು ವಾಸು. ಒಂದೇ ಒಂದ್ಸಲ ಹೊರಗೆ ಬರ್ತೀಯ? ನಿನ್ನ ಹತ್ರ ಮಾತಾಡ್ಬೇಕು. ಒಂದೇ ಒಂದ್ಸಲ, ಇನ್ಯಾವತ್ತೂ ಬರೋದಿಲ್ಲ, ಪ್ಲೀಸ್. ಹೇಳು ವಾಸು. ಸಾರಿ ಕುಮಾರಿ, ನಾನು ಬೇಕು ಅಂತ ಹಾಗೆ ಹೇಳಲಿಲ್ಲ. ಬೇಡ ವಾಸು, ನಮ್ಮಿಬ್ಬರಿಗೂ ವರ್ಕೌಟ್ ಆಗಲ್ಲ, ಹೊರಡ್ತೀನಿ. ಕುಮಾರಿ, ಒಂದೇ ಒಂದ್ಸಲ ನಿಂತ್ಕೋ. ನಿನ್ನ ಹತ್ರ ಜಸ್ಟ್ 2 ನಿಮಿಷ ಮಾತಾಡಬೇಕು. ಸರಿ, 2 ಮಿನಿಟ್ಸ್. ಹೇಳು. ಯಾಕೆ ಕುಮಾರಿ, ಮುಂಚೆ ನಾನಂದ್ರೆ ಎಷ್ಟಿಷ್ಟ ಆಯ್ತು ನಿಂಗೆ, ಇವಾಗ ಹೀಗೆ ಮಾತಾಡ್ತಾ ಇದೆಯಲ್ಲ. ಸರಿ, 2 ಮಿನಿಟ್ಸ್ ಆಯ್ತು, ನಾನು ಹೊರಡ್ತೀನಿ. ಕುಮಾರಿ. ಏನ್ ವಾಸು, ಎಷ್ಟು ಸಲ ಹೇಳ್ಬೇಕು ನಮ್ಮನೆ ಹತ್ರ ಬರಬೇಡ ಅಂತ? ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡು.
ಏ ಬೇಡ ಕಣ ಕೊಟ್ಬಿಡೋ ಲೋ ಓದ್ಬಿಡ ಕಣ ಲೋ ಲೋ ಇರೋ 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 ಲೇ ಕೊಟ್ಬಿಡೋ ಕೊಟ್ಬಿಡೋ ಲೇ ವಾಸು ಆ ಸುಧಾ ನಮ್ ರಾಕೇಶ್ಗೆ ಲವ್ ಲೆಟರ್ ಬರ್ದವಳು. ಡಿಯರ್ ರಾಕೇಶ್, ಐ ಲವ್ ಯು. ಈ 3 ಪದ ನಿನ್ನ ಹತ್ರ ಹೇಳೋದಕ್ಕೆ 3 ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀನಿ. ಇನ್ನು 3 ನಿಮಿಷ ಕೂಡ ವೇಟ್ ಮಾಡುವಷ್ಟು ಶಕ್ತಿ ನನ್ನೊಳಗಡೆ ಇಲ್ಲ. ಲಡ್ಡು ಬಂದು ಬಾಯಿಗೆ ಬಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ನನ್ನಲ್ಲಿ, ನನ್ನ ಆಲೋಚನೆಗಳಲ್ಲಿ, ನನ್ನ ನೆನಪುಗಳಲ್ಲಿ ಪ್ರತಿದಿನ ಹೊಸ ಜನ್ಮ ಪಡಿತಾ ಇದೀಯಾ. ನನ್ನ ಈ ಪ್ರೀತಿನ ಒಪ್ಕೊಂಡು 3 ಗಂಟೆ ಹಾಕ್ತೀಯೋ ಅಥವಾ ನನ್ನ ಲೆಟರ್ನ ಹರಿದು ಮೂಲೆಗೆ ಬಿಸಾಕ್ತೀಯೋ ಅದು ನಿನ್ನಿಷ್ಟ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನೀನ್ ಒಪ್ಕೊಂಡ್ರೆ ಬ್ಲ್ಯಾಕ್ ಬೋರ್ಡ್ ಅಂತ ನಿನ್ನ ಜೀವನದಲ್ಲಿ ನಾನು ಚಾಕ್ಪಿಸಾಗಿರ್ತೀನಿ. ಇಲ್ಲ ಅಂದ್ರೆ ಡಸ್ಟರ್ ತರ ನಿನ್ನ ನೆನಪುಗಳನ್ನ ನನ್ನ ಮನಸ್ಸಿಂದ ಅಳ್ಸಾಕ್ತೀನಿ. ಹೊಡೆದಲ್ಲ ಚಾನ್ಸು. ನಾವಿಬ್ರು ಮದುವೆ ಆದ್ರೆ ರಾಜ ರಾಣಿ, ಇಂತಿ ನಿನ್ನ ಪ್ರೀತಿಯ ಸುಧಾರಾಣಿ. ಲವ್ ಸಿಂಬಲ್ ಬೇರೆ. ಅಯ್ಯೋ ಕಳ್ಳನ ಮಗನೇ ಹೊಡೆದಲ್ಲ ಲಾಟ್ರಿನ. ಇನ್ನೇನ್ ಮತ್ತೆ ನನಗೆ ಗೊತ್ತಿತ್ತು ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ. ಲವ್ ಮಾಡ್ತಾ ಇದ್ದೆ ಮುಂದೆ ನಮ್ ಜೊತೆ ಇರ್ತಾ ಇದ್ದೆ. ಹಾಯ್ ಕುಮಾರಿ. ಹಾಯ್. ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಲೇಟ್ ಆಗುತ್ತೆ ಅಂದಿದ್ದೆ, ಎಷ್ಟು ಬೇಗ ಬಂದಿದ್ಯಾ? ನಿನ್ನ ನೋಡ್ದೆ ಇರಕ್ಕಾಗ್ತಿಲ್ಲ ಕುಮಾರಿ. ಓ ಹೌದಾ? ನೀನೇನಕ್ಕೆ ತಲೆ ಕೆಡ್ಸ್ಕೊತೀಯ? ಯಾರು ಏನು ನೋಡಲ್ಲ ಬಾ. ಏಯ್, ಯಾರಾದ್ರೂ ನೋಡ್ಬಿಡ್ತಾರೆ. ಏನು ಆಗಲ್ಲ, ಬೇರೆ ಕಡೆ ಹೋಗೋಣ ಬಾ. ಸರಿ ನಡಿ. ನೀನ್ ಇನ್ನೂ ರೆಕಾರ್ಡ್ ಬರ್ದಿಲ್ವಾ? ಇಲ್ಲ ಕಣೆ. ನಂದು ಆಗೋಯ್ತು ನೋಡು. ಎಲ್ಲ ಆಗೋಯ್ತಾ ನಿಂದು? ಸುಧಾ, ಹಾ? ನಿನ್ ಹತ್ರ 1 ನಿಮಿಷ ಮಾತಾಡ್ಬೇಕು. ಹೇಳು ವಾಸು. 2 ನಿಮಿಷ ಕಣೆ, ನಾನ್ ಸರಿ. ಬರ್ತೀನಿ, ಹೋಗು. ಆಯ್ತು. ಸುಧಾ, ನಮ್ ಕುಮಾರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಗಿಫ್ಟ್ ಕೊಟ್ನಲ್ಲ, ಅವನ ಕುಮಾರಿ ಮಧ್ಯೆ ಏನ್ ನಡೀತಿದೆ ಅಂತ ನಿನಗ್ ಗೊತ್ತಾ? ನಂಗ್ ಗೊತ್ತಿಲ್ಲ ವಾಸು. ಸುಧಾ, ನಿನ್ ಕಾಲಿಗೆ ಬೀಳ್ತೀನಿ, ಇವಾಗ್ಲಾದ್ರೂ ಸತ್ಯ ಹೇಳು ಸುಧಾ. ನೀನ್ ಕುಮಾರಿಗ್ ಬೆಸ್ಟ್ ಫ್ರೆಂಡ್ ತಾನೆ, ನಂಗಿಂತ ನಿಂಗೆ ಚೆನ್ನಾಗ್ ಗೊತ್ತಿರುತ್ತೆ. ನಿಜವಾಗ್ಲೂ ಅವ್ರಿಬ್ರು ಬಗ್ಗೆ ಗೊತ್ತಿಲ್ಲ ವಾಸು. ವಾಸು, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಇವಾಗ ನೀನ್ ಸತ್ಯ ಹೇಳಿಲ್ಲ ಅಂದ್ರೆ ನಿಜವಾಗ್ಲೂ ಕುಯ್ಕೋತೀನಿ, ನಾನು ಹೇಳ್ತಾ ಇದೀನಿ. ಬೇಡ ವಾಸು, ನಿಜವಾಗ್ಲೂ ಪೂರ್ತಿಯಾಗಿ ಅವಳ ಬಗ್ಗೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅವ್ರಿಬ್ರು ಮಧ್ಯೆ ಏನೋ ನಡೀತಿದೆ ಅಂತ ನನ್ಗೆ ಡೌಟ್ ಇದೆ ವಾಸು. ಯಾರಿಗೂ ಗೊತ್ತಾಗದೆ ಇರೋ ತರ ಮೈಂಟೈನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಒಂದಿನ ನಿನ್ಗೆ ಬಾಕ್ಸ್ ಕೊಟ್ಲಲ್ಲ, ಅವತ್ತಿನ ದಿನ ಕುಮಾರಿ ಬಸ್ ಸ್ಟಾಪ್ ವರ್ಗ್ ಬಂದು ಹುಷಾರಿಲ್ಲ ಅಂತ ಮನೆಗ್ ಹೋಗ್ತೀನಿ ಅಂದ್ಲು. ಆದ್ರೆ ಅವಳು ಮನೆಗ್ ಹೋಗ್ಲಿಲ್ಲ ವಾಸು. ನನ್ ಬಸ್ಸಲ್ಲಿ ಬರ್ಬೇಕಾದ್ರೆ ಅವ್ರಿಬ್ರು ಮಾತಾಡ್ತಿರೋದನ್ನ ನಾನ್ ನೋಡ್ದೆ. ಆ ವಿಷಯ ನವೀನ್ ಅಣ್ಣಂಗೂ ಕೂಡ ಗೊತ್ತಾಯ್ತು. ಅದಕ್ಕೆ ಕಾಲೇಜ್ ಗೋಡೆ ಮೇಲೆ ಕುಮಾರಿ ಬಗ್ಗೆ ಕೆಟ್ಟದಾಗ್ ಬರ್ದಿದ್ದು. ನವೀನ್ ಅಣ್ಣನ್ನು ಲವ್ ಮಾಡಿ ಮೋಸ ಮಾಡ್ಬಿಟ್ಲು ವಾಸು. ನಾನು ಇದೆಲ್ಲ ಹೇಳ್ದೆ ಅಂತ ಅವಳಿಗೆ ಹೇಳಕ್ ಹೋಗ್ಬೇಡ ವಾಸು, ನನಗ್ ಬೈತಾಳೆ. ತಗೊಳ ಮಗ. ಬೇಡ ಕಣು. ನೀನ್ ತಗೊಳ ಮಗ. ಕುಮಾರಿ ಅಮಾಯಿಕೆ ತರ ಇಟ್ಕೊಂಡು ಇವನಿಗೆ ಮೋಸ ಮಾಡ್ಬಿಟ್ಲು ಕಣ. ನನ್ ಕುಮಾರಿ ತಪ್ಪು ಮಾಡೋದಿಲ್ವೋ? ಅವನೇನೋ ಮೋಸ ಮಾಡಿರ್ತಾನೆ. ನನ್ ಕುಮಾರಿ ಅಂತೋಳಲ್ಲ ಕಣೋ. ಲೋ, ಇಬ್ರು ಒಂದೇ ಕಾರಲ್ಲಿ ಹೋಗಿದ್ದನ್ನ ನೋಡಿದ್ರು ಕೂಡ ನೀನ್ ಆ ಕುಮಾರಿನ ದೇವತಂತಿದ್ಯಾ ನೋಡು. ನೀನ್ ಕಣ ದೊಡ್ಡ ಮುಟ್ಟಾಳ. ನನಗೆ ಫಸ್ಟ್ ಇಂದನೂ ಡೌಟ್ ಬರ್ತಿತ್ತು ಮಗ ಅವಳ ಮೇಲೆ, ಅವಾಗಿಂದನು. ಲೇ ಹೋಗ್ಲಿ ಬಿಡೋ. ಲೇ, ನೀನ ಹುಡುಗಿನ ಮರೆಯೋದೇ ಒಳ್ಳೇದು ವಾಸು. ನನ್ನಿಂದ ಆಗೋದಿಲ್ಲ ಕಣೋ. ಆ ಹುಡುಗಿ ಇಲ್ದೆ ನಾನು ಇರಕ್ ಆಗೋದಿಲ್ವೋ? ನಾನೇನ್ ತಪ್ಪು ಮಾಡಿದೀನೋ? ಎಷ್ಟು ಟ್ರೂ ಆಗಿ ಲವ್ ಮಾಡ್ತಿದ್ದೀನಿ ಆ ಹುಡುಗಿನ. ಅಯ್ಯೋ, ನಾ ಅಮ್ಮಂಗಿಂತ ಜಾಸ್ತಿ ಇಷ್ಟಪಡ್ತಿದ್ದೀನೋ ಕುಮಾರಿನ. ಬೇಕಿದ್ರೆ ನೀವೇ ನೋಡ್ರೋ. ನಾಳೆ ನನ್ನ ಹುಡುಗಿ ಬರ್ತ್ಡೇ ಸರ್ಪ್ರೈಸ್ ಮಾಡಬೇಕು ಅಂತ ಮತ್ತೆ ನಮ್ಮ ಮಿಲ್ ಓನರ್ ಹತ್ರ ಸಾಲ ಮಾಡಿ ರಿಂಗ್ ತಗೊಂಡಿದ್ದೀನೋ. ಆದ್ರೆ ಹೀಗೆ ಸುಳ್ಳು ಹೇಳ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ವಾಸು, ನಿಜ ಹೇಳೋ, ಇದಕ್ ದುಡ್ಡು ನಿಮ್ ಓನರೇ ಕೊಟ್ಟಿದ್ದ? ಓನರ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲಿಂದ ಬರುತ್ತೋ ನಂಗೆ ಇಷ್ಟು ದುಡ್ಡು? ಲೋ, ನೀನ್ ಇವಾಗ ನಿಜ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಇವನ್ ಮೇಲೆ ಆಣೆ ಕಣೋ. ಲೇ ರಾಕೇಶು, ಅವನು ಕುಮಾರಿ ಮೋಸ ಮಾಡಿದಾಳೆ ಅನ್ನೋ ನೋವಲ್ಲಿರ್ಬೇಕಾದ್ರೆ ಏನೋ ನಿಂದು? ಏ, ನೀನ್ ಬಾಯಿ ಮುಚ್ಚ. ಆ ಓನರ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ನು ದೊಡ್ಡ ಕಂಜೂಸ್ ನನ್ ಮಗ. ಇಷ್ಟು ದುಡ್ಡೆಲ್ಲ ಅವ್ನು ಕೊಡೋದಿಲ್ಲ.
ಇವನೇ ಆ ಹುಡುಗಿಗೋಸ್ಕರ ತಪ್ಪು ಕೆಲಸ ಮಾಡವನೆ. ಏ ವಾಸು, ಇವಾಗ ನೀನ್ ನಿಜ ಹೇಳಿಲ್ಲ ಲೈಫ್ ಲಾಂಗ್ ನಿನ್ನ ಹತ್ರ ಮಾತಾಡಲ್ಲ ಕಣೋ. ಏ ಬಾರೋ ಹೋಗೋಣ. ಲೇ ನಮ್ಮ ಅಮ್ಮಂಗೆ ಗೊತ್ತಾಗ್ದಿರೋ ಹಾಗೆ ಮನೇಲಿರೋ ದುಡ್ಡನ್ನ ಕದ್ಕೊಂಡು ಬಂದಿದ್ದೀನೋ. ಆದ್ರೆ ಇನ್ 2 ದಿನದಲ್ಲಿ ಯಾರತ್ತಾದ್ರೂ ನಾನು ಸಾಲ ಮಾಡಿ ನಮ್ಮಮ್ಮ ಮನೇಲಿ ದುಡ್ಡು ನೋಡೋದಕ್ಕಿಂತ ಮುಂಚೆ ತಗೊಂಡು ಹೋಗಿ ವಾಪಸ್ ಇಡ್ತೀನಿ. ನನ್ಗೂ ಗೊತ್ತಿದೆ ಕಣೋ ನಾನ್ ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಆದ್ರೆ ಕುಮಾರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು ಅನ್ಸುತ್ತೋ. ಹೋಗಿ ಹೋಗಿ ದರಿದ್ರ ಮುಂಡೆ ಕುಮಾರಿಗೋಸ್ಕರ ಪಾಪ ನಿಮ್ಮಮ್ಮ ಮನೆಗೂ ಹಾಲು ಮಾರಿ ಕುಡಿಕಿರ್ ದುಡ್ಡು ನಾ ಕಳ್ತನ ಮಾಡ್ತೇನ. ಏಯ್ ಮಾತಲ್ಲಿ ಮರ್ಯಾದೆ ಇರ್ಲಿ ಕಣೋ. ಕುಮಾರಿ ಏನು ಹೇಳ್ಬೇಡ. ಆ ಹುಡುಗಿ ಎಂತೋಳು ಅನ್ನೋದು ನನಗ್ ಗೊತ್ತು. ಗೊತ್ತು ಏನಂತ ಏನ್ ಗೊತ್ತಾ ನಿನ್ಗೆ? ಅವಳು ನಿನ್ಗೆ ಗೊತ್ತಿಲ್ದಲ್ಲ 2-3 ಜನ ಮೇಂಟೈನ್ ಮಾಡ್ತಾ ಇದ್ದಾಳೆ. ಇವಾಗ ಇನ್ನೊಬ್ಬ ಸಿಕ್ಕಿರೋದಕ್ಕೆ ಇವನ್ನ ಬಿಡ್ಬೇಕಂತ ನೋಡ್ತಾವಳೆ. ನಿನ್ ಕುತ್ಕೊಳ್ಳ. ಇವ್ ನೋಡಿದ್ರೆ ಅವನ ಬತ್ತಿರ್ಬತ್ತೆ ಶಿರೋಮಣಿ ಅಂತ ನೋಡ್ತಾ ಇದ್ದಾನೆ. ಸುಮ್ನೆ ಇರೋ ಮಗ. ಸರಿ ಕಣೋ ವಾಸು, ಆಗೋದೇನೋ ಆಗೋಗಿದೆ. ನಾಳೆ ಬೆಳಿಗ್ಗೆನೆ ಗಾಡಿನೂ ಉಂಗ್ರನೂ ಮಾರ್ಬಿಟ್ಟು ದುಡ್ಡನ್ನ ತಗೊಂಡೋಗಿ ನಿಮ್ಮಮ್ಮನ ಕೈಗೆ ಕೊಟ್ಬಿಡು. ಪಾಪ ಕಣೋ ನಿಮ್ಮಮ್ಮ. ಲೇ ಮನೇಲಿ ದುಡ್ಡಿಲ್ಲ ಅಂತ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗತ್ತೆ. ಹೌದು, ನಿನ್ ಮಗನೇ ನಿನಗೆ ಹೊಡೆದಂತೆ. ನಂದೊಂದು ಬದುಕು. ಮಗನ ಹತ್ರ ಒದೆ ತಿಂದಿರೋನು. ನಮ್ಮೂರಲ್ಲಿ ನೀನೇ ಅನ್ಸುತ್ತೆ ಫಸ್ಟ್. ನಿನ್ನ ಮಗನ ಹತ್ರ ಹೊಡ್ಸ್ಕೊಂಡಿದ್ದಕ್ಕೆ ಎಲ್ರ ಹತ್ರ ತಾತ್ಸಾರ ಆಗ್ಬಿಟ್ಟ. ಛೇ, ಈ ರೀತಿ ಬದುಕೋದಕ್ಕಿಂತ ಸತ್ತೋದ್ರನ್ನೇ ಚೆನ್ನಾಗಿರುತ್ತೆ. ಉದ್ದದು ಬೇಕೆ, ದೊಡ್ಡದು ಬದುಕಿರ್ಲೇಬಾರ್ದು, ಸತ್ತೋದ್ರನ್ನೇ ಚೆನ್ನಾಗಿರುತ್ತೆ. ಬೇಕಾ, ಹಳದಿಗೆ ಬೇಕಾ, ಪಿಂಕುಗೆ ಬೇಕಾ? ಓ ಶ್ರೀರಮಣ, ವಾಸು ಹೊಡೆದೋದ್ಮೇಲೆ ಹೊಟ್ಟೋದಿ ಅಂತಲ್ಲ, ಊರೊಳಗೆ ಯಾವಾಗ ಬಂದೆ? ಸತ್ತು ಹೋದ್ರೆ ಮನೇಲಿ ಹೆಂಡತಿ ಮಗನಿಗೆ ಮತ್ತೆ ಊರಲ್ಲಿ ನಾನು ಏನು ಅನ್ನೋದು ಗೊತ್ತಾಗತ್ತೆ. ಅಣ್ಣ ಶ್ರೀರಾಮಣ್ಣ ಏನ್ ಮಾಡ್ತಿದ್ಯಾ? ಅಣ್ಣ ಇರೋಣ, ಶ್ರೀರಾಮಣ್ಣ ಇರೋಣ. ಅಣ್ಣ ಯಾಕೋ ನನ್ನ ನೀರಿಂದ ಉಳಿಸ್ಬಿಟ್ಟೆ. ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಸತ್ತು ಹೋಗ್ತಿದ್ದೆ. ಮನೇಲಿ ಎಲ್ರೂ ಸಂತೋಷವಾಗಿರ್ತಿದ್ರು. ಮಗನೇ ಹೊಡೆದ್ಬಿಟ್ಟ. ನಾನು ಯಾಕೆ ಬದುಕಿರ್ಬೇಕು? ಅಣ್ಣ ಶ್ರೀರಮಣ, ಶ್ರೀರಮಣ ಅಣ್ಣ ಇರೋಣ. ನೀನ್ ಯಾವನ ನನ್ನ ಉಳ್ಸೋದಿಕ್ಕೆ? ಬಿಡೋ ನನ್ನ ಇಷ್ಟ. ನನ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ. ನೀನು ಹೋಗ ಇಲ್ಲಿಂದ. ಕುತ್ಕೋ ನೀನು. ಮಕ ಮುತ್ತಿ ಎಲ್ಲ ಹೊಡೆದೋಗುತ್ತೆ. ಕುತ್ಕೋ. ಆಗಿಂದ ನೋಡ್ತಾ ಇದ್ದೀನಿ, ಎದ್ದೆದ್ದೋಗ್ತಾನೆ. ಕುತ್ಕೋ. ಶ್ರೀರಾಮಣ್ಣ, ಒಂದ್ ನೆನ್ಪಿಟ್ಕೋ, ದುಡ್ಡು ಸಂಪಾದನೆ ಮಾಡಿದ್ರೇನೆ ಯಾರಿಗಾದ್ರು, ಹೆಂಡ್ತಿಗಾಗ್ಲಿ ಮಗನ್ಗಾಗ್ಲಿ, ಇಲ್ಲ ಅಂದ್ರೆ ಅವ್ರು ಹಾಕೊಳ್ಳೋ ಚಪ್ಲಿಗೆ ಸಮಾನವಾಗಿ ನೋಡ್ತಾರ ನಮ್ಮನ್ನ. ಅವನೇ ನಿನ್ನ ಸುಮ್ನೆ ಹೊಡ್ದಿರೋದು. ಅಣ್ಣ ತಪ್ಪು ನಿಂದೆ ಅಣ್ಣ. ಯಾವತ್ತಾದ್ರೂ ಹೆಂಡ್ತಿ ಮಗ ಅಂತ ನೋಡಿದ್ಯಾ ನೀನ್ ಅವ್ರನ್ನ? ನಿನ್ ಮೇಲೆ ಪ್ರೀತಿ ತೋರ್ಸೋದಿಕ್ಕೆ. ನನ್ನ ನೋಡು, 2 ಹೆಂಡ್ತಿನ ಮೇಂಟೈನ್ ಮಾಡ್ತಿದ್ದೀನಿ. ಯಾರು ಏನು ಹೇಳಲ್ಲ ನನಗೆ. ಯಾಕಂದ್ರೆ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಇಬ್ಬರಿಗೂ ನಾನು ಬೇಕಾಗಿದೆ. ಪೈಸೆಯಲ್ಲಿ ಪರಮಾತ್ಮ ಇದ್ದಾನೆ. ನೀನ್ ಹೀಗಿದ್ರೆ ಆಗಲ್ಲ ಶ್ರೀರಮಣ. ದುಡ್ಡಿ ಹೋಗು, ಆಗ ಅವರೇ ನಿನ್ನಿಂದ ಓಡ್ ಬರ್ತಾರೆ.
ಅಣೋ ತಗೋ ದುಡ್ಡಿಟ್ಕೋ, ಏನಾದ್ರು ತಗೊಂಡು ಮನೆಗೆ ತಗೊಂಡೋಗು, ಸರಿನಾ? ಸತ್ತೋಗ್ತಾನಂತೆ, ಕೆಲ್ಸಕ್ಕೆ ಬರೋದೇನಾದ್ರು ಮಾಡಿ ಹೋಗೋಣ. ಬಾ ಮನೆಗೆ ಹೋಗೋಣ, ಬಾ, ಊರ ಹತ್ರ ಬಿಡ್ತೀನಿ. ಬಾ, ಸಾಕೆದ್ದೇಳು, ಕುತ್ಕೊಂಡೇ ಇದೆಯಲ್ಲ. ಅಪ್ಪ ದೇವ್ರೆ, ಅಪ್ಪ. ಶಿವಮ್ಮ, ಚಿಕನ್ ತಂದಿದ್ದೀನಿ, ರಾತ್ರಿಗೆ ಸಾರು ಮಾಡು. ವಾಸು ಬಂದ ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಅಣೋ ಶ್ರೀರಾಮಣ್ಣ, ಎಲ್ಲಣ್ಣ ದುಡ್ಡು? 300 ರೂಪಾಯಿ ತಗೊಂಡು 4 ತಿಂಗಳಾಯ್ತಾ ಬಂತು. ನಿನಗೆ ಸರಿ ಅನ್ಸುತ್ತಾ? ದುಡ್ಡು ದುಡ್ಡು ಅಂತ ಸಾಯಿಸ್ದೆ. ನನ್ನ ಹೆಂಡತಿ ಹತ್ರ ಈಸ್ಕೊಟ್ಟೆ ಅಲ್ವಾ? ಇವಾಗ ನನಗೆ ಬೆನ್ನಿಂದ ಚೂರಿ ಹಾಕಿದ್ರೆ ಹೇಗೆ? ತಗೋ ನಿನ್ ದುಡ್ಡು. ಬಿಸಾಕ್ತಿಯಾ? ಎತ್ಕೊಂಡೋಗು, ಬೆಳಗ್ಗೆನೆ ಬಂದ್ಬಿಡ್ತಾನೆ. ಇನ್ನೊಂದ್ಸಾರಿ ಮನೆ ಹತ್ರ ಬಾ, ಸಾಲ ಕೇಳ್ಕೊಂಡು, ಆಗ ನಿನಗ್ ಬುದ್ಧಿ ಶಿವಮ್ಮ, ಇಷ್ಟೊತ್ನಲ್ಲಿ ಆಡ್ಕೊಳ್ಳೋದು ನೀವು. ನಾನು ಕುಡಿಯೋದನ್ನ ಬಿಟ್ಬಿಡ್ತೀನಿ, ನಿನ್ನ ಇಷ್ಟದ ಪ್ರಕಾರ ನಡ್ಕೊಳ್ತೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ. ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ. ಎಲ್ಲಿಂದ ಬಂತು ನಿನ್ಗೆ ಇಷ್ಟೊಂದು ದುಡ್ಡು? ಶಂಕರ ಕೊಟ್ಟ ಕಣೆ. ಥೂ, ನನ್ ಮಗನೇ, ಯಾವಾಗ ನೋಡಿದ್ರು ಸುಳ್ಳು ಹೇಳ್ಕೊಂಡೆ ಏನಾಯ್ತೆ ನಿನ್ಗೆ? ಎತ್ಕೊಂಡೋಗಿರೋ ದುಡ್ಡನ್ನ ಏನ್ ಮಾಡ್ದೆ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಕಣೆ. ಯಾರು ಎತ್ಕೊಂಡಿರ್ತಾರೆ? ನಾನು ನಿಜ ಹೇಳ್ತಾ ಇದೀನಿ ಕಣೆ. ಎಷ್ಟು ಗಲಾಟೆ ಮಾಡ್ತೀರಾ? ಬಿಡು ಶಿವಮ್ಮ, ಶಿವಮ್ಮ ಇರು. ಲಕ್ಷ್ಮಕ್ಕ, ನನ್ನ ಆಪರೇಷನ್ಗೆ ಅಂತ ದುಡ್ಡು ಇಟ್ಕೊಂಡಿದ್ರೆ ಈ ಕಳ್ ನನ್ ಮಗ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ವಾಪಸ್ ಕೊಟ್ಬಿಡು. ಅಯ್ಯೋ, ನನಗೆ ಏನ್ ಮಾಡ್ಲಪ್ಪ ದೇವ್ರೆ. ನಾನ್ ನಿಮ್ಮನ್ನೆಲ್ಲ ಹೇಗ್ ನಂಬಿಸ್ಲಿ? ನಾನ್ ದುಡ್ಡನ್ನ ಎತ್ಕೊಂಡಿಲ್ಲ ಅಂತ. ಅದಕ್ಕೆ ನಾನು ಇಲ್ಲಿಗೆ ಬರ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ. ನಾನು ಹೊರಟು ಹೋಗ್ತೀನಿ. ಎಲ್ಲ ಹೋಗ್ತಿದ್ಯಾ ಕುಡುಕ್ ನನ್ ಮಗನೇ? ಶಿವಮ್ಮ, ಬಿಡೋಣ. ನೋಡಕ್ಕ ಹೇಗೆ ಹೋಗ್ತಿದ್ದಾನೆ. ನನ್ ಕರ್ಮ, ನನ್ ಕರ್ಮ. ಅಯ್ಯೋ, ಹೋಗ್ಲಿ ಬಿಡು ಶಿವಮ್ಮ, ನಡಿ. ಕುಮಾರಿ, ಏನಿದು? ಹ್ಯಾಪಿ ಬರ್ತ್ಡೇ ಗಿಫ್ಟ್ ತಂದಿದ್ದೀನಿ. ಸುಧಾ, ಹೋಗಿರು, ನಾನು ಬರ್ತೀನಿ. ಸರಿ. ನಂಗ್ ಬೇಡ. ಏನಿಕ್ ಕುಮಾರಿ ಹೀಗ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ದೆ? ಕುಮಾರಿ, ನನ್ನನ್ನ ಬಿಟ್ಟು ಹೋಗ್ತಿದ್ಯಾ? ನಂಗೆ ಯಾರು ಬೇಡ. ಏನಿಕ್ ಕುಮಾರಿ ಮೋಸ ಮಾಡ್ತಾ ಇದೀಯಾ? ನಾನೇನ್ ಮೋಸ ಮಾಡ್ದೆ? ನಾನ್ ಪೂರ್ತಿ ನೋಡ್ದೆ ಕಣೆ. ನೀನು ಆ ಬಸ್ ಸ್ಟಾಪಿಗೆ ಬರ್ತಾ ಇದ್ದನು, ಒಬ್ರನ್ನೊಬ್ರು ಹಗ್ ಮಾಡ್ಕೋತಾ ಇದ್ರಿ. ಇನ್ನ ಎಷ್ಟು ಸುಳ್ಳು ಹೇಳ್ತೀಯ ನೀನು? ಅದು ನಾನಲ್ಲ. ನಾನನ್ ಕಣ್ಣಾರೆ ನೋಡ್ದೆ ಕಣೆ, ನೀನೊಂದ್ ಕಾರಲ್ಲಿ ಹೋಗ್ತಾ ಇರೋದು. ನನ್ ಜೊತೆ ಮಾತಾಡ್ಬೇಕು ಅಂತ ಹೋದೆ ಅಷ್ಟೇ. ಅವನ್ಗೂ ನನಗೂ ಸಂಬಂಧ ಇಲ್ಲ. ಅಲ್ಲ, ಇದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು ನಾನು? ಏನಿಕ್ ಹೇಳ್ಬೇಕಾ ಕುಮಾರಿ? ನಾವು ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ. ನಂಗೆ ಯಾರು ಪ್ರೀತಿನೂ ಬೇಕಾಗಿಲ್ಲ. ಅವಶ್ಯಕತೆ ಇರೋದಿಲ್ವೇ? ಏನಿಕ್ಕಂದ್ರೆ ನೀನ್ ದೊಡ್ಡ ಅದು ನೀನು. ನಾನು ಒಬ್ನೇ ಸಾಕಾಗೋದಿಲ್ಲ ನಿನಗೆ. ನಂಗ್ ಗೊತ್ತಿದ್ದೆ 3 ಜನ ಮೇಂಟೈನ್ ಮಾಡ್ತಿದ್ಯಾ, ಒಬ್ರಿಗೆ ಗೊತ್ತಿಲ್ಲದೆ ಒಬ್ರನ್ನ. ಎಷ್ಟ್ ಚೀಪ್ ಆಗಿ ಮಾತಾಡ್ತಿದ್ಯಾ ಗೊತ್ತಾ? ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗ್ತಾ ಇದೆ. ಛೀ! ಕುಮಾರಿ, ನಿಂತ್ಕೋ ಕುಮಾರಿ. ಕುಮಾರಿ ಕುಮಾರಿ ಕುಮಾರಿ, ನಾ ಹೇಳೋದನ್ನ ಕೇಳಿಸ್ಕೋ ಕುಮಾರಿ. ಏನದು ಹೇಳು? ನನ್ ಮುಖ ನೋಡಿದ್ರೆ ಅಸಹ್ಯ ಅನ್ನಿಸ್ತಾ ಇದ್ಯಾ? ನನ್ ಹಿಂದೆನೆ ಬಿದ್ದು ನಾನೇ ಬೇಕು ಅಂತ ಯಾವಾಗ್ಲೂ ನಗ್ತಾನೆ ಇದೆಯಲ್ಲ, ಅವಾಗ ಅನ್ನಿಸ್ಲಿಲ್ವಾ ಅಸಹ್ಯ? ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡ ಪತಿವ್ರತೆ ತರ ಆಡ್ತಾ ಇದೆಯಲ್ಲ. ಈಗ ತಪ್ಪೆಲ್ಲ ನಂದೇ ಅಂತೀಯಾ? ಸರಿ, ಆಯ್ತು ಬಿಡು, ಸಾರಿ. ಈಗ ಬೇರೆ ಆಗೋಣ. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ. ನೀನ್ ಇಲ್ದೆ ನಾನ್ ಬದುಕಕ್ ಆಗಲ್ಲ ಕುಮಾರಿ. ಅದಕ್ಕೆ ನಾನೇನ್ ಮಾಡ್ಬೇಕು? ನಂಗೀಗ ನೀನಂದ್ರೆ ಇಷ್ಟ ಇಲ್ಲ. ಲೇ ಕುಮಾರಿ, ದಯವಿಟ್ಟು ಹಾಗೆ ಹೇಳ್ಬೇಡ. ನೀನ್ ಇಲ್ದೆ ನಾನ್ ಬದುಕೋದಿಲ್ಲ. ನಿನ್ನ ನಾನ್ ಹೆಂಡತಿ ಅನ್ಕೊಂಡಿದೀನಿ. ನಿನ್ನ ಬೇರೆಯವ್ರ ಜೊತೆ ನೋಡಿದ್ರೆ ಆಗೋದಿಲ್ಲ ನಂಗೆ. ನೀನ್ ಬದ್ಲಾಗೋದೇ ಇಲ್ವಾ? ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಿದ್ಯಾ? ನಾನ್ ನೋಡಿದ್ದಕ್ಕೆ ನಿನ್ನ ಕೇಳ್ತಿರೋದು, ಬೇಕು ಅಂತ ಏನ್ ಕೇಳ್ತಾ ಇಲ್ಲ. ಅದಕ್ಕೆ ನನ್ನ ಬಿಟ್ಬಿಡು. ನಾನ್ ಅಂಥವಳೆ. ನಿನ್ನ ಪ್ರೀತಿಸ್ತೀನಿ ಎಂದು ಬೇರೆಯವ್ರ ಜೊತೆ ತಿರ್ಗಾಡ್ತೀನಿ. ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಕಣೆ. ಈಗ್ಲೂ ಕೂಡ ಅವ್ನು ನಿಂಗೆ ಮಾಟ ಮಂತ್ರ ಮಾಡಿದ್ರ ಮೋಸ ಮಾಡಿದಾರೆ ಅಂತ ಅನ್ಕೋತಾ ಆದ್ರೆ ಇದ್ದೀನಿ. ನೀ ನನಗ್ ಬೇಡ. ಇನ್ನೊಂದ್ಸಲ ನನ್ ಜೊತೆ ಮಾತಾಡೋಕ್ ಟ್ರೈ ಮಾಡ್ಬೇಡ. ಕುಮಾರಿ, ಹಾಗೆ ಹೊರಟೋಗ್ಬೇಡ ಕಣೆ. ನಿನ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಸತ್ ಹೋಗ್ಬೇಕು ಅಂತ ಅನಿಸ್ತಿದೆ. ನಿಂದಿಷ್ಟೇ. ಹೀಗ್ ಹೋದಾಗ ಬಂದು ಕಾಲ್ ಹಿಡಿಯೋ ಬುದ್ಧಿ ನಿಂದು. ಮೊದ್ಲ ಕೆಲ್ಸ ಮಾಡು, ನನ್ ಕಾಟ ತಪ್ಪುತ್ತೆ. ನಿನ್ ದರಿದ್ರಾನು ಹೋಗುತ್ತೆ. ಕುಮಾರಿ, ನಾನ್ ನಿಜವಾಗ್ಲೂ ಸತ್ ಹೋಗ್ತೀನಿ ಹೇಳ್ತಾ ಇದ್ದೀನಿ. ನೀನ್ ಸತ್ ಹೋದ್ರೆ ಮೊದ್ಲು ಖುಷಿ ಆಗೋದ್ ನನಗೆ. ಅಯ್ಯ, ನೀನ್ ಬಂದ್ಮೇಲೆ ನನ್ನ ಲೈಫೇ ಹಾಳಾಗೋಯ್ತಲ್ಲ.
ಮೈಂಡ್ಗೆ ಕ್ಲಾಸಲ್ಲಿ ಮಾಡ್ತಾ ಇದ್ದಿದ್ ಪಾಠ ಬಿಟ್ಟು ಬೇರೆ ಏನೂ ನೆನ್ಪಿರ್ತಿರ್ಲಿಲ್ಲ. ಆದ್ರೆ ಈಗ ನಿನ್ನ ಬಿಟ್ಟು ಬೇರೆ ಏನೂ ನೆನ್ಪಿಲ್ಲ. ನಿನ್ನಿಂದ ನನ್ ಓದೇ ಸರ್ವನಾಶ ಆಗೋಯ್ತು ಕಣೆ. ನೋಡು, ನಾನ್ ಪ್ರೀತಿಸಿದಷ್ಟು ನಿನ್ನ ಯಾರು ಪ್ರೀತಿಸೋದಿಲ್ಲ. ನಿನ್ನ ಯೂಸ್ ಮಾಡಿ ಬಿಸಾಕ್ದಾಗ ಅವಾಗ ಅರ್ಥ ಆಗುತ್ತೆ ನನ್ ಬೆಲೆ ಏನು ಅನ್ನೋದು. ನಂಗೇನು ಅವಶ್ಯಕತೆ ಇಲ್ಲ. ನಿಂಗ್ ಸ್ವಲ್ಪನೂ ಬೇಜಾರಾಗ್ತಿಲ್ವಾ ಕುಮಾರಿ? ನಾನ್ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನನ್ನ ಕಳ್ಳನ್ ತರ ನೋಡ್ತಾ ಇದ್ಯಾ? ತಪ್ಪು ನೀನ್ ಮಾಡಿ ಪನಿಷ್ಮೆಂಟ್ ನನಗ್ ಕೊಡ್ತಾ ಇದ್ಯಾ? ಸರಿ ಕುಮಾರಿ, ಆಗಿದ್ದೇನೋ ಆಗೋಯ್ತು. ನಿನ್ನ ನನ್ ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಕುಮಾರಿ. ಏಯ್, ಎಷ್ಟ್ ಸಲ ಹೇಳ್ಬೇಕು ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಪ್ರೀತಿ ಗೀತಿ ಅಂತ ಹಿಂದೆ ಬಂದ್ರೆ ಚಪ್ಲಿಲ್ ಹೊಡಿತೀನಿ. ಪ್ರೀತಿ ಅಂತೆ ಪ್ರೀತಿ, ಟಾರ್ಚರ್ ಪ್ರೀತಿ, ಚಪ್ಲಿಲ್ ಹೊಡಿಬೇಕು ಪ್ರೀತಿ. ಬಾರೆ ಸುದ್ದ ಹೋಗೋಣ. ಯಾರ ಕಿರಿಸ್ತಾವ್ರು ನೋಡೋಣ. ಅಣ್ಣ ಯಾರಾದ್ರೂ ಇದ್ರೆ ಬನ್ನಿ ಬೇಗ ನಡಿಯೋಣ. ಏನೋ ಆಗಿದೆ ಅನ್ಸುತ್ತೆ, ನಡಿಯೋಣ. ಕೇಳಿಸ್ತಿಲ್ವಾ ಅಣ್ಣ? ಕರಿತಾ ಇದೀನಿ, ಬನ್ರಣ. ಬೆಳ್ಬೆಳ್ಗನೆ ಯಾರ ಮುಖ ನೋಡ್ತಾ ಏನೋ ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ ನೀನು. ಅಣ್ಣ ಏನಾಯ್ತಣ್ಣ? ನಮ್ ಚೀಲದಲ್ಲಿ ಇದ್ದಿದ್ ಪಾಲಿಡಾಲ್ ಕೊಡ್ತಾನಪ್ಪ ಇವನು. ಏನೋ ಹೊಸ ಬುದ್ಧಿ ಇದೆಯೋ ನನಗೆ, ಈ ತರ ಕೆಲಸ ಮಾಡ್ಕೊಂಡ್ರೆ ಹೇಗೆ? ನಡಿ ಹಾಸ್ಪಿಟಲ್ ಕರ್ಕೊಂಡು ನಡಿಯೋಣ. ಹುಷಾರು, ಹಾಗೆ ಹಾಗೆ ಎತ್ಕೊಳ್ಳಿ. ನೋಡು ಎಂತ ಕೆಲಸ ಮಾಡ್ಬಿಟ್ಟಿದ್ದಾನೆ. ಹೀಗ್ ಮಾಡ್ತಾನೆ ಅಂತ ಗೊತ್ತೇ ಇರ್ಲಿಲ್ಲ. ನನಗೂ ನಮ್ಮ ಅಪ್ಪ ಹೇಳಿದ್ಕೆ ಗೊತ್ತಾಯ್ತು ಕಣ. ಅಂಗಡಿ ಹತ್ರ ಯಾರು ಹೇಳಿದ್ರಂತೆ. ಬರ ಮಗ. ಹೇಗಿದ್ಯೋ? ಇನ್ನು ಚಿಕ್ಕ ಹುಡುಗ ಎಂತ ಕೆಲ್ಸ ಮಾಡ್ಕೊಂಡಿದ್ದಾನೆ ನೋಡ್ರಪ್ಪ. ವಾಸುನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ರೆ ನಾನೇ ಸತ್ತೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಯಾಕೋ ಹೀಗ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅವನ್ ಬಾಯಿನೇ ಬಿಡ್ತಾ ಇಲ್ಲ. ಪಾಪ ಕಣೋ, ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಹೀಗೆ ಮಾಡ್ಕೊಂಡಿದ್ದಾನಂತ ಗೊತ್ತಾದ್ರೆ ಅವ್ರಮ್ಮ ಇನ್ನೂ ನೋವು ಪಡ್ತಾರೆ. ನೀನ್ ಬಾಯಿ ಮುಚ್ಕೊಂಡಿರೋ ಮಾವು. ಅವನ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಆಗಿಲ್ಲ. ಅವನು ಎಕ್ಸಾಮ್ ಅಲ್ಲಿ ಸರಿಯಾಗಿ ಪ್ರಿಪೇರ್ ಆಗಿಲ್ಲ. ಎಲ್ಲಿ ಮಾರ್ಕ್ಸು ಕಮ್ಮಿ ಬಂದ್ಬಿಡುತ್ತಂತ ಈ ತರ ಮಾಡ್ಕೊಂಡ್ಬಿಟ್ಟಿರ್ಬೇಕು ನಿಮ್ ಮಗ. ಓದ್ಕೊಂಡಿಲ್ಲ ಅಂತನ? ನೀನಾದ್ರೂ ಹೇಳೋ. ಇಲ್ ನೋಡಪ್ಪ, ಓದ್ಕೊಂಡಿಲ್ಲ ಅಂದ್ರೆ ಹಾಗೆ ಇರ್ಲಿ, ಅದಕ್ಕೆ ಯಾರಾದ್ರೂ ಸತ್ತೋಗ್ತಾರ? ಅಯ್ಯೋ ವಾಸು, ನೀನ್ ಸತ್ತೋಗ್ಬಿಟ್ರೆ ನಾನ್ ಬದುಕಿರ್ತೀನಿ ಅಂತ ಅದ್ ಹೇಗೋ ಅನ್ಕೊಂಡೆ. ಅಳ್ಬೇಡಮ್ಮ, ಅವ್ನಿಗೇನಾಗಲ್ಲ, ಸುಮ್ನೆ ಇರು ನೀನು. ಶಿವಮ್ಮ, ಮತ್ತೆ ಯಾಕೆ ಅಳ್ತಿರೋದ್ ನೀನು? ಹೆಂಗಸ್ರು ಯಾವಾಗೂ ಅಳ್ತಾ ಇರ್ಬಾರ್ದು, ದರಿದ್ರ. ಸುಮ್ನಿರೋ. ಏನಮ್ಮ, ರಿಪೋರ್ಟ್ಸ್ ಬಂದಿದೆ, ಅಷ್ಟೊಂದೇನ್ ಪ್ರಾಬ್ಲಮ್ ಆಗಿಲ್ವಂತೆ. ಡಿಸ್ಚಾರ್ಜ್ ಹೇಳಕ್ ಹೇಳಿದಾರೆ ಡಾಕ್ಟ್ರು, ನೀವ್ ಮನೆಗೆ ಹೋಗ್ಬೋದು. ಸರಮ್ಮ. ಶಿವಮ್ಮ, ರಿಪೋರ್ಟ್ ಎಲ್ಲ ಸರಿಯಾಗಿದ್ಯಂತೆ. ನಿನ್ ಮಗನ್ಗೇನು ಆಗಿಲ್ವಂತೆ, ಮನೆಗ್ ಹೋಗ್ಬೋದಂತೆ. ಹಾ, ಇವಾಗ್ಲಾದ್ರೂ ಅಳು ನಿಲ್ಸು. ಗಟ್ಟಿ ಪಿಂಡ, ಇವ್ನ್ಗೆ ಏನು ಆಗಲ್ಲ. ವಾಸು ಮತ್ತೆ ಅಳ್ತಿದ್ಯೆ. ಯಾಕೋ ನಿಂತ್ಕೊಂಡಿದ್ಯಾ? ಬಂದ್ ಕೂತ್ಕೋ. ಇಲ್ ನೋಡ್ ಕೇಳು, ನೀನ್ ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ. ನೀನ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಮ್ಮನ್ ಚೆನ್ನಾಗಿ ನೋಡ್ಕೋ. ಅಯ್ಯಮ್ಮ ನಿನ್ಮೇಲೆ ಪ್ರಾಣ ಇಟ್ಕೊಂಡವಳಲ್ಲೋ. ಶಿವಮ್ಮ, ನನ್ ಮನೆಗೆ ಹೋಗ್ತಾ ಇದ್ದೀನಿ, ಹುಷಾರು. ಕುಮಾರಿ, ನೀನೇ ಗಾಡಿ ಇಲ್ಲ ಅಂತ ಹೇಳಿದ್ದಲ್ವಾ? ಪ್ಲೀಸ್ ವಾಸು, ನಂಗೆ ಫೋರ್ಸ್ ಮಾಡಬೇಡ, ನಂಗೆ ಇಷ್ಟ ಇಲ್ಲ. ಬಾಯ್. ಕುಮಾರಿ, ನೆನ್ನೆ ಬಸ್ ಸ್ಟಾಪ್ ಹತ್ರ ಮಾತಾಡ್ತಿದ್ಯಲ್ಲ, ಯಾರದು? ಏನ್ ವಾಸು, ಡೌಟ್ ಪಡ್ತಾ ಇದ್ಯಾ? ಹಾಗಿದ್ರೆ ರಾತ್ರಿ ಯಾರ ಹತ್ರ ಮಾತಾಡ್ತಿದ್ರೆ ನಿಮ್ಮ ಮನೆ ಫೋನ್ ಬಿಸಿ ಬರ್ತಾ ಇತ್ತು? ಸೈಕೋ ತರ ಆಡ್ತಿದ್ಯಾ?
ನಾನು ಬದುಕೋದಿಲ್ಲ. ನಿನ್ನ ನನ್ನ ಹೆಂಡತಿ ಅನ್ಕೊಂಡಿದ್ದೆ. ನಿನ್ನ ಬೇರೆಯವ್ರ ಜೊತೆ ನೋಡಿದ್ರೆ ಆಗೋದಿಲ್ಲ. ನೀನ್ ಬದಲಾಗೋದೇ ಇಲ್ವಾ? ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಾ ಇದೆಯಲ್ಲ. ನಾನ್ ನೋಡಿದ್ದಕ್ಕೆ ಕೇಳ್ತಿರೋದು, ಸುಮ್ನೆ ಕೇಳ್ತಾ ಇಲ್ಲ. ಅದಕ್ಕೆ ನನ್ನ ಬಿಟ್ಬಿಡು, ನಾನು ಅಂತವಳೆ. ಇನ್ನೊಂದ್ಸಲ ನನ್ನ ಜೊತೆ ಮಾತಾಡೋಕ್ ಟ್ರೈ ಮಾಡ್ಬೇಡ ಕುಮಾರಿ. ಹಾಗೆ ಹೋಗ್ಬೇಡ ಕಣೆ ಕುಮಾರಿ. ನಿನ್ ಕಾಲ್ ಹಿಡ್ಕೋತೀನಿ, ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಸತ್ ಹೋಗ್ಬೇಕು ಅಂತ ಅನ್ಸುತ್ತೆ ಕಣೆ. ಮೊದ್ಲ ಕೆಲ್ಸ ಮಾಡು, ಟಾರ್ಚರ್ ತಪ್ಪುತ್ತೆ. ನೀನ್ ಸತ್ರೆ ಮೊದ್ಲು ಖುಷಿ ಆಗೋದು ನನಗೆ. ನೋಡು, ನಾನ್ ಪ್ರೀತಿಸಿದಷ್ಟು ನಿನ್ನ ಯಾರು ಪ್ರೀತಿಸೋದಿಲ್ಲ. ನಿನ್ನ ಯೂಸ್ ಮಾಡಿ ಬಿಸಾಕ್ತಾರೆ, ಅವಾಗ ನನ್ ಬೆಲೆ ಗೊತ್ತಾಗುತ್ತೆ ನಿನಗೆ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಪ್ರೀತಿ ಗೀತಿ ಅಂದ್ರೆ ಚಪ್ಲಿ ತಗೊಂಡ್ ಹೊಡಿತೀನಿ. ಪ್ರೀತಿ ಅಂತೆ ಪ್ರೀತಿ, ಟಾರ್ಚರ್ ಪ್ರೀತಿ. ಚಪ್ಲಿಲ್ ಹೊಡಿಬೇಕು ಈ ಪ್ರೀತಿಗೆ. ಪ್ರೀತಿನೇ ನನ್ನ ಜೀವನ ಅನ್ಕೊಂಡೆ, ಕುಮಾರಿನೇ ನನ್ನ ಸರ್ವಸ್ವ ಅನ್ಕೊಂಡೆ. ಆದ್ರೆ ನನ್ನ ಸುತ್ತ ನಮ್ಮಮ್ಮ, ನನ್ನ ಫ್ರೆಂಡ್ಸು, ನನ್ನ ಓದು, ಇದೇ ನನ್ನ ನಿಜವಾದ ಜೀವನ. ಈ ಪ್ರಭುತ್ವ ಜೂನಿಯರ್ ಕಲಾಶಾಲೆಯಲ್ಲಿ ಕುಮಾರಿ ಒಂದು ದರಿದ್ರ ಕತೆ ಅಷ್ಟೇ. ಲಕ್ಷ್ಮಿ ಅಕ್ಕ, ಶಿವಮ್ಮನ ಮಗ ವಾಸು ಬಂದಿದ್ದಾನೆ. ಎಲ್ಲೋ ಹೋಗಿದ್ದೆ? ನಿಮ್ಮಮ್ಮ ಸತ್ತೋಗಿದ್ದಾಳೋ ವಾಸು? ನಿಮ್ಮಮ್ಮ ಇನ್ನು ಬದುಕಿಲ್ಲ ಕಣೋ. ಶಿವಮ್ಮ, ಶಿವಮ್ಮ. ಶಿವಮ್ಮ, ನಿನ್ ಮಗ ವಾಸು ಬಂದವನೇ, ಎದ್ದೇಳೆ. ಅವನ ಮೇಲೆ ಪ್ರಾಣ ಇಟ್ಕೊಂಡಿದ್ದಲ್ಲೇ ಶಿವಮ್ಮ. ಎದ್ದೇಳು ಶಿವಮ್ಮ. ನಾನ್ ಡಾಕ್ಟ್ರಿಗೆ ತೋರಿಸ್ಬೇಕು ಕಣಕ್ಕ, ನಾನ್ ಡಾಕ್ಟ್ರಿಗೆ ತೋರಿಸ್ಬೇಕು ಕಣಕ್ಕ ಅಂತಿದ್ಯಲ್ಲೇ. ಎದ್ದೇಳಿ ಇವಾಗ, ಯಾರು ಓದಿಸ್ತಾರೆ? ಎದ್ದೇಳೆ ಶಿವಮ್ಮ. ಪಾಪ ನಿನ್ನೆವರೆಗೂ ಚಂದಾಗೆ ಇದ್ಲಲ್ಲ, ಈ ನಡುವೆ ಹುಷಾರಿರ್ಲಿಲ್ಲ. ಹಂಗಂತ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆಪರೇಷನ್ ಮಾಡಿಸಿ ಅಂದ್ರು. ಗೌಡ್ರ ಹತ್ರ ದುಡ್ಡು ಕೂಡ ಈಸ್ಕೊಂಬಂದ್ ಇಟ್ಕೊಂಡಿದ್ಲು ಆಪರೇಷನ್ ಮಾಡಿಸ್ಕೋಬೇಕು ಅಂತ. ಕಳ್ಳನ್ ಮಗ ಶ್ರೀರಾಮಪ್ಪ ದುಡ್ಡೆಲ್ಲ ಕದ್ಕೊಂಡು ಹೊರ್ಟೋಗವ್ನೆ. ಅಯ್ಯೋ, ನಿನಗೆಂತ ಸಾವು ಬಂತೆ ಶಿವಮ್ಮ. ಅಮ್ಮ, ಏನಮ್ಮ, ನಿನ್ ವಾಸು ಬಂದಿದ್ದಾನೆ ನೋಡಮ್ಮ, ಮಾತಾಡಮ್ಮ ನನ್ನ ಹತ್ರ. ಅಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲಮ್ಮ ನಾನು. ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ ಎದ್ದೇಳ, ನನ್ನ ನೋಡಮ್ಮ. ನಿನ್ನ ಚೆನ್ನಾಗಿ ನೋಡ್ಕೋತೀನಮ್ಮ. ನಾನ್ ನಿನಗೆ ಆಪರೇಷನ್ ಮಾಡಿಸ್ತೀನಮ್ಮ. ಅಮ್ಮ, ತುಂಬಾ ಭಯ ಆಗ್ತಿದ್ಯಮ್ಮ. ಅಯ್ಯೋ ಅಮ್ಮ, ಅಮ್ಮ, ಅಮ್ಮ ನೋಡಮ್ಮ, ಅಮ್ಮ. ನಿನ್ನ ಬಿಟ್ಟು ಬೇರೆ ಯಾರು ನನಗಿಲ್ಲ ಅಮ್ಮ. ಒಂದ್ಸಲ ನೋಡು ಅಮ್ಮ, ಅಮ್ಮ ನೋಡಮ್ಮ.
ನಮ್ ಸಾಯಿಗೆ ನಾನೇ ಕಾರಣ ಆಗೋದಲ್ಲ.